ಭೀಮಾ ಆದ್ಮೇಲೆ ಗಿರಿಜಾ ಪಾತ್ರ ಸೌಂಡ್ ಜಾಸ್ತಿ ಆಯ್ತು. ಈಗ ಪೊಲೀಸ್ ಪಾತ್ರ ಸಾಕು ಅನಿಸ್ತಿದೆ. ಏನಿವಾಗ ಆಯ್ತು ಅಂದೆ. ನಿನ್ ಪಾತ್ರ ಮನೆಯಿಂದ ಆಚೆ ಇಟ್ಬಿಡ್ಬೇಕು, ಬಚಾವು ನೀನೇನಾದ್ರೂ ಮನೆ ಒಳಗೆ ಗಿರಿಜಾ ಆದ್ರೆ ಅಂದಿದ್ದ. ಗಿರಿಜಾ ಅವರಿಗೆ ಬಾಲಿವುಡ್ ಇಂದ ಅವಕಾಶ ಬಂದ್ರೆ ಹೇಗ್ ಮಾಡ್ತಾರೆ? ಯೋಚನೆ ಮಾಡಿಲ್ಲ. ಪ್ರಿಯಾ ಅವರಿಗೆ ನಟಿಸ್ಬೇಕಂದ್ರೆ ಯಾವ ಹೀರೋ? ಪರ್ಟಿಕ್ಯುಲರ್ ಆಗಿ ರಜನಿಕಾಂತ್ ಸರ್. ಕನ್ನಡದಲ್ಲಿ ಶಿವಣ್ಣ. ಫಸ್ಟ್ ವಿಜಯ್ ಸರ್ ಆ ಡೈಲಾಗ್ ಶೀಟ್ ಕೊಟ್ಟು ಈ ಡೈಲಾಗ್ ನೀನು ಹೇಳ್ಬೇಕಮ್ಮ ಅಂದಾಗ ಒಂದ್ಸಲ ಓದ್ಕೊಂಡೆ ಸರ್ಗೆ, ಸರ್ ನಾನು ರೆಡಿ ಇದ್ದೀನಿ ಅಂತ ಹೇಳಿದೆ. ಎಲ್ಲರೂ ನೀನ್ ಮೇಡಮ್ ಅಂದ್ರು. ರಂಗಭೂಮಿಯಲ್ಲಿ ಕಲಿಯೋದು ಸಾಕಷ್ಟಿದೆ. ಸೊ ಅವೆಲ್ಲ ಹೆಂಗ್ ಕಲಿಸ್ತು ಅಂತ. ಅದು ಪರೀಕ್ಷೆ ನಡೆಯುತ್ತೆ, ಗಟ್ಟಿನ ಜೊಳ್ಳ ಅನ್ನೋದು. ಅದರಲ್ಲಿ ನಾವು ತೂರ್ ಹೋಗ್ಬಾರ್ದಷ್ಟೇ. ರಂಗಭೂಮಿಯಿಂದ ಮತ್ತೆ ನೀವು ಸ್ಮಾಲ್ ಸ್ಕ್ರೀನ್ಗೆ ಎಂಟ್ರಿ ಕೊಡ್ತೀರಾ. ಸ್ಟೇಜ್ ಇಂದ ಕ್ಯಾಮ್ರಾ ಮುಂದೆ ಬರೋದಿದೆಯಲ್ಲ, ಅದು ಆಕ್ಚುಲಿ ಚಾಲೆಂಜ್. ಈ ಸೀರಿಯಲ್ ಮತ್ತೆ ರಂಗಭೂಮಿ ನಡುವೆ ಇನ್ನೊಂದು ಕೆಲಸನ ಶುರು ಮಾಡ್ಕೊತೀರಿ. ಪ್ರತಿಯೊಂದು ಕೆಲಸದ ಹಿಂದೆ ಮೇನ್ ಉದ್ದೇಶ ಹೊಟ್ಟೆಪಾಡೆ ಆಗಿರುತ್ತೆ. ಸೊ ನಿಮ್ಗೆ ಅನಿಸ್ತಾ ಸಿನಿಮಾ ರಂಗದಲ್ಲಿ ನಾನು ಸಸ್ಟೈನ್ ಆಗಬಲ್ಲೆ ಅಂತ? ನಾನು ಘಂಟಾಘೋಷವಾಗಿ ಹೇಳ್ತೀನಿ, ಆರಾಮಾಗಿ ಎಲ್ಲ ಕಲಾವಿದರು ಸಸ್ಟೈನ್ ಆಗಬಲ್ರಿ ಸರ್. ಅವಾಗ ಯಾವತ್ತಾದ್ರೂ ಅನಿಸ್ತಾ ಸಿನಿಮಾ ನನಗೆ ಸಾಕು, ರಂಗಭೂಮಿ ಬೇಕು? ನಿನ್ ತಂಗಿ ದುಡಿತಿದ್ದಾಳೆ, ನೀನ್ ಇನ್ನೂ ದುಡಿತಿಲ್ಲ ಅಂತ ಅನ್ನೋದು. ಅಗೈನ್ ರಂಗಭೂಮಿಲಿ ದುಡಿಮೆ ಇರಲಿಲ್ಲ. ನನ್ನ ಕಸಿನ್ಸ್ ಎಲ್ಲರೂ, ರಿಲೇಟಿವ್ಸ್ ಎಲ್ಲರೂ ಏನು ಮಾಡ್ತಾರೆ, ಥಿಯೇಟ್ರ್ ಮಾಡ್ತಿದ್ದೆ ಅನ್ನೋದು, ಓ ಹೌದಾ ಅನ್ನೋರು. ಅವ್ರದ್ದು ಮುಖದ ಭಾವನೆ ಚೇಂಜ್ ಆಗೋಗ್ತಿತ್ತು. ನಿಮ್ಮ ಪಾತ್ರ ಅಥವಾ ಕತೆ ಆಯ್ಕೆ ವಿಚಾರದಲ್ಲಿ ಅವಿನಾಶ್ ಇರ್ತಾರ ಅಥವಾ ಇರಲ್ಲ? ಅವಕಾಶ ಇಲ್ಲ ಅಂದ್ರೂ ಪರವಾಗಿಲ್ಲ, ಖಂಡಿತವಾಗಿ ನಾನು ಇದನ್ನು ಮಾಡಲ್ಲ. ಅವರು ಬಲವಂತಕ್ಕೆ ಬಸರಾಗಲ್ಲ. ನಿಮ್ಮನ್ನು ನೀವು ಆ ಡ್ರೆಸ್ಸಲ್ಲಿ ಕಂಡ್ಕೊಂಡಾಗ ನಿಮಗೆ ಮಾಲಾಶ್ರೀ ಮೇಡಮ್ ಏನಾದ್ರು ನೆನಪಾದ್ರ ಅಂತ? ನಾನು ಪೊಲೀಸ್ ಆಗಬೇಕು ಅಂತ ಸಣ್ಣ ವಯಸ್ಸಿಂದ ಆಸೆ ಬಂದಿದ್ದೆ ನನಗೆ ಮಾಲಾಶ್ರೀ ಮ್ಯಾಮ್ ಸಿನಿಮಾಗಳನ್ನ ನೋಡಿ. ಎಷ್ಟು ಭಾಷೆ ಬರುತ್ತೆ ಪ್ರಿಯಾ ಅವರಿಗೆ? ನಿರರ್ಗಳವಾಗಿ, ಫುಲ್ ಕಾನ್ಫಿಡೆಂಟ್ ಆಗಿ ನಾನು ಮಾತೃ ಭಾಷೆ ಒಂದೇ ನನಗೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಸಿನಿಮಾ ರಂಗ ನಿಂತ ನೀರಲ್ಲ. ಅಲ್ಲಿಗೆ ವರ್ಷ ಕಳೆದಂತೆ ಹೊಸಬ್ರು ಬರ್ತಾನೆ ಇರ್ತಾರೆ. ಹಳಬ್ರ ಜೊತೆಗೆ ಹೊಸಬರ ಸಂಗಮ ಆಗ್ತಾನೆ ಇರುತ್ತೆ. ಹೊಸಬ್ರು ಕೂಡ ಒಂದಷ್ಟು ಮೋಡಿ ಮಾಡ್ತಾರೆ. ಕೆಲವ್ರನ್ನ ಮಾತ್ರ ಸಿನಿಮಾ ರಂಗ ಕೈ ಬೀಸಿ ಕರೆಯುತ್ತೆ, ಅಪ್ಕೊಳ್ಳುತ್ತೆ. ಅಂಥದ್ರಲ್ಲಿ ಕೆಲವರು ಮಾತ್ರ ಸಿನಿಮಾ ರಂಗವನ್ನು ಬಿಗಿದಪ್ಕೊಳ್ತಾರೆ. ಆ ಸಾಲಿಗೆ ಶಟ ಮರ್ಷಣ. ಬರೀ ಶಟ ಮರ್ಷಣ ಅಂದರೆ ನಿಮಗೆ ಗೊತ್ತಾಗಲ್ಲ. ಪ್ರಿಯಾ ಶಟ ಮರ್ಷಣ ನಿಮಗೆ ಗೊತ್ತಾಗಿರ್ಬೋದು. ಈ ಹೆಸರು ಹೇಳಿದ ತಕ್ಷಣ ಯಾರು ಅಂತ. ಅದೇ ಭೀಮಾ ಖ್ಯಾತಿಯ, ಅದರಲ್ಲೂ ಭೀಮಾ ಸಿನಿಮಾದ ಗಿರಿಜಾ ಪಾತ್ರಧಾರಿ ಪ್ರಿಯಾ ಶಟ ಮರ್ಷಣ ಇವತ್ತು ನಮ್ಮ ಪಾಡ್ಕಾಸ್ಟ್ನ ಗೆಸ್ಟಾಗಿ ಬಂದಿದ್ದಾರೆ. ಅವ್ರ ಜೊತೆ ಒಂದಷ್ಟು ಮಾತಾಡ್ತಾ ಹೋಗೋಣ. ಯಾಕಂದರೆ ನೂರಾರು ಕನಸುಗಳನ್ನು ಹೊತ್ಕೊಂಡು ಇಲ್ಲಿ ಸಾಕಷ್ಟು ಕಲಾವಿದರು ಬರ್ತಾರೆ, ತಮ್ಮ ಪ್ರತಿಭೆಗಳನ್ನು ಅನಾವರಣಗೊಳಿಸ್ತಾರೆ. ಕೆಲವ್ರನ್ನು ಮಾತ್ರ ಚಿತ್ರರಂಗ ಒಪ್ಕೊಳ್ಳುತ್ತೆ. ಹಾಗಾಗಿ ಅಂತ ಒಪ್ಕೊಂಡಿರುವಂತಹ ನಮ್ಮ ಪ್ರಿಯಾ ಶಟ ಮರ್ಷಣ ಅವರ ಜೊತೆಗೆ ಒಂದಷ್ಟು ಮಾತುಕತೆನ ಆಡ್ತಾ ಹೋಗೋಣ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಪಾಡ್ಕಾಸ್ಟ್ಗೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದೀರಿ? ಆರಾಮಿದ್ದೀನಿ ಸರ್, ನೀವು? ಚೆನ್ನಾಗಿದ್ದೀನಿ ಮೇಡಮ್. ಮತ್ತು ಹೇಗಿದೆ ಸಿನಿಮಾ ಜರ್ನಿ? ಸಿನಿಮಾ ಜರ್ನಿ ತುಂಬ ಚೆನ್ನಾಗಿದೆ ಸರ್. ಅಂದರೆ ಆರಾಮಾಗಿ ನಡೀತಾ ಇದೆ. ನೀವು ಕೂಡ ಜೋರು ಸದ್ದು ಮಾಡಿಬಿಟ್ರಿ. ಆ ಸೌಂಡ್ ಇನ್ನೂ ಕಿವಿಗೆ ರಿಂಗ್ ಅನಿಸ್ತಾನೆ ಇದೆ. ಹೇಗೆ ಅನಿಸ್ತಾ ಇದೆ ಒಂದ್ಸರಿ ಆ ಸೌಂಡಿಂಗು ಅದೆಲ್ಲ ಕೇಳಿದಾಗ? ಆ ಸೌಂಡಿಂಗ್ ಎಲ್ಲ ಕೇಳಿದಾಗ ತುಂಬ ಬ್ಲೆಸ್ಡ್ ಫೀಲಿಂಗ್ ಅನಿಸುತ್ತೆ ಸರ್. ನನಗೆ ತುಂಬ ಖುಷಿ ಆಗುತ್ತೆ. ಯಾರು ಬಯಸಲ್ಲ ಅಂಥದ್ದು ಒಂದು ಇದನ್ನು. ಅಂದರೆ ಆ ಥರದೊಂದು ಅಪ್ರಿಸಿಯೇಷನ್, ಆಶೀರ್ವಾದ, ಒಪ್ಪಿಗೆ ಎಲ್ಲ ಸೊ ಎಲ್ಲರಿಗೂ ಸಿಗಲ್ಲ. ಸೊ ನಿಮಗೆ ಸಿಕ್ಕಿದೆ. ಹೌದು. ಓಕೆ. ಈ ಒಪ್ಪಿಗೆ ಸಿಗಬೇಕಂತಂದರೆ ಸುಲಭ ಅಲ್ಲ. ಹೌದು. ಇದಕ್ಕಾಗಿ ನೀವು ಹೆಚ್ಚು ಕಮ್ಮಿ 1 ದಶಕದ ಪಯಣ. ಹೌದು. ಅದಕ್ಕೂ ಹೆಚ್ಚಾಗಿ ನೀವು ಈ ರಂಗಭೂಮಿಯಿಂದನೇ ತೊಗೊಂಡ್ರೆ ಒಂದು 15 ವರ್ಷದ ಜರ್ನಿ ಇದು ಅಲ್ವಾ? ಸ್ವಲ್ಪ ಹಿಂದಕ್ಕೆ ಹೋಗೋಣ. ಪ್ರಿಯಾ ಅವರು ಎಲ್ಲಿನವರು, ಓದಿದ್ದೆಲ್ಲಿ, ಆಮೇಲೆ ಈ ಕಲೆಗೆ ಹೆಂಗೆ ಬಂದ್ರಿ, ಆಮೇಲೆ ಮನೆ ಬ್ಯಾಕ್ಗ್ರೌಂಡ್ ಏನಾದ್ರು ಇತ್ಯಾದಿ? ಹೌದು. ಅಂದರೆ ನಾನು ಮೈಸೂರಿನ ಹುಡುಗಿ, ಮೂಲತಃ ಮೈಸೂರಿನವಳು. ಕಲೆ ನಮ್ಮ ಮನೇಲಿ
ಎಲ್ಲ ನಮ್ಮ ಮನೇಲೆಲ್ಲ ಟೀಚರ್ಸ್ ಫ್ಯಾಮಿಲಿ, ಸ್ಟ್ರಿಕ್ಟ್ ಫ್ಯಾಮಿಲಿ, ಕಂಪ್ಲೀಟ್ ಶಿಕ್ಷಕರು, ಎಲ್ಲಿಂದ ಎಲ್ಲಿಗೆ ಹುಡುಕಿದ್ರು ಶಿಕ್ಷಕರು. ನಮ್ಮ ತಂದೆಗೆ ಒಂದು ಸಣ್ಣ ಹವ್ಯಾಸ ಇತ್ತು, ಏನಂತ ಅಂದ್ರೆ ಅವರು ಡ್ಯಾನ್ಸ್ ಮಾಡೋರು. ಸೊ ಕಲೆ ಅಂತ ಬಂದ್ರೆ ಅಪ್ಪಂದು ಅದೊಂದು ಸಣ್ಣ ಎಳೆ ಇದೆ. ಸೊ ಅದು ಬಿಟ್ರೆ ಆಕ್ಟಿಂಗ್ ಅಂತ ಎಲ್ಲ ಅಥವಾ ರಂಗಭೂಮಿ ಇರಬಹುದು, ಸಿನಿಮಾ ಇರಬಹುದು, ಈ ತರದೆಲ್ಲ ಯಾರೂ ಇಲ್ಲ, ನಾನೇ ಮೊದಲಿಗರು. ಹೌದು, ಫ್ಯಾಮಿಲಿಯಿಂದ. ಸೊ ನನ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಆ ಥರದ್ದೆಲ್ಲ ಏನೂ ಇಲ್ಲ ಆಕ್ಟಿಂಗ್ ಅಂತ ಬಂದ್ರೆ. ನೀವೊಬ್ಬರೇ ಹೌದು, ಬಣ್ಣದ ಲೋಕಿಗೆ ಧುಮುಕಿದ್ದು. ಹೌದು. ಓದಿದ್ದೇನು? ಎಲ್ಲೆಲ್ಲಿ ಓದಿದ್ದು? ನಾನು ಟೀಚರ್ ಆಗೋಕೆ ಅಂತ ಓದಿದ್ದು, TCH ಎಲ್ಲ ಮಾಡಿ. ಬಟ್ ನಾನು ಶಾಲೆಯಲ್ಲಿ ಪಾಠ ಮಾಡೋ ಟೀಚರ್ ಆಗ್ಲಿಲ್ಲ. ರಂಗಭೂಮಿ ಗೀಳು ಶುರುವಾಗುತ್ತೆ. ಸೊ ರಂಗಭೂಮಿಯಿಂದ ಸಿನಿಮಾ. ಸೊ ಈಗ ಅಂದ್ರೆ ಟೀಚ್ ಮಾಡ್ತೀನಿ ನಾನು ಮತ್ತೆ ಅವಿನಾಶ್ ಇಬ್ರು ಕೂಡ. ಅವಾಗವಾಗ ವರ್ಕ್ಶಾಪ್ಸ್, ಆಕ್ಟಿಂಗ್ ವರ್ಕ್ಶಾಪ್ಸ್ ನ ಟೀಚ್ ಮಾಡ್ತಿರ್ತೀವಿ. ಸ್ಕೂಲ್ ಮಕ್ಕಳಿಗೆ ಮಾಡಲಿಲ್ಲ, ಈಗ ರಂಗಭೂಮಿ ಮಕ್ಕಳಿಗೆ ಮಾಡ್ತಾ ಇದ್ದೀವಿ. ಓಕೆ, ಅದೊಂದು ಗ್ರೇಟ್ ಎಕ್ಸ್ಪೀರಿಯನ್ಸ್ ಅಲ್ವಾ? ಎಸ್, ಹೌದು. ಓಕೆ, ಸ್ಕೂಲು ಟೀಚರ್ ಆಗಲಿಲ್ಲ, ಇಲ್ಲಿ ಟೀಚರ್ ಆದರೆ ಈ ಟೀಚರ್ ಆಗ್ಲಿಕ್ಕೆ ಒಂದು ಮುಖ್ಯ ಕಾರಣ ಅಂತ ಇರುತ್ತೆ, ಆ ಸೆಳೆತ ಅನ್ನೋದು. ಆ ಸೆಳೆತ ಬಂದಿದೆ ಇರಲಿ? ಅದು ನಾನು ಕಂಪ್ಲೀಟ್ ಕ್ರೆಡಿಟ್ಸ್ ಮಂಡ್ಯ ರಮೇಶ್ ಸರ್ಗೆ ಕೊಡಬೇಕು. ನಟನ ಮೈಸೂರು ನಟನ ಮಂಡ್ಯ ರಮೇಶ್ ಸರ್ ಎಲ್ಲರಿಗೂ ಗೊತ್ತಿರ್ತಾರೆ. ಸೊ ಅದು ನನ್ನ ಅಂದರೆ ನಟನಾ ಶಾಲೆ, ನನ್ನ ರಂಗಭೂಮಿ ಜರ್ನಿ ಶುರುವಾಗಿದ್ದು ಅಲ್ಲಿಂದ. ನನ್ನ ನಟನೆ ಜರ್ನಿ ಶುರುವಾಗುತ್ತೆ ಅಲ್ಲಿಂದ. ಸುಮ್ಮನೆ ಅಮ್ಮ ನನ್ನನ್ನು ಅಲ್ಲಿ ಕರ್ಕೊಂಡು ಹೋಗಿ ಸೇರಿಸ್ತಾಳೆ. ಅಲ್ಲಿ ರಜಾ ಮಜಾ ಅಂತ ಒಂದು ಸಮ್ಮರ್ ಕ್ಯಾಂಪ್ ನಡೆಯುತ್ತೆ, ತುಂಬ ಫೇಮಸ್ ಅದು. ಸೊ ಅದೆಲ್ಲ ಮುಗಿದ್ಮೇಲೆ ಅಲ್ಲಿ ವಾಲಂಟಿಯರ್ ಆಗಿ ನಾನು ಹೋಗಿ ಸೇರ್ಕೋತೀನಿ. ಅಂದರೆ ಸ್ವಯಂ ಸೇವಕಿಯಾಗಿ ನಾನು ನಟನಾಗೆ ಸೇರ್ಕೋತೀನಿ. ಅಲ್ಲಿ ಒಂದು ನಾಟಕನ ನೋಡಿ ನಾನು ತುಂಬಾ ಪ್ರಭಾವಕ್ಕೆ ಒಳಗಾಗ್ತೀನಿ. ಹೌದು. ಯಾವ ನಾಟಕ ಅದು? ಅಗ್ನಿ ಮತ್ತು ಮಳೆ ಅಂತ, ಕರ್ನಾಟಕದ ಒಂದು ನಾಟಕ. ಸೊ ಅದರಲ್ಲಿ ಒಂದು ಪಾತ್ರ ನಂಗೆ ಸಖತ್ ಕಾಡ್ಬಿಡುತ್ತೆ. 2-3 ದಿವಸ ನಂಗೆ ನಿದ್ದೆನೆ ಬರಲ್ಲ. ನಿತ್ತಿಲೆ ಅನ್ನೋ ಒಂದು ಕ್ಯಾರೆಕ್ಟರು. ನನ್ನ ಲೈಫ್ನಲ್ಲಿ ಅಷ್ಟು ಸೀರಿಯಸ್ ಆಗಿ ನಾನು ನಾಟಕ ನೋಡಿದ್ದಾಗ್ಲಿ ಅಥವಾ ನನಗೆ ಅಷ್ಟು ಅಂದರೆ ನಾನು ಆ ಥರ ಪ್ರಭಾವಕ್ಕೊಳಗಾಗಿದ್ದು ಇರಲಿಲ್ಲ. ನನಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ನಾಟಕನ ನೋಡಿದ್ದು. ಈ ಥರ ಎಲ್ಲ ಇದೆಯಾ ಅನ್ನೋದು ನಂಗೆ ಐಡಿಯಾನೇ ಇರಲಿಲ್ಲ. ನಮ್ಮ ಮನೇಲಿ ಯಾರೂ ಆ ಲೈನ್ನಲ್ಲಿ ಇರಲಿಲ್ವಲ್ಲ. ಸೊ ನಾನು ಹಾಡ್ತಿದ್ದೆ, ಡ್ಯಾನ್ಸ್ ಮಾಡ್ತಿದ್ದೆ, ಡ್ರಾಯಿಂಗ್ ಮಾಡ್ತಿದ್ದೆ, ಆಮೇಲೆ ಪುಸ್ತಕಗಳು ಓದ್ತಿದ್ದೆ. ಸೊ ಒಬ್ಬ ಶಿಕ್ಷಕಿ ಆಗುವಂತ ಎಲ್ಲ ಲಕ್ಷಣದು ಮತ್ತೆ ಶಿಕ್ಷಕಿ ಆಗಕ್ಕೆ ಬೇಕಾಗಿರುವಂತ ತಯಾರಿಲಿದ್ದೆ. ಸೊ ಈ ನಟನೆ ಅನ್ನೋದು ನನಗೆ ಹೊಸದಾಗಿ ಸೇರ್ಕೊಳ್ಳುತ್ತೆ. ಅವಾಗ ನಾನು ರಮೇಶ್ ಸರ್ ಹತ್ರ ಹೋಗಿ ನಾನು ಆಕ್ಟ್ ಮಾಡಬೇಕು ಸರ್, ನನಗೆ ತುಂಬಾ ಇಷ್ಟ ಆಯ್ತು ನಾಟಕ ನೋಡಿದ್ದು ಅಂತೆಲ್ಲ ಹೇಳಿದಾಗ ಅವ್ರು ನನ್ನನ್ನು ಸೇರಿಸ್ಕೋತಾರೆ. ಆದ್ರೆ ಇಮಿಡಿಯೇಟ್ ಆಗಿ ಪಾತ್ರ ಕೊಡಲ್ಲ. ಹೌದು, ರಂಗಭೂಮಿಯ ಮೊದಲು ಅಬ್ಸರ್ವ್ ಮಾಡ್ತಾರೆ ಇವರಲ್ಲಿ ಇದೆಯಾ ಅದು ಅಂತ. 2 ವರ್ಷ ನಾನು ಕಾಯ್ತೀನಿ. ಕಂಪ್ಲೀಟ್ ಬ್ಯಾಕ್ ಸ್ಟೇಜ್ ವರ್ಕ್ಗಳಿರಬಹುದು, ಅಂದರೆ ನಟನೆ ಹಿಂದಿನ ಕೆಲಸಗಳು ಏನೇನಿದೆ, ರಂಗದ ಹಿಂದಿನ ಕೆಲಸಗಳಲ್ಲಿ ನಾನು ತೊಡಗಿಸ್ಕೊತೀನಿ. ಸೊ ಅದಾದಮೇಲೆ ಆಫ್ಟರ್ 2 years ನನಗೆ ಪಾತ್ರ ಸಿಗುತ್ತೆ, ಒಂದು ಸಣ್ಣ ಪಾತ್ರ ಸಿಗುತ್ತೆ, ಒಂದು 5 ಸೆಕೆಂಡ್ 6 ಸೆಕೆಂಡ್ ಬರುವಂಥ ಪಾತ್ರ. ಅಲ್ಲಿಂದ ನನ್ನ ನಟನಾ ಜರ್ನಿ ಶುರುವಾಗುತ್ತೆ, ನಟನೆಯ ಜರ್ನಿ. ಈ 2 ವರ್ಷದ ಡ್ಯೂರೇಷನಲ್ಲಿ ಏನೆಲ್ಲ ಮಾಡಿದ್ರಿ ರಂಗಭೂಮಿಯಲ್ಲಿ? ಏನೆಲ್ಲ ಕಲ್ತ್ರಿ? ಯಾಕಂದರೆ ರಂಗಭೂಮಿಯಲ್ಲಿ ಕಲಿಯೋದು ಸಾಕಷ್ಟಿದೆ. ಒಬ್ಬೊಬ್ಬ ರಂಗಭೂಮಿಗೆ ಅವರೇ ಸ್ಟೇಜ್ ರೆಡಿ ಮಾಡಬೇಕು, ಅವರೇ ಪರಿಕರಗಳನ್ನ ಇಡಬೇಕು, ಮತ್ತೆ ಪಾತ್ರಧಾರಿ ಆಗಬೇಕು. ಸೊ ಅವೆಲ್ಲ ಹೆಂಗೆ ಕಲಿಸ್ತು ಅಂತ ನಿಮಗೆ? ಇಂಪಾರ್ಟೆಂಟ್ ಆಗಿ ಅದಕ್ಕೆ ಆದ ಒಂದು ಸಹನೆ ಬೇಕಾಗುತ್ತೆ ಸರ್. ಅದೊಂದು ಪೇಷನ್ಸ್ ಲೆವೆಲ್ ಬೇಕು. ಸೊ ಅದು ಪರೀಕ್ಷೆ ನಡೆಯುತ್ತೆ, ಗಟ್ಟಿನ ಜೊಳ್ಳ ಅನ್ನೋದು. ಸೊ ಅದರಲ್ಲಿ ನಾವು ತೂರ್ ಹೋಗ್ಬಾರ್ದಷ್ಟೇ. ನನಗೆ ಬಲವಾಗಿದ್ದು ಬೇಕು ಅಂತ ಅಂದ್ರೆ ನನಗೆ ಏನ್ ಬೇಕು ಅನ್ನೋದು ನನ್ನೊಳಗೆ ತೂಕ ಮಾಡಿ ನಿಲ್ಸುತ್ತೆ ಅಲ್ಲಿ. ಸೊ ನಮ್ಮನ್ನ ಗಟ್ಟಿ ಮಾಡತ್ತೆ. ಸೊ ನನಗೆ ನಾನು ಆಕ್ಟರ್ ಆಗ್ಬೇಕು ಅನ್ನೋದು ಬಂದ್ಬಿಟ್ಟಿತ್ತು ಅವಾಗ. ಆ ಥರದ್ದು ಒಂದು ಆ್ಯಕ್ಟಿಂಗ್ ನಾನು ಮಾಡಲೇಬೇಕು ಅಂತ, ಯಾಕೆಂದರೆ ಮನಸೂರೆಗೊಂಡೋಗಿದ್ದೆ ನಾನು. ಸೊ ಹಾಗಾಗಿ ನನ್ನ ಕಾಸ್ಟ್ಯೂಮ್ ಎಲ್ಲ ಅಂದರೆ ತೆಗೆದಿಡೋದು, ಮಡ್ಸಿಡೋದು, ವಾಶ್ ಮಾಡೋದು, ಆಮೇಲೆ ರಿಹರ್ಸಲ್ ಶುರುವಾಗೋಕ್ಕೂ ಮೊದಲು ಆ ಜಾಗಗಳನ್ನೆಲ್ಲ ಕ್ಲೀನ್ ಮಾಡೋದು, ಆಮೇಲೆ ರಿಹರ್ಸಲ್ ರೀಡಿಂಗ್ ಎಲ್ಲ ನಡೆಯುವಾಗ ಬ್ರೇಕ್ನಲ್ಲಿ ಕಾಫಿ ಕೊಡೋದು ಎಲ್ಲ ಇದು ಮಾಡೋದು, ಆಮೇಲೆ ರೀಡಿಂಗ್ ಹೆಂಗಾಗತ್ತೆ ಅಂತ ಸರ್ಕಲಿಂದ ಹೊರಗಡೆ ನಿಂತು ನೋಡ್ಕೊಳ್ಳೋದು, ನಿಧಾನವಾಗಿ ಸ್ಕ್ರಿಪ್ಟನ್ನ ಕೈಗೆ ತಗೊಳ್ಳೋದು,
ಪ್ರಾಂಪ್ಟಿಂಗ್ ನಿಂತ್ಕೊಳ್ಳೋದು, ಅಂದ್ರೆ ಬ್ಲಾಕಿಂಗ್ ನಡೆಯುವಾಗ ನಾನು ಪ್ರಾಂಪ್ಟಿಂಗ್ ನಿಂತ್ಕೊಳ್ಳೋದು, ರಿಹರ್ಸಲ್ ಎಲ್ಲ ಮುಗಿದ ಮೇಲೆ ಕ್ಲೀನಿಂಗ್ ಕೆಲಸಗಳಿರಬಹುದು, ಆಮೇಲೆ ಶೋಗಳು ನಡೆಯುವಾಗ ಅದರ ಹಿಂದೆ ಬೇಕಾಗತ್ತೆ ಒಂದಷ್ಟು ಅಂದರೆ ಕೆಲಸಗಳು ನಡೆಯುತ್ತೆ, ರಂಗದ ಹಿಂದಿನ ಕೆಲಸಗಳು, ಪ್ರಾಪರ್ಟಿ ತಯಾರಾಗೋದಿರಬಹುದು, ಸೆಟ್ಗಳು ತಯಾರಾಗೋದಿರಬಹುದು. ಸೊ ಇದ್ರೆಲ್ಲದ್ರ ಜೊತೆ ನಾನು ಅಂದರೆ ನಾನು ಕಳೆದು ಹೋಗ್ಬಿಟ್ಟಿದ್ದೆ. ನಾನು ಆ್ಯಕ್ಟಿಂಗ್ ಬಂದು ಮಾಡ್ತಿಲ್ಲ ಅನ್ನೋದೊಂದು ಬಿಟ್ಟರೆ ನನ್ನ ಲೈಫ್ನಲ್ಲಿ ಏನೋ ಒಂದು ಅದ್ಭುತ ನಡೀತಿದೆ ಅಂತ ನಾನು ಕಳೆದು ಹೋಗಿದ್ದೆ. ಅದು ಮಾತಿನಲ್ಲಿ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ರಂಗಭೂಮಿದು ಒಂದು ಜರ್ನಿನ ನಾನಿವಾಗ ಅದನ್ನೆಲ್ಲ ತುಂಬ ಮಿಸ್ ಮಾಡ್ಕೋತೀನಿ. ಜಾಸ್ತಿ ನಾನು ನಾಟಕಗಳಲ್ಲಿ ನನ್ನನ್ನು ತೊಡಗಿಸ್ಕೊಳಕ್ ಆಗ್ತಿಲ್ಲ. ಸೊ ಬಟ್ ಅದು ಒಂಥರ ಗೋಲ್ಡನ್ ಡೇಸ್ ನನಗೆ. ಆ 2 ವರ್ಷ ಪರ್ಟಿಕ್ಯುಲರ್ ಆಗಿ ನನಗೆ ಆ 2 ವರ್ಷ ಮಾತ್ರ ಅಂದ್ರೆ ನನಗೆ ಗೊತ್ತಿತ್ತು ನನ್ನ ಪರೀಕ್ಷೆ ಆಗ್ತಾ ಇದೆ ಅಂತ. ನನಗೆ ಅಂದ್ರೆ ಅದು ನಂಬಿಕೆ ಇತ್ತು ನನಗೆ ಸಿಗುತ್ತೆ ಅನ್ನೋದು. ಆಮೇಲೆ ನಾನು ಮಾಡ್ತಿದ್ದ ಪ್ರತಿ ಕೆಲಸನೂ ನಾನು ಎಂಜಾಯ್ ಮಾಡ್ತಿದ್ದೆ. ಆಮೇಲೆ ಆ ಕೆಲಸಗಳು ನನ್ನನ್ನ ಒಂದೊಂದು ಪ್ರತ್ಯೇಕವಾಗಿ ಪ್ರತಿಯೊಂದು ಕೆಲಸನೂ ನನ್ನನ್ನು ತಿದ್ದುತ್ತಿತ್ತು. ಸೊ ಅದನ್ನು ನಾನು ಎಂಜಾಯ್ ಮಾಡ್ತಿದ್ದೆ. ನಾನು ಯಾವತ್ತು ಅಯ್ಯೋ ಕಸ ತೆಗಿಯೋಕೆ ಕೊಟ್ಬಿಟ್ರು ಅಥವಾ ನೆಲ ಒರ್ಸೋಕೆ ಕೊಟ್ಟರು ಅಂತೆಲ್ಲ ನಾನು ಅಂದ್ಕೊಂಡಿದ್ದೂ ಇಲ್ಲ, ಅದೆಲ್ಲ ನನ್ನ ತಲೆಗೆ ಬಂದೂ ಇಲ್ಲ. ಒಂದಷ್ಟು ಜನ ಅನ್ಕೋತಾರೆ ಅಯ್ಯೋ ನಾನು ಕಸ ತೆಗ್ಬಿಟ್ಟೆ, ನಾನು ಮನೇಲೇ ಮಾಡ್ತಿರ್ಲಿಲ್ಲ ಇಲ್ಲೆಲ್ಲ ಮಾಡಿಬಿಟ್ಟೆ ಅಂತ. ಬಟ್ ನನಗೆ ಆ ಥರ ಎಲ್ಲ ಯಾವತ್ತೂ ಅನಿಸಿಲ್ಲ. ಕಸ ತೆಗಿಯೋದು ಕೂಡ ಒಂದು ಕಲೆ ಥರ ನಾನು ಅದನ್ನು ಎಂಜಾಯ್ ಮಾಡ್ತಿದ್ದೆ. ಅದೇ ಒಂದು ಮಡಕೆ ಆಗಬೇಕಾದ್ರೆ ಮಣ್ಣು ಫಸ್ಟ್ ಹದ ಆಗಬೇಕಂತ. ಸೊ ನೀವು ಹದವಾಗಿ ಈಗ ಬಂದಿದ್ದೀರಿ, ಒಬ್ಬ ನಟಿಯಾಗಿ, ಪರಿಪೂರ್ಣ ನಟಿಯಾಗಿ ಹೊರಹೊಮ್ಮಿದ್ರಿ. ಸೊ ಅದಕ್ಕೆಲ್ಲ ರಂಗಭೂಮಿ ಬಲವಾಗಿ ನಿಮಗೆ ಬೇಸ್ ಕೊಡ್ತು. ಆಗ್ಲೇ ಹೇಳಿದ್ರಿ ಒಂದು ನಾಟಕದಲ್ಲಿ ಚಾನ್ಸ್ ಸಿಕ್ತು, ಜಸ್ಟ್ ಸೆಕೆಂಡ್ಸ್ ಬರೋದು ಅಂತ. ಈಗ ಯಾವುದೊಬ್ಬ ಕಲಾವಿದನಿಗೆ ಆತ್ಮತೃಪ್ತಿ ಅನ್ನೋದೇ ಇರೋದಿಲ್ಲ. ಸೊ ನೀವು ಮಾಡಿದಾಗ ಹೆಂಗೆ ಅನಿಸ್ತದೆ? ಅದಕ್ಕೆ ಫಸ್ಟ್ ಟೈಮ್ ಸ್ಟೇಜಲ್ಲಿ ನಿಂತಿದ್ದೀರಾ, ಡೈಲಾಗ್ ಇತ್ತು ಅಥವಾ ಇರಲಿಲ್ಲ? ಇತ್ತು, ಡೈಲಾಗ್ ಇತ್ತು. ಬಟ್ ಒಂದು ಬೊಂಬೆ ಥರ ನನ್ನನ್ನು ರೆಡಿ ಮಾಡಿಬಿಟ್ಟು ಒಂದು ನಾಟಕದಲ್ಲಿ ಈ ಥರ ಒಂದು ಇಂಟರ್ವ್ಯೂ ನಡೆಯೋ ಒಂದು ಸೀನ್ ಅದು. ಅಂದರೆ ಒಬ್ಬ ನ್ಯೂಸ್ ರೀಡರ್ದು ಒಂದು ಸೀನ್ ಅದು. ಅವರು ಹೇಳ್ತಾರೆ ಈಗ ಒಂದು ವಿರಾಮದ ನಂತರ ನಾವು ಮಾತುಕತೆನ ಮುಂದುವರ್ಸೋಣ ಅಂತ ಅವ್ರು ಹೇಳಿದಾಗ ಅಲ್ಲಿ ಒಂದು ಆಡ್ ಬರೋ ಸೀನು. ಆಡ್ ನಂದು ವಾಷಿಂಗ್ ಪೌಡರ್ ನಿರ್ಮಾ ಅಂತ ಒಂದು ಆಡ್ ಅಲ್ಲಿ ನಾನು ಬರೋದು. ಆ ಒಂದು 2 ಲೈನ್ ನಾನು ಹಾಡ್ತಿದ್ದೆ, ಸದಾ ಟಿವಿ ನೋಡೋದು ನಿಮ್ ಕರ್ಮ ಅಂತ ಅನ್ಬಿಟ್ಟು. ಸೊ ಅದು ಸಿಕ್ಕಿದ್ ನನ್ಗೆ ಒಂಥರ ಖುಷಿ, ಅಂದ್ರೆ ಹೇಳೋಕ್ ಆಗದಷ್ಟು ಖುಷಿ ನನ್ಗೆ. ಅದು ತುಂಬಾ ಫೇಮಸ್ ನಾಟಕ ಚೋರ ಚರಣದಾಸ ಅಂತ ನೀವು ಕೇಳಿರ್ತೀರ. ಎಸ್, ಅದು ಒಂದು ವಿಡಂಬನಾ ನಾಟಕ ಆಕ್ಚುಲಿ. ಅಲ್ಲಿ ಆ ಒಂದು ಫೇಮಸ್ ನಾಟಕದಲ್ಲಿ ನನಗೆ ಈ ಪಾತ್ರ ಸಿಕ್ಕಿದ್ದು ನಂಗೆ ಬಹಳ ಖುಷಿ ಆಯಿತು. ನಿಧಾನವಾಗಿ ನಾನು ಆ ನಾಟಕದ ಒಳಗೆ ನನ್ನ ಜಾಗನ ಹುಡುಕೊಳ್ತಾ ಹೋದೆ. ಅಲ್ಲಿ ನನಗೆ ರಾಣಿ ಅಂದರೆ ಒಂದು ಸಣ್ಣ ಆ್ಯಡ್ನಲ್ಲಿ ಆ್ಯಕ್ಟ್ ಮಾಡೋ ಒಂದು ಪಾತ್ರದಿಂದ ಮೇನ್ ಕ್ಯಾರೆಕ್ಟರ್, ಫೀಮೇಲ್ ಲೀಡ್ ಕ್ಯಾರೆಕ್ಟರ್ ಅಂದರೆ ರಾಣಿ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡೋಕ್ಕೆ ನಂಗೆ ಅವಕಾಶ ಸಿಗುತ್ತೆ. ಸೊ ಅದು ಒಂಥರ ಗ್ರೇಟ್ ಜರ್ನಿ. ಎಷ್ಟು ಪ್ರಯೋಗಗಳದು ನೀವು ರಂಗಭೂಮಿಯಲ್ಲಿ ಎಷ್ಟು ವರ್ಷ ಮಾಡಿದ್ರಿ? ನಾನು 2007 ಅಥವಾ 8 ನಾನು ಶುರು ಮಾಡಿದ್ದು. ಅಲ್ಲಿಂದ ಶುರು ಮಾಡಿ ನನ್ನ ಮೈಸೂರು ಬಿಟ್ಟಿದ್ದು 2014. ಸೊ ಅಲ್ಲಿವರೆಗೂ ಕಂಟಿನ್ಯೂಸ್ ರೆಗ್ಯುಲರ್ ಆಗಿ ನಾನು 24 hours ಥಿಯೇಟರೇ ಮಾಡ್ತಿದ್ದೆ. ಹೌದು. 2015 ನನ್ನ ಮದುವೆ ಆಗುತ್ತೆ, ನಾನು ಬ್ಯಾಂಗ್ಳೂರ್ ಶಿಫ್ಟ್ ಆಗ್ತೀನಿ. ಸೊ ಅಲ್ಲಿಂದ ನಮ್ಮ ಯಜಮಾನ್ರದ್ದು ಒಂದು ನಾಟಕದ ಟ್ರೂಪ್ ಇದೆ, ಸಾರ್ಕ್ ಅಂತ ಅಂದ್ಬಿಟ್ಟು. ಅದರಲ್ಲಿ ನನ್ನನ್ನು ತೊಡಗಿಸ್ಕೊಳ್ಳೋಕ್ಕೆ ಶುರು ಮಾಡ್ತೀನಿ. ಅದ್ರದ್ದು ಒಂದು 7 ವರ್ಷ, 6ರಿಂದ 7 ವರ್ಷ ನಾನು ಸತತವಾಗಿ ನನ್ನನ್ನು ನಾನು ತೊಡಗಿಸ್ಕೊತೀನಿ. ಅದಾದ್ಮೇಲೆ ಅದ್ರ ಜೊತೆಗೆ ಸಿನಿಮಾ ಮಾಡ್ತಿದ್ದೆ. ಈ ಕಂಪ್ಲೀಟ್ ಒಂದು 4-5 ವರ್ಷದಿಂದ ಸ್ಟ್ರಕ್ ಆಗ್ಬಿಟ್ಟಿದ್ದೀರಿ ಸಿನಿಮಾ. ಎಸ್, ಅದಕ್ಕೂ ಮೊದಲು ರಂಗಭೂಮಿಯಿಂದ ಮತ್ತೆ ನೀವು ಸ್ಮಾಲ್ ಸ್ಕ್ರೀನ್ಗೆ ಎಂಟ್ರಿ ಕೊಡ್ತೀರಾ? ಹೌದು. ಆ ಜರ್ನಿ ಹೆಂಗೆ ಶುರು ಆಯಿತು? ಸ್ಮಾಲ್ ಸ್ಕ್ರೀನ್ ನನಗೆ ಧಾರಾವಾಹಿಗಳನ್ನ ನೋಡಿ ಅಭ್ಯಾಸ ಇಲ್ಲ. ನಮ್ಮ ಮನೇಲಿನೂ ಅಷ್ಟೇ, ಯಾರಿಗೂ ಧಾರಾವಾಹಿ ಮೊದಲೇ ಶಿಕ್ಷಕರ ಫ್ಯಾಮಿಲಿ, ಟಿವಿನೇ ಜಾಸ್ತಿ ನಮಗೆ ನೋಡಕ್ ಕೊಡ್ತಿರ್ಲಿಲ್ಲ. ಸಿನಿಮಾ ಪ್ರಿಯೆ ನಾನು, ತುಂಬಾ ಸಿನಿಮಾ ನೋಡುವೆ ಅವಕಾಶ ಸಿಕ್ಕಾಗೆಲ್ಲ. ಸೊ ಧಾರಾವಾಹಿಲಿ ಆಕ್ಟ್ ಮಾಡ್ಬೇಕಾದ್ರೆ ನನಗೆ ಅದು ಅಂದ್ರೆ ರಂಗಭೂಮಿಯಿಂದ ಏಕ್ದಮ್ ಅಂದ್ರೆ ವೇದಿಕೆ ಅಂದ್ರೆ ಸ್ಟೇಜಿಂದ
ಕ್ಯಾಮ್ರಾ ಮುಂದೆ ಬರೋದಿದೆಯಲ್ಲ ಅದು ಆಕ್ಚುಲಿ ಚಾಲೆಂಜ್. ಸೊ ತುಂಬಾ ದುಡ್ಡು ಅಂದ್ರೆ ಅಳತೆ ಇದೆಯಲ್ಲ, ಇಷ್ಟು ಜನರಿಗೆ ಆಕ್ಟ್ ಮಾಡೋ ಅಭ್ಯಾಸ ಇದ್ದಾಗ ಏಕ್ದಮ್ ಅದನ್ನ ಒಂದು ಕ್ಯಾಮ್ರಾದ ಒಂದು ಸಣ್ಣ ಚೌಕಟ್ಟಿನಲ್ಲಿ ಒಳಗೆ ಆಕ್ಟ್ ಮಾಡ್ಬೇಕಾಗತ್ತಲ್ಲ. ಸೊ ಅದು ಒಂದು ದೊಡ್ಡ ಚಾಲೆಂಜ್. ನನಗಂತೂ ಅದು ಖಂಡಿತವಾಗ್ಲೂ ಚಾಲೆಂಜ್ ಆಗಿತ್ತು. ಜಾಸ್ತಿ ಈಗ ನಾಟಕ ಮಾಡುವಾಗ ನಾವು ವಾಯ್ಸ್ ಜಾಸ್ತಿ ಥ್ರೋ ಮಾಡ್ತಿದ್ವಿ, ಹಿಂದಿರೋರ್ಗು ನಮ್ಮ ಎನರ್ಜಿ ತಲುಪಬೇಕಾಗಿತ್ತು. ಆಮೇಲೆ ಏನ್ ಎನರ್ಜಿ ಇದೆ ಅದ್ರ 10 ಪಟ್ಟು ಎನರ್ಜಿನ ಜಾಸ್ತಿ ಹಾಕಿ ನಾವು ಆಕ್ಟ್ ಮಾಡ್ತಿದ್ವಿ. ಆಮೇಲೆ ನಮ್ಮ ಬಾಡಿ ಲ್ಯಾಂಗ್ವೇಜ್ ಇರಬಹುದು, ಆಮೇಲೆ ಮಾತಾಡೋ ರೀತಿ ಇರಬಹುದು. ಅಂದ್ರೆ ಪ್ರತಿಯೊಂದು ಅಕ್ಷರನು ಮುಂದಿನ ಸಾಲಿನಲ್ಲಿ ಕೂತಿರೋರ್ಗು ಮತ್ತು ಹಿಂದಿನ ಸಾಲಿನಲ್ಲಿ ಕೂತಿರೋರು ನನ್ನ ಅಕ್ಷರ ಮಿಸ್ ಆಗೋಗಿತ್ತು. ಸೊ ಪ್ರತಿ ಅಕ್ಷರನು ಅದು ಕಿವಿಗೆ ಬೀಳ್ಬೇಕು ಅಂತ ನಾನು, ಅಂದ್ರೆ ನಾವು ರಂಗಭೂಮಿಲಿ ವರ್ಕ್ ಮಾಡ್ಬೇಕಾದ್ರೆ ಬಿಡಿಸಿ ಮಾತಾಡಿ ಅದು ಒಂದು ಇತ್ತು. ಸೊ ನಾನು ಏಕ್ದಮ್ ಕ್ಯಾಮ್ರಾ ಮುಂದೆ ಬಂದಾಗ ನನಗೆ ತುಂಬ ಕಷ್ಟ ಆಗೋಯ್ತು. ಆಮೇಲೆ ಅವಿನಾಶ್ರು ನನಗೆ ಸ್ವಲ್ಪ ಅದನ್ನು ಪ್ರಾಕ್ಟೀಸ್ ಮಾಡ್ಸೋಕೆ ಶುರು ಮಾಡಿದ್ರು. ಹೆಂಗೆ ಮಾತಾಡಬೇಕು, ಕ್ಯಾಮ್ರಾಕ್ಕೆ ಎಷ್ಟು ಎನರ್ಜಿ ಹಾಕಬೇಕು, ಆ ಮ್ಯಾನರಿಸಮ್ಸ್ ಏನು ಇಟ್ಕೋಬೇಕು, ಸೊ ಬಾಡಿ ಲ್ಯಾಂಗ್ವೇಜ್ನ ಹೆಂಗೆ ಪಾಲಿಷ್ ಮಾಡ್ಕೋಬೇಕು. ಸೊ ನನ್ನ ಸಿನಿಮಾ ನಟನೆ ಏನಿದೆ, ಆ್ಯಕ್ಟಿಂಗ್ ಏನಿದೆ, ಅದನ್ನು ನನ್ನ ಒಂದು ನಟಿಯಾಗಿ ನನ್ನ ಬೆನ್ನ ಹಿಂದೆ ನಿಂತ್ಕೊಂಡು ಪಾಲಿಷ್ ಮಾಡ್ತಾ ಬರ್ತಾರೆ. ಸೊ ಸ್ಮಾಲ್ ಸ್ಕ್ರೀನಲ್ಲಿ ಆ್ಯಕ್ಟ್ ಮಾಡಬೇಕಾದ್ರೂ ಫಸ್ಟು ಜಗನ್ ಅಂತ ಅವರು ಡೈರೆಕ್ಟರು, ಲಕ್ಷಣ ಸೀರಿಯಲ್ನಲ್ಲಿ ನಾನು ಮಾಡುವಾಗ ಅದರಲ್ಲಿ ನಾನು ಆ್ಯಕ್ಟ್ ಮಾಡ್ಬೇಕಂದ್ರೆ ಪ್ರಿಯಾ ಯಾಕೆ ಇಷ್ಟೊಂದು ಮಾಡ್ತಿದ್ಯಾ ಅನ್ನೋರು, ಪ್ರಿಯಾ ಒಂದು ಸ್ವಲ್ಪ ಕಮ್ಮಿ ಮಾಡು, ಪ್ರಿಯಾ ನಿನ್ನ ಎನರ್ಜಿ ಹೊರಗಡೆ ಇರಲಿ, ಇದು ಏನದು ಕ್ಯಾಮ್ರಾ ಮುಂದೆ ಬಂದಾಗ ಎನರ್ಜಿ ಕಮ್ಮಿ ಮಾಡು ಅನ್ನೋರು. ಸೊ ಹಿಂಗೆ ನಾನು ಕ್ಯಾಮ್ರಾಕ್ಕೆ ಸ್ವಲ್ಪ ಬ್ಲೆಂಡ್ ಮಾಡ್ಕೊಳ್ತಾ ಬಂದೆ. ಓಕೆ, ನೀವು ಈ ಸೀರಿಯಲ್ಲು ಮತ್ತು ರಂಗಭೂಮಿ ನಡುವೆ ಇನ್ನೊಂದು ಕೆಲಸನ ಶುರು ಮಾಡ್ಕೋತೀರಿ, ಒಂದು ಕ್ಯಾಂಟೀನ್ ಅಂತೇಳಿ. ಆ ಕ್ಯಾಂಟೀನ್ ಶುರುವಾಗಿದ್ದೆ ಇಂತೆ ಯಾಕೆ ಅಂತೇಳಿ? ಕ್ಯಾಂಟೀನ್ ತುಂಬಾ ಅದ್ಭುತವಾಗಿ ಅಡಿಗೆ ಮಾಡ್ತೀರಂತ ತಿಂದವ್ರು ಹೇಳ್ತಾರೆ. ಅಂದ್ರೆ ಹೊಟ್ಟೆಪಾಡು ಸರ್. ಅಗೈನ್ ಎಲ್ಲವೂ ಔಟ್ ಆಫ್ ಪ್ಯಾಷನ್ ಅನ್ನೋದಕ್ಕಿಂತ ನಿಜ, ಪ್ರತಿಯೊಂದು ಕೆಲಸದ ಹೌದು ಪ್ರತಿಯೊಂದು ಕೆಲಸದ ಹಿಂದೆ ಮೇನ್ ಉದ್ದೇಶ ಹೊಟ್ಟೆಪಾಡೆ ಆಗಿರುತ್ತೆ. ಸೊ ನನಗಂತೂ ಕ್ಯಾಂಟೀನ್ ಮಾಡಿದ್ದಂತೂ ಕಂಪ್ಲೀಟ್ ಮನೆ ನಡೆಸೋದಕ್ಕೆ ಬೇಕಾಗಿ ಮೈಸೂರಲ್ಲಿ ಇಲ್ಲ ಬೆಂಗಳೂರಲ್ಲಿ. ಮೈಸೂರಿನಲ್ಲಿ ನಾನೇನು ಅಂದ್ರೆ ರಂಗಭೂಮಿ ಅಷ್ಟೇ ನನಗೆ ಮೈಸೂರಿನಲ್ಲಿ ಎಜುಕೇಶನ್ ಆಗಿದ್ದು, ಹುಟ್ಟಿದ್ದು ಬೆಳೆದಿದ್ದು ಎಜುಕೇಶನ್ ಮತ್ತು ರಂಗಭೂಮಿ ಅಷ್ಟೇ ನನಗೆ ಮೈಸೂರು. ಅಲ್ಲಿಂದ ನನಗೆ ಮೈಸೂರು ನನ್ ಜಾಸ್ತಿ ಮೈಸೂರು ಫಸ್ಟ್ ಹಾಫ್, ಬೆಂಗಳೂರು ಸೆಕೆಂಡ್. ಹೌದು, ಓಕೆ, ಎಸ್. ಬೆಂಗಳೂರಿನಲ್ಲಿ ನಾನು ದುಡಿಯೋಕೆ ಶುರು ಮಾಡಿದ್ದು ಬ್ಯಾಂಗ್ಳೂರೇನೆ. ಸೊ ಇಲ್ಲಿ ಆವಾಗ ನಾನಿನ್ನು ಸಿನಿಮಾದಲ್ಲಿ ಅಷ್ಟು ಸೀರಿಯಸ್ ಆಗಿ ನನ್ನನ್ನು ತೊಡಗಿಸ್ಕೊಂಡಿರ್ಲಿಲ್ಲ. ಸೊ ಅಂದ್ರೆ ನನ್ನ ತಲೆಯಲ್ಲಿ ಏನು ಅಂತಂದ್ರೆ ಅವಿನಾಶ್ ಆಕ್ಟ್ ಮಾಡ್ತಾ ಇದ್ದಾರೆ. ಆ್ಯಕ್ಟ್ ಮಾಡಬೇಕಾದ್ರೆ ಮತ್ತೆ ನಾನು ಏನು ಆ್ಯಕ್ಟ್ ಮಾಡೋ ಅಗತ್ಯ ಇಲ್ಲ, ನಾನು ಥಿಯೇಟರ್ ಮಾಡಿಕೊಂಡು ಅದ್ರ ಜೊತೆಗೆ ಟೈಮ್ ಯಾಕೆ ವೇಸ್ಟ್ ಮಾಡೋದು, ಬಿಸ್ನೆಸ್ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಅಡುಗೆ ಚೆನ್ನಾಗಿ ಮಾಡೋಕ್ಕೆ ಗೊತ್ತಿದ್ರಿಂದ, ಆಮೇಲೆ ನಾನು ಮಾಡಿದ್ದು ಪುಳಿಯೋಗರೆನ ತಿಂದು ಅವಿನಾಶ್ರು ತುಂಬಾ ಖುಷಿ ಪಟ್ಟಿದ್ರು. ಇದು ತುಂಬಾ ಜನಕ್ಕೆ ಸಿಗಬೇಕು ಅಂತೆಲ್ಲ ಹೇಳಿದಾಗ ಪುಳಿಯೋಗರೆನೇ ಬೆಸ್ಟಿಲಿಕ್ಕೆ ಕಾರಣ ಆಯ್ತಾ ಅಂತ. ಹೌದು ಅಲ್ವಾ? ಸೊ ನನ್ನ ಕ್ಯಾಂಟೀನಲ್ಲಿ ಪುಳಿಯೋಗರೆ ತುಂಬಾ ಫೇಮಸ್ ಇತ್ತು. ಓಕೆ. ಸೊ ಪ್ರಿಯಾ ಪುಳಿಯೋಗರೆ ಅಂತಾನೆ ಫುಲ್ ಎಲ್ಲ ಬಂದು ತಿನ್ನೋರು. ಸೊ ಕ್ಯಾಂಟೀನ್ ಒಂದು ಇದು ಹಂಗೆ ಶುರುವಾಗಿದ್ದು. ನನ್ಗೆ ಅದು ಕ್ಯಾಂಟೀನ್ ಮಾಡ್ಬೇಕನ್ನೋ ಅಂದ್ರೆ ಐಡಿಯಾ ಇರ್ಲಿಲ್ಲ. ಬಂದವ್ರಿಗೆಲ್ಲ ತುಂಬಾ ಸಂತೋಷದಿಂದ, ಖುಷಿಯಿಂದ, ಪ್ರೀತಿಯಿಂದ ಇವತ್ತು ಕೂಡ ಅಡಿಗೆ ಮಾಡ್ತೀನಿ. ಎಷ್ಟು ಜನ ಬಂದ್ರು ಅಡಿಗೆ ಮಾಡ್ತಿದ್ದೆ. ನನಗೆ ಒಂದ್ಸಲ ಕನಸು, ನಾನು ಕ್ಯಾಂಟೀನ್ ಶುರು ಮಾಡಿಬಿಟ್ಟಿದ್ದೆ, ದೊಡ್ಡ ಹೋಟೆಲ್ ಆಗಿಬಿಟ್ಟಿದೆ. ಅದಕ್ಕೆ ಮೋದಿಯವ್ರು ಬಂದು ಪುಳಿಯೋಗರೆ ತಿಂದ್ಬಿಟ್ಟು ತುಂಬಾ ಚೆನ್ನಾಗಿದೆ ಅಂತ ಎಲ್ಲ ರಾಜಕೀಯದವರೆಲ್ಲ ನಿಂತ್ಕೊಂಡು ಹೊಗಳ್ತಿದ್ರು ಕನ್ಸಲ್ಲಿ. ಅದನ್ನ ನಾನು ಅವಿನಾಶಿಗೆ ಹೇಳ್ದೆ. ಅವರು ಒಂದು 5-6 ದಿವಸದ ಗ್ಯಾಪ್ ನಲ್ಲಿ ಕಂಪ್ಲೀಟ್ ಆಗಿ ನಾನು ಒಂದು ಕ್ಯಾಂಟೀನ್ ನ ರೆಡಿ ಮಾಡಿಕೊಟ್ಟು, ಜಸ್ಟ್ 5-6 ದಿವಸದಲ್ಲಿ ಅದನ್ನ ರೆಡಿ ಮಾಡಿಕೊಟ್ರು. ಮೋದಿ ಬಂದ್ರ? ಇಲ್ಲ ಸರ್. ಓಕೆ, ನೋಡೋಣ ಯಾವಾಗ್ಲಾದ್ರೂ ಪುಳಿಯೋಗರೆ ತಿನ್ನಕ್ ಮೋದಿ ಬರ್ಬೇಕು ಅಲ್ವಾ? ಸೊ ಬಂದ್ರೆ ಬಹುಶಃ ಮೋದಿ ಪುಳಿಯೋಗರೆ ಅಂತ ಆಗ್ಬೋದಾ ಅಂತ ಮತ್ತೊಮ್ಮೆ. ಓಕೆ, ಅಲ್ಲಿಂದ ಶುರುವಾಗಿದ್ದಂಥದ್ದು ಕ್ಯಾಂಟೀನ್. ಮತ್ತೆ ಅದು ಕ್ಯಾಂಟೀನ್ ರನ್ ಆಯ್ತಾ ಹೇಗೆ? ಇಲ್ಲ, ಕೋವಿಡ್ ಟೈಮ್ನಲ್ಲಿ ಸ್ವಲ್ಪ
ಕಷ್ಟಗಳಾಗ್ಬಿಡುತ್ತೆ, ಅದನ್ನ ಮುಂದುವರ್ಸೋದಕ್ಕಾಗಲ್ಲ. ಓಕೆ. ಸೊ ಕೆಲಸ ಮಾಡೋರನ್ನ ನಿಭಾಯಿಸೋಕ್ಕಾಗಲಿಲ್ಲ. ಸೊ ಆ ಒಂದು ಟೈಮ್ ಆಬ್ವಿಯಸ್ಲಿ ಕೋವಿಡ್ ಎಲ್ಲರಿಗೂ ಹೊಡೆತ. ಹೌದು, ಜಗತ್ತಿಗೆ. ಹೌದು. ಆ ಟೈಮ್ನಲ್ಲಿ ನಾನು ಕ್ಯಾಂಟೀನ್ ಕ್ಲೋಸ್ ಮಾಡ್ತೀನಿ. ಅದಾದ್ಮೇಲೆ ದೇವಸ್ಥಾನಗಳಿಗೆ ಪ್ರಸಾದ ಮತ್ತೆ ಒಂದಷ್ಟು ಫಂಕ್ಷನ್ಸ್ಗಳಿಗೆ ಕೇಟ್ರಿಂಗ್ ಎಲ್ಲಾನು ಮಾಡ್ತಿದ್ದೆ. ಸೊ ಅಷ್ಟೇ, ಕೋವಿಡ್ನ ಒಂದು ನಿಧಾನವಾಗಿ ಕೋವಿಡ್ ಇಳಿತಾನೂ ನಂದು ಕ್ಯಾಂಟೀನ್ ಕೇಟ್ರಿಂಗ್ ಎಲ್ಲನೂ ಸ್ವಲ್ಪ ಕಮ್ಮಿ ಆಗ್ತಾ ಬಂತು. ಅದ್ರ ಜೊತೆಗೆ ಲಕ್ಷಣ ಶುರುವಾಗುತ್ತೆ. ಸೀರಿಯಲ್ ಶುರುವಾದಾಗ ನನಗೆ ಜಾಸ್ತಿ, ಈಗ ಕ್ಯಾಂಟೀನ್ ಫುಡ್ ಅಂತ ಬಿಸ್ನೆಸ್ ಅಂತ ಬಂದಾಗ ನನ್ ಕಂಪ್ಲೀಟ್ ಟೈಮ್ ಕೊಡಬೇಕಾಗುತ್ತೆ. ಯಾರಿಗೂ ನಾನು ಅದನ್ನ ಬಿಟ್ಟು ಇರಕ್ಕಾಗಲ್ಲ. ಸೊ ಹಂಗಾಗಿ ಓಕೆ. ನೀವು ಒಂದು ಮಿಸ್ ಮಾಡ್ಕೊಂಡ್ರೆ, ನಾನು ನಿಮ್ಮ ಕನಸಲ್ಲಿ ಮೋದಿ ಬಂದು ನಿಮ್ಮ ಕ್ಯಾಂಟೀನಲ್ಲಿ ಪುಳಿಯೋಗರೆ ತಿಂತಾರೆ, ಆದರೆ ನಿಮ್ಮ ಕನಸಲ್ಲಿ ಜೈ ಶ್ರೀರಾಮ್ ಅಂತೇಳಿ ಒಂದು ಬೋರ್ಡ್ ಕಾಣುತ್ತೆ. ಅದನ್ನು ನೀವು ಅವಿನಾಶಿಗೆ ಹೇಳ್ತೀರಿ ಅಲ್ವಾ? ಅವಿನಾಶ್ ಅದಕ್ಕೊಂದು ಜೈ ಶ್ರೀರಾಮ್ ಅಂತೇಳಿ ಮಾಡ್ಕೊಳ್ತಾರೆ. ಅವತ್ತಿಂದ ಇವತ್ತಿನವರೆಗೂ ನೀವು ಜೈ ಶ್ರೀರಾಮ್ ಜಪ ಮಾಡ್ತೀರಿ. ವೈ? ಅವತ್ತಿಂದ ಅಂತ ಅಂದ್ರೆ ಅದಕ್ಕೂ ಮುಂಚೆಯಿಂದನೂ ನಾವು ಮಾತಾಡಿಸ್ಬೇಕಾದ್ರೆ ಜೈ ಶ್ರೀರಾಮ್ ಅಂತ, ಈಗ ಹಲೋ ಹಾಯ್ ಹೇಗಿದ್ದೀರಾ ಅನ್ನೋದ್ರ ಬದಲಾಗಿ ಜೈ ಶ್ರೀರಾಮ್ ಅಂತ ನನ್ನ ಕಾನ್ವರ್ಸೇಷನ್ ಶುರು ಮಾಡ್ತೀನಿ ನಾನು ಯಾವಾಗ್ಲೂ. ಸೊ ಮಾತು ಮುಗಿಸುವಾಗ್ಲೂ ಜೈ ಶ್ರೀರಾಮ್ ಅಂತೀನಿ, ಮಾತು ಶುರು ಮಾಡುವಾಗ್ಲೂ ಜೈ ಶ್ರೀರಾಮ್ ಅಂತೀನಿ. ಅದೊಂದು ಸಣ್ಣ ಅಭ್ಯಾಸ. ಅದು ಹಿಂದುತ್ವ, ಸನಾತನ ಸನಾತನೇ ಹೌದು. ಬಟ್ ನಂಗೆ ಅದೊಂದು ಎನರ್ಜಿ ಕೊಡುತ್ತೆ ಬಾಡಿಗೆ. ಓಕೆ. ಹಾಗಾಗಿ ಹಂಗೆ ಬಂದಿದ್ದು. ಕನಸಿನಲ್ಲಿ ನನಗೆ ಬೋರ್ಡ್ ಆ್ಯಕ್ಚುಲಿ ಜೈ ಶ್ರೀರಾಮ್ ಅಂತಾನೆ ಕಾಣಿಸ್ತು. ಸೊ ಅದನ್ನ ನಾನು ಹೇಳಿದ್ದೆ ಅವಿನಾಶ್ಗೆ, ಜೈ ಶ್ರೀರಾಮ್ ಅಂತ ನನ್ನ ಬೋರ್ಡ್ ಕಾಣಿಸ್ತು ಕನಸಲ್ಲಿ ಅಂತ. ಅವಾಗ ಅವರು ಜೈ ಶ್ರೀರಾಮ್ ಅಂತ ಕನೆಕ್ಟಿವಿಟಿ, ಜೈ ಶ್ರೀರಾಮ್, ಮೋದಿ, ಅಯೋಧ್ಯ ಎಲ್ಲ ಒಂದಾಯ್ತಲ್ವಾ, ಇನ್ನೇನು ಬೇಕು? ಬಹುಶಃ ಕನ್ಸು ಕಂಡಿದ್ದು ಆ ನನ್ಸಾಗಲ್ಲ ಅಂತ ಹೇಳ್ತಾರೆ, ಬಟ್ ನೀವು ಕನಸಲ್ಲಿ ಬಂದಿದ್ದು ನನ್ಸು ಮಾಡ್ಕೊಂಡ್ರಿ. ಅವಿನಾಶ್ರಿಂದ. ಎಸ್ ಎಸ್. ಆದರೆ ಮೋದಿ ಒಂದು ಬರಬೇಕು, ಮೋದಿ ಒಬ್ರು ಬರಬೇಕು. ವೇಟ್ ಅಂಡ್ ಸಿ. ಎಸ್, ಸಿನಿಮಾ ವಿಚಾರಕ್ಕೆ ಬರೋಣ. ರಂಗಭೂಮಿ ಆಯಿತು, ಸೀರಿಯಲ್ ಆಯಿತು, ಅಲ್ಲಿಂದ ಅಗೇನ್ ಈಗ ಮತ್ತೆ ಸಿನಿಮಾಗೆ ಬರ್ತಾ ಇದ್ದೀರಿ. ಸಿನಿಮಾ ಕೈ ಬೀಸ್ ಕರೆದಿದ್ದು ಹೇಗೆ ನಿಮಗೆ ಅವಕಾಶ? ಸಿನಿಮಾ ನಾನು ಬೆಂಗಳೂರಿಗೆ ಬಂದು 1 ವರ್ಷದ ಗ್ಯಾಪ್ನಲ್ಲಿ ರಾಮ ರಾಮರೇ ಅಂತ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತೀನಿ. ಸೊ ನನ್ನ ಸಿನಿಮಾ ಜರ್ನಿ ಆ ಸಿನಿಮಾದಿಂದ ಶುರುವಾಗುತ್ತೆ. ಅದಾದ್ಮೇಲೆ ಅದು ಮುಗಿತಿದ್ದ ಹಾಗೆ ಅವಿನಾಶ್ ಒಂದು ಸಿನಿಮಾ ಡೈರೆಕ್ಟ್ ಮಾಡ್ತಾರೆ. ಸೊ ಸೈಡ್ ವಿಂಗ್ ಅಂತ ಅಂದ್ಬಿಟ್ಟು ಅದರಲ್ಲಿ ಒಂದು ರಂಗಭೂಮಿ ನಟಿಯ ಪಾತ್ರನ ನಿಭಾಯಿಸ್ತೀನಿ. ಸೊ ಅಲ್ಲಿಂದ ಒಂದಷ್ಟು ಸಿನಿಮಾಗಳಲ್ಲಿ ನಾನು ಒಂದು ಸಣ್ಣ ಪುಟ್ಟ ಪಾತ್ರಗಳನ್ನ ಹಾಕೋಕೆ ಅವಕಾಶಗಳು ಸಿಗುತ್ತೆ. ಅಲ್ಲಿಂದ ನನಗೆ ಲಕ್ಷಣ ಮಾಡ್ತಿದ್ದ ಟೈಮ್ನಲ್ಲೇನೆ ಲಕ್ಷಣ ಇನ್ನೂ ಶುರುವಾಗಿರ್ಲಿಲ್ಲ. ಅವಾಗ ನನಗೆ ವಿಜಯ್ ಸರ್ ಕಾಂಟ್ಯಾಕ್ಟ್ ಸಿಗುತ್ತೆ. ಸೊ ಅವಿನಾಶ್ ಮತ್ತೆ ಹರೀಶ್ ಅಣ್ಣ ಅಂತ ಅಂದ್ಬಿಟ್ಟು ಅವ್ರ ಕಡೆಯಿಂದ ನಂಗೊಂದು ಕಾಲ್ ಬರುತ್ತೆ, ಈ ತರ ವಿಜಯ್ ಸರ್ ಮಾತಾಡ್ಬೇಕಂತೆ ನಿನ್ ಜೊತೆಲಿ ಅಂತ ಅಂದ್ಬಿಟ್ಟು. ಸೊ ಅವಿನಾಶ್ರು ಏನೋ ಒಂದು ವಿಷಯ ಮಾತಾಡೋದಕ್ಕೆ ವಿಜಯ್ ಸರ್ ಹತ್ರ ಹೋಗಿರ್ತಾರೆ. ಸೊ ಅಲ್ಲಿ ಅವಿನಾಶ್ರ ಹೆಂಡತಿ ಅಂದ್ರೆ ನಾನ್ ಕೂಡ ಕಲಾವಿದೆ ಅಂತ ಗೊತ್ತಾದಾಗ ಕನೆಕ್ಟ್ ಆಗ್ತಾರೆ. ಅವರು ಒಂದು ಪಾತ್ರಕ್ಕೆ ಏನೋ ಹುಡುಕ್ತಿರ್ತಾರೆ. ಸೊ ಹಂಗ್ ಕನೆಕ್ಟ್ ಆಗುತ್ತೆ, ಅವ್ರನ್ನ ಕರ್ಸ್ಬಹುದಾ ಮಾತಾಡ್ಬೋದಾ ಅಂತ. ಸೊ ಅವಿನಾಶ್ರು ನನ್ನನ್ನು ಕರೆಸ್ತಾರೆ. ಹರೀಶ್ ಅಣ್ಣನು ಕಾಲ್ ಮಾಡ್ತಾನೆ, ಅಲ್ಲಿಗೆ ಹೋಗಿ ವಿಜಯ್ ಸರ್ ಭೇಟಿ ಹಂಗಾಗತ್ತೆ. ಸೊ ವಿಜಯ್ ಸರ್ಗೆ ಅಂದ್ರೆ ರಂಗಭೂಮಿ ಕಲಾವಿದ್ರು ಅಂತ ಅಂದ್ರೆ ಅವ್ರಿಗೊಂದು ವಿಶೇಷ ಒಂದು ಅಭಿಮಾನ, ಒಂದು ಗೌರವ ಅವ್ರಿಗೆ. ರಂಗಭೂಮಿ ಕಲಾವಿದ್ರು, ಕಲಾವಿದ್ರು ಅಂದ್ರೇನೆ ಅವರು ಒಂಥರ ತಲೆ ಮೇಲೆ ಇಟ್ಕೊಂಡು ಮೆರೆಸ್ತಾರೆ. ಸೊ ರಂಗಭೂಮಿ ಕಲಾವಿದ್ರು ಅಂತಂದ್ರೆ ಅವ್ರಿಗೆ ಹೌದು ತುಂಬಾ ಅಭಿಮಾನಿಸ್ತಾರೆ. ಸೊ ನಾನು ರಂಗಭೂಮಿ ಕಲಾವಿದೆ ಅಂತ ಗೊತ್ತಾದಾಗ ಅವರು ತುಂಬಾ ಪ್ರೀತಿ ಅಭಿಮಾನದಿಂದ ಮಾತಾಡಿ ಪಾತ್ರನ ಎಕ್ಸ್ಪ್ಲೇನ್ ಮಾಡ್ತಾರೆ. ಬಟ್ ಅಂದ್ರೆ ಆ ಸಿನಿಮಾ ಆಗಲ್ಲ, 1.5 ವರ್ಷದ ಗ್ಯಾಪ್ ಆಗ್ಬಿಡುತ್ತೆ. ಅಗೇನ್ ಸೆಕೆಂಡ್ ಕೋವಿಡ್ ತರ ಏನೋ ಒಂದು ಬರುತ್ತೆ. ಸೊ ಅದು ಪೋಸ್ಟ್ಪೋನ್ ಆಗುತ್ತೆ. ಅದಾದ್ಮೇಲೆ ನನಗೆ ಟಿವಿ ಚಾನಲ್ ಅಲ್ಲಿ ಅನುಬಂಧ ನಡೆಯುತ್ತಲ್ಲ, ಆ ಒಂದು ಅವಾರ್ಡ್ ಫಂಕ್ಷನ್ ಅಲ್ಲಿ ವಿಜಯ್ ಸರ್ ಮತ್ತೆ ನನ್ನನ್ನು ನೋಡ್ತಾರೆ. ಸೊ ನಾ ಅದೇ ಚಾನಲ್ ಅಲ್ಲಿ ವರ್ಕ್ ಮಾಡ್ತೇನೆ. ಸೊ ಹಂಗ ಅಲ್ಲಿ ನನ್ನನ್ನು ನೋಡ್ತಾರೆ. ಅಲ್ಲಿ ನೋಡ್ಬಿಟ್ಟು ನಾನು ಬೇರೆ ಸ್ಕ್ರಿಪ್ಟ್ ತಗೋತಾ ಇದ್ದೀನಿ, ನಿನಗೆ ಕಾಲ್ ಮಾಡ್ತೀನಿ ನಾನು ಪ್ರಿಯಾ ಅಂತ ಹೇಳ್ತಾರೆ. ನನಗೆ ಖುಷಿ ಆಗ್ಬಿಡುತ್ತೆ, 1.5 ವರ್ಷ ಆದ್ರೂ ಇವ್ರು ಮರ್ತಿಲ್ಲ ಅಂತ ಅಂದ್ಬಿಟ್ಟು. ಸೊ ಅದಾದ್ಮೇಲೆ ನನಗೆ ಸ್ವಲ್ಪ ದಿನ ಆದ್ಮೇಲೆ ಕಾಲ್ ಬರುತ್ತೆ, ಹರೀಶ್ ಅಣ್ಣನ ಕಡೆಯಿಂದ ಮತ್ತೆ ಕಾಲ್ ಬರುತ್ತೆ. ಅವರು ಒಂದು ಪೊಲೀಸ್ ಕ್ಯಾರೆಕ್ಟರ್ಗೆ ಹುಡುಕ್ತಿದ್ದಾರೆ ಅಂತ ಅಂದ್ಬಿಟ್ಟು ವಿಜಯ್ ಸರ್ ನನಗೆ
ನನ್ನನ್ನು ಫಸ್ಟು ಕೇಳಿದ ಪಾತ್ರ ಮತ್ತು ಇದು ಕೇಳಿದ ಪಾತ್ರಕ್ಕೂ ತುಂಬ ಅಜಗಜಾಂತರ ವ್ಯತ್ಯಾಸ ಇದೆ. ಸೊ ಪೊಲೀಸ್ ಪಾತ್ರ ಅಂದಾಗ ನಂಗೆ ತುಂಬ ಖುಷಿ ಆಗ್ಬಿಡುತ್ತೆ, ನಂಗೆ ಬೇಗ ಕನೆಕ್ಟ್ ಆಗ್ಬಿಡುತ್ತೆ. ಯಾಕೆಂದರೆ ನನಗೆ ಸಣ್ಣ ವಯಸ್ಸಿಂದ ಪೊಲೀಸ್ ಆಗಬೇಕಂತ ಅದು ಆಸೆ ಇತ್ತು ನನಗೆ. ಸೊ ರಿಯಲ್ ಲೈಫ್ನಲ್ಲಿ ಆಗಕ್ಕಾಗಲಿಲ್ಲ, ಒಂದು ಖಂಡಿತ ಮಾಡ್ತೀನಿ ಸರ್ ಅಂತ. ಹಾಗೆ ವಿಜಯ್ ಸರ್ ಮತ್ತು ಗಿರಿಜಾ ಪಾತ್ರ ಇದೆಲ್ಲ ನನಗೆ ಸಿಕ್ಕಿದೆ. ಆ್ಯಕ್ಚುಲಿ ಎಲ್ಲೋ ಒಂದು ಕಡೆ ಒಳ್ಳೇದಾಗುತ್ತೆ ಅನ್ನೋದು ಇರುತ್ತಲ್ವಾ, ಅದು ಸಿಕ್ಸ್ ಸೆನ್ಸ್ ಅಂತಾರೆ ಅದಕ್ಕೆ. ಇದು ಯಾಕೆ ಆಗಲ್ಲ ಅಂದರೆ ಮುಂದೇನೋ ಇನ್ನೂ ಒಳ್ಳೇದು ಕಾಣಿಸ್ತಾ ಇದೆ ಅಂತ. ಅದಕ್ಕೆ ಬಹುಶಃ ನಿಮಗೆ 1.5 ವರ್ಷ ಆ ಗ್ಯಾಪ್ ಆಗಿದೆ ಅಂತ ಅನ್ಸುತ್ತೆ. ಕಾಯೋದನ್ನ ನಾನು ಯಾವತ್ತೂ ಕಂಪ್ಲೇಂಟ್ ಮಾಡಲ್ಲ, ನನ್ನ ಲೈಫ್ನಲ್ಲಿ ನಾನು ಕಂಪ್ಲೇಂಟ್ ಮಾಡಿಲ್ಲ. ತುಂಬ ಜನ ನನ್ನ ಸುತ್ತಮುತ್ತ ಇರೋರೆಲ್ಲ ಹೇಳ್ತಾರೆ, ಅಯ್ಯೋ ಎಷ್ಟು ಕಾಯ್ಬೇಕಂತ. ಬಟ್ ನನ್ನ ನಂಬಿಕೆ ಕಾದಷ್ಟು ಹಣ್ಣು ಸಿಗುತ್ತೆ ಅಂತ. ಸೊ ನನಗೆ ಪ್ರತಿಯೊಂದು ಕಾಯುವಿಕೆಯಲ್ಲೂ ನನಗೆ ಫಲ ಸಿಕ್ಕಿದೆ. ಸೊ ಹಾಗಾಗಿ ನಾನು ಕಾಯೋದನ್ನ ಕಂಪ್ಲೇಂಟ್ ಮಾಡಲ್ಲ ಯಾವಾಗ. ಅದೇ ಯಾಕಂದ್ರೆ ಕನಸನ್ನು ನನಸು ಮಾಡ್ಕೊಂಡವರು, ಹಾಗಾಗಿ ಸಿನಿಮಾದಲ್ಲಿ ಇದು ರಂಗಭೂಮಿ ಕೊಟ್ಟ ಒಂದು ಎನರ್ಜಿ ಮತ್ತೆ ಆ ದೃಢತೆ ಇದೆಯಲ್ಲ, ಆ ಧೈರ್ಯ ಇದೆಯಲ್ಲ, ಕರೆಕ್ಟ್ ಸಸ್ಟೈನ್ ಆಗಕ್ಕೆ ಈಸಿ ಆಯಿತು. ಸಿನಿಮಾದ ಪಾತ್ರ ಕೇಳ್ತೀರಲ್ವ, ಪಾತ್ರ ಕೇಳಿದಾಗ ನಿಮ್ಗೆ ಏನು ಅನ್ನಿಸ್ತು? ಅಂದರೆ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ, ಯಾಕಂದರೆ ನೀವು ಬೇರೆ ಏನೋ ಎಕ್ಸ್ಪೆಕ್ಟ್ ಮಾಡಿದಂಥವ್ರು ರಂಗಭೂಮಿಯಲ್ಲಿದ್ದರು. ಓಕೆ, ಒಬ್ಬ ಪಾತ್ರಧಾರಿಯಾಗಿ ಒಬ್ಬ ಡೈರೆಕ್ಟರ್ ಹೇಳಿದ್ ನಾವು ಮಾಡಬೇಕು. ತುಂಬ ಅಷ್ಟೊಂದು ರಗಡು ಆ ಪಾತ್ರ, ನೋಡಿದವರಿಗೆಲ್ಲ ಹೊರಗೆ ಬಂದಿದ್ದು ವಿಜಯ್ ಹೊಗಳ್ತಾರೆ, ಖಡಕ್ ಆಫೀಸರ್. ನಾವು ಸಿನಿಮಾ ನೋಡಿದಾಗ ಎಲ್ಲಿಂದ ಹಿಡ್ಕೊಂಬಂದ್ರಪ್ಪ ಇವ್ರನ್ನ ಅಂತ ಅನಿಸಿದ್ದು ಉಂಟು. ಹೆಂಗೆ ಅದು ಆ ಪ್ರಿಪ್ರೇಷನ್ ಒಂದು ಇರುತ್ತೆ ಗೊತ್ತಾ. ಈಗ ಆಯಿತು, ಒಂದು ಕಾಕಿ ಡ್ರೆಸ್ ಹಾಕಿದ ತಕ್ಷಣ ಯೂಶಲಿ ಬಹುಶಃ ಎಲ್ಲರೂ ಹಾಗೆ ಮಾತಾಡ್ತಾರ ಅಂತ. ಆ ಕಾಕಿ ಬಟ್ಟೆಯ ಮಹಿಮೆನೆ ಅಂತದ್ದ ಅಂತ ಇರಬಹುದೇನೋ, ಬಹುಶಃ ಖಡಕ್ ನ ಕೊಡುತ್ತೆ ಅನ್ಸುತ್ತೆ ಅದು ಕಾಕಿ. ಬಟ್ ನಾನು ಇದ ಕಂಪ್ಲೀಟ್ ಕ್ರೆಡಿಟ್ಸ್ನ ನಾನು ವಿಜಯ್ ಸರ್ಗೆ ಕೊಡ್ತೀನಿ. ಯಾಕೆ ಅಂತಂದ್ರೆ ಕಾಸ್ಟ್ಯೂಮ್ ನಲ್ಲಿ ನೋಡಿದಾಗ ಅಥವಾ ಆ ಥರದೊಂದು ಪಾತ್ರ ನಾನು ಯಾವತ್ತಾದ್ರೂ ಅಭಿನಯಿಸಿದ್ದನ್ನ ನೋಡಿದ್ರೆ ಓಕೆ, ಈ ಪಾತ್ರನ ಈ ಒಂದು ಅಂದ್ರೆ ಅದೊಂದು ಎನರ್ಜೆಟಿಕ್ ಫೇಸ್ ಇದೆ, ಆ ಒಂದು ಇದರಲ್ಲಿ ಈಕೆ ಅದನ್ನು ನಿಭಾಯಿಸಬಹುದು ಅಂತ ಅಂದ್ಬಿಟ್ಟು ಒಂದು ಪರಿಕಲ್ಪನೆ ಬರುತ್ತೆ. ಸೊ ಅದು ಯಾವುದೂ ಇಲ್ಲದೆ ಈ ಥರದೊಂದು ಕ್ಯಾರೆಕ್ಟರ್, ರಗಡ್ ಆಗಿರೋಂಥ ಕ್ಯಾರೆಕ್ಟರ್ನ ವಿಜಯ್ ಸರ್ ನೋಡೇ ಇರಲಿಲ್ಲ ಫಸ್ಟ್ ಆಫ್ ಆಲ್. ಯಾಕಂದ್ರೆ ಯಾವತ್ತೂ ಆ ಥರ ಪ್ಲೇ ಮಾಡಿಲ್ಲ. ಆಮೇಲೆ ಯೂನಿಫಾರ್ಮ್ನಲ್ಲಿ ಯಾವತ್ತೂ ನನ್ನನ್ನು ನೋಡಿಲ್ಲ. ಸೊ ಯಾವುದೂ ಇಲ್ಲದೆ ಅವರು ಒಬ್ಬ ನಿರ್ದೇಶಕ ಈ ಪಾತ್ರನ ಈಕೆ ಈ ತರಾನೇ ಹಿಂಗೇನೆ ಜನಕ್ಕೆ ಇಷ್ಟ ಆಗೋ ತರ, ಮನ್ಸಿನಲ್ಲಿ ನೆಲೆ ಆಗೋ ತರ ಪ್ಲೇ ಮಾಡ್ತಾಳೆ, ಮಾಡಕ್ ಸಾಧ್ಯ ಇದೆ ಅಂತ. ಹೌದು, ಅದನ್ನ ಅವರು ತಲೆಯಲ್ಲಿ ಆ ಕಲ್ಪನೆ ಇಟ್ಕೊಂಡ್ರಲ್ಲ. ಸೊ ಹಾಗಾಗಿ ಕಂಪ್ಲೀಟ್ ನಿರ್ದೇಶಕನ್ಗೆ ಸಲ್ಲಬೇಕಾಗಿರುವಂತ ಗೆಲುವಿದು. ಸೊ ಅವ್ರು ಹೇಳ್ತಾರೆ, ನಿನ್ನ ಹೈಟ್ ಮತ್ತೆ ವಾಯ್ಸ್ ಬೇರೆ ತರ ಇತ್ತು, ನಂದು ಸ್ವಲ್ಪ ಗಡ್ಸಾಗಿದೆ. ಸೊ ಹಾಗಾಗಿ ಆ ವಾಯ್ಸ್ಗೆ ತಕ್ಕಂತೆ ವಿಜಯ್ ಸರ್ ಈ ತರ ಡೈಲಾಗ್ಗಳು ಬೇಕು ಅಂತ ಮಾತಾಡಿರ್ತಾರೆ. ಮಾಸ್ತಿ ಸರ್ ಹೇಳಂಗೆ ಇಲ್ಲ. ಸೊ ಮಾಸ್ತಿ ಸರ್ ಈ ತರದೊಂದು ಪವರ್ಫುಲ್ ಲೈನ್ಸ್ಗಳನ್ನ ಯಾವಾಗಲೂ ಬರೆಯೋಕ್ಕೆ ಫೇಮಸ್ಸು. ಸೊ ಅವರ ಕಾಂಬಿನೇಷನ್, ವಿಜಯ್ ಸರ್ ಮತ್ತೆ ಮಾಸ್ತಿ ಸರ್ ಕಾಂಬಿನೇಷನ್ ಆಬ್ವಿಯಸ್ಲಿ ಸಲಾಗಾದಲ್ಲಿ ಒಂದು ಮೂಡಿ ಕ್ರಿಯೇಟ್ ಆಗಿತ್ತು. ಸೊ ಅದಕ್ಕೆ ಅಂದ್ರೆ ಅದ್ರ ಒಳಗೆ ನಾನು ಒಂದು ಪಾರ್ಟ್ ಆದೆ ಅನ್ನೋದು ನಂಗೆ ತುಂಬಾ ಹೆಮ್ಮೆ ವಿಷಯ. ಫಸ್ಟ್ ವಿಜಯ್ ಸರ್ ಡೈಲಾಗ್ ಶೀಟ್ ಕೊಟ್ಟು ಈ ಡೈಲಾಗ್ ನೀನು ಹೇಳ್ಬೇಕಮ್ಮ ಅಂದಾಗ ನಿಮಗೆ ಅನ್ಸಿದ್ದು? ನಾನು ರಂಗಭೂಮಿಯೊಳಗಿರೋದ್ರಿಂದ ನನ್ನ ಮೊದಲನೇ ಪಾಠ ಏನು ಅಂತಂದ್ರೆ, ನಾನು ಸ್ಕ್ರಿಪ್ಟ್ ತಗೋತೀನಿ, ಓದ್ತೀನಿ, ಎಲ್ಲ ಸರಿ ಸರ್ ಆಯ್ತು ಓಕೆ ಅಂತ ಹೇಳ್ತೀನಿ. ಕನ್ಫ್ಯೂಷನ್ ಇದ್ರೆ ಸರ್ ಇದು ಯಾಕೆ ಈ ಥರ, ಇದು ನಂಗೆ ಅರ್ಥ ಆಗಲಿಲ್ಲ ಅಂತ ಕೇಳ್ತೀನಿ. ಅದು ಬಿಟ್ರೆ ನನಗೆ ಆಭಾಸ ಆಗೋ ಥರ ಒಂದು ಏನಾದರೂ ಇತ್ತು ಅಂತಂದರೆ ನಾನು ಅದನ್ನು ಎಕ್ಸ್ಪ್ಲನೇಷನ್ ಕೇಳ್ತೀನಿ. ಸರ್ ಯಾಕೆ ಈ ಥರ, ಯಾಕೆ ಹಿಂಗೆ ಯಾಕೆ ಮಾಡಬೇಕು, ಹಿಂಗೆ ಯಾಕೆ ಹೇಳಬೇಕು ಅಂತ ಅಂದ್ಬಿಟ್ಟು. ಬಟ್ ನನಗಲ್ಲಿ ಏನು ಕಂಪ್ಲೇಂಟ್ ಇರಲಿಲ್ಲ. ಸೊ ಹಾಗಾಗಿ ನಾನು ನಾರ್ಮಲ್ ಆಗಿ ಓದಿದೆ. ಒಂದ್ಸಲ ಓದ್ಕೊಂಡೆ, ಸರ್ಗೆ ಸರ್ ನಾನು ರೆಡಿ ಇದ್ದೀನಿ ಅಂತ ಹೇಳಿದೆ. ರೆಡಿ ಇದೀಪ್ರಿ? ಹಾಂ ಓಕೆ ಡನ್ ಅಂತ ಅಂದ್ಬಿಟ್ಟು, ಹಾಂ ಎಲ್ಲ ಓಕೆ ಆ್ಯಕ್ಷನ್ ಅಂತ ಅಂದಾಗ ನಾನು ಲೀಲಾಜಾಲವಾಗಿ ಮಾತಾಡಿದೆ. ಸೊ ಅವ್ರಿಗೆಲ್ಲರಿಗೂ ಶಾಕ್ ಆಗೋಯ್ತು. ಅಂತಂದರೆ ಆದ್ರೆ ಇವಾಗ ಹೆಣ್ಮಕ್ಳು ಈ ತರ ಮಾತಾಡ್ಬೇಕಾದ್ರೆ ಸ್ವಲ್ಪ ಹಂಚ್ಕೋತಾರೆ, ಮುಜುಗರಕ್ಕೊಳಗಾಗ್ತಾರೆ, ಈ ತರದೆಲ್ಲ ಎಕ್ಸ್ಪೆಕ್ಟ್ ಮಾಡಿದ್ರು ಅನ್ಸುತ್ತೆ ಟೀಮು. ಸೊ ನಮ್ಮ ಕ್ಯಾಮ್ರಾಮನ್ ಶಿವು ಸರ್ ಇಂದ ಹಿಡಿದು ಎಲ್ಲರೂ ಏನ್ ಮೇಡಮ್ ಅಂದ್ರು. ಸೊ ಅಗೇನ್ ನನಗೆ ಅದೊಂದು ಧೈರ್ಯ, ಅದೊಂದು ಅಂದ್ರೆ ನನಗೆ ಕೊಟ್ಟಿದ್ದಾರೆ, ನನಗಾಗಿ ಬರ್ದಿದ್ದಾರೆ ಅಂತಂದ್ರೆ
ಅದನ್ನ ನಿರ್ದೇಶಕ ಹೆಂಗೆ ಕಲ್ಪನೆ ಮಾಡ್ಕೊಂಡಿದ್ದಾನೋ ಹಾಗೆ ನಾನು ಆಕ್ಟ್ ಮಾಡಬೇಕಾಗಿರೋದು ನನ್ನ ಜವಾಬ್ದಾರಿ. ಸೊ ಅದು ಬಿಟ್ಟು ನಾನು ಮುಜುಗರಕ್ಕೊಳಗಾಗೋದು, ಸೊ ಅಂದ್ರೆ ನಿಜವಾಗ್ಲೂ ಮುಜುಗರ. ಪೊಲೀಸ್ ಪಾತ್ರ ಅಂತ ಅಂದಾಗ ಆಬ್ವಿಯಸ್ಲಿ ಯಾಕೆಂತಂದ್ರೆ ನಾನು ನೇರವಾಗಿನೂ ಒಂದಷ್ಟು ಜನ ನೋಡಿದ್ದೆ, ಅವ್ರು ಮಾತಾಡೋದು ಹಂಗಿರುತ್ತೆ, ತುಂಬಾ ರಗಡಾಗಿ ಮಾತಾಡ್ತಾರೆ. ಯಾರು ಬಮ್ಮ ಬಾರಪ್ಪ ಕೂತ್ಕೊಳಪ್ಪ ಹಂಗೆ ಹಿಂಗೆ ಅಂತ ಯಾರು ಮಾತಾಡಲ್ಲ. ತುಂಬಾ ರೇರಲ್ಲಿ ಸಿಗ್ತಾರೆ ಆತರ ಮಾತಾಡೋರು. ಬಟ್ ತಪ್ಪು ಅಂತ ನಡೆದಾಗ ಅವ್ರ ಬಾಯಲ್ಲಿ ಫಸ್ಟ್ ಬರುತ್ತಲ್ಲ, ಸೊ ನಾನು ಅದನ್ನ ಪ್ಲೇ ಮಾಡಕ್ಕೆ ನನ್ಗೆ ಇನ್ನೂ ಜಾಸ್ತಿ ಅವಕಾಶ ಸಿಕ್ತು. ಆಕ್ಚುಲಿ ನನ್ಗೆ ಡೈಲಾಗ್ ಶೀಟ್ ನೋಡಿದಾಗ ಫುಲ್ ಖುಷಿಯಾಗಿದೆ ನಾನು, ಓ ಇದು ಬೇರೆ ರೇಂಜಲ್ಲಿ ಬರ್ದಿದ್ದಾರೆ ಅಂತ ಅಂದ್ಬಿಟ್ಟು. ಸೊ ಅದು ಬಿಟ್ಟು ಆಮೇಲೆ ನಾನು ಕೇಳಿದ್ರು, ಓ ನಿಂಗೆ ಈ ಥರ ಎಲ್ಲ ಮಾತಾಡೋ ಅಭ್ಯಾಸ ಇದೆಯಾ, ಹಾಗಾಗಿ ನಿಮ್ಗೆ ಮುಜುಗರ ಆಗ್ಲಿಲ್ಲ ಅಂತ ಕೇಳಿದ್ರು. ಬಟ್ ನನ್ ನಾಟಕದಲ್ಲಿ ಒಂದು ಅಂದ್ರೆ ಬಜಾರಿ ರೋಲ್ ಎಲ್ಲ ಮಾಡಿದ್ರಿಂದ ಎಸ್ ಸೊ ನನಗೆ ಬೈಯೋದು ಕಾಮನ್ ಅದೆಲ್ಲ ನನಗೆ ಪ್ರಾಕ್ಟೀಸ್ ಇದ್ದಿದ್ರಿಂದ ನಾನು ಆರಾಮಾಗಿ ಅದನ್ನು ಪ್ಲೇ ಮಾಡಿದೆ ಸರ್. ಎಸ್, ಬಹುಶಃ ನೀವು ಆ ಡೈಲಾಗ್ನ ತುಂಬ ಒಬ್ಬ ಪಾತ್ರಧಾರಿಯಾಗಿ ಈಸಿಯಾಗಿ ತಗೊಂಡಿದ್ದಕ್ಕೆ ಆ ಪಾತ್ರ ಗಟ್ಟಿಯಾಗಿ ನಿಲ್ತು ಅಂತ ಅನಿಸುತ್ತೆ. ಸೊ ಬಹುತೇಕ ಜನ ಪ್ರಿಯಾ ಅನ್ನೋದನ್ನೇ ಮರೆತು ಬಿಟ್ರು, ಗಿರಿಜಾ ಅಂತಾನೆ ಕರೆಯಕ್ಕೆ ಶುರು ಮಾಡಿದ್ರು. ನೀವು ಎಲ್ಲೇ ಹೋದ್ರು ಬಹುಶಃ ಅದನ್ನೇ ಗುರುತಿಸ್ತಾರ ಅಂತ ಈಗ ಗಿರಿಜಾ ಅಂತಾನೆ ಕರೀತಾರೆ. ಎಸ್ ಮೇಡಮ್, ಈಗ ರಂಗಭೂಮಿ, ಸಿನಿಮಾ ಮತ್ತು ಸೀರಿಯಲ್ ಈ ಮೂರು ನಡುವೆನೂ ಕೂಡ ಹೆಜ್ಜೆಗಳನ್ನು ಇಡ್ತಾ ಬಂದ್ರಿ. ಸೊ ನಿಮ್ಗೆ ಅನಿಸ್ತಾ ಸಿನಿಮಾ ರಂಗದಲ್ಲಿ ನಾನು ಸಸ್ಟೈನ್ ಆಗಬಲ್ಲೆ ಅಂತ? ನಾನು ಸಸ್ಟೈನ್ ಆಗೋದ್ರ ಬಗ್ಗೆ ಒಬ್ಬ ಕಲಾವಿದೆಯಾಗಿ ಖಂಡಿತವಾಗ್ಲೂ ಸಸ್ಟೈನ್ ಆಗ್ತೀನಿ ಅಂತಂದ್ರೆ ಹ್ಞೂ ಅಂತ ಹೇಳ್ತೀನಿ ಸರ್. ಯಾಕೆಂತಂದ್ರೆ ನಾನು ತರಬೇತಿ ತಗೊಂಡ್ ಬಂದಿದ್ದೀನಿ, ಪ್ರಾಪರ್ ತರಬೇತಿನ ತಗೊಂಡ್ ಬಂದಿರೋದ್ರಿಂದ ನನ್ಗೆ ಆ ಕಾನ್ಫಿಡೆನ್ಸ್ ಖಂಡಿತವಾಗ್ಲೂ ಇದೆ. ಸೊ ನನಗೆ ಈಗ ನನ್ನ ತಾಕತ್ತು ಏನಿದೆ ಆ ತಾಕತ್ತಿಗೆ ತಕ್ಕಂತೆ ಪಾತ್ರಗಳು ನನಗೆ ಸಿಗಬೇಕು ಅನ್ನೋದು ನನ್ನ ಒಂದು ಬಯಕೆ. ಅಂದ್ರೆ ನಾನು ಯಾವಾಗ್ಲೂ ಇದನ್ನ ಹೇಳ್ತಿರ್ತೀನಿ, ಪ್ರಿಯಾ ಬಿಟ್ಟು ಕ್ಯಾರೆಕ್ಟರ್ನ ಬೇರೆಯವರು ಪ್ಲೇ ಮಾಡಕ್ ಆಗ್ತಿರ್ಲಿಲ್ವೇನೋ ಅನ್ನೋ ಒಂದು ಕಾಂಪ್ಲಿಮೆಂಟ್ ನನಗೆ ಪ್ರತಿ ಪಾತ್ರನೂ ಪ್ಲೇ ಮಾಡಿದಾಗ ರಂಗಭೂಮಿಲಿ ಸಿಕ್ಕಿದೆ. ಸೊ ರಂಗಭೂಮಿಯಿಂದ ನಾನು ಧಾರಾವಾಹಿಯಲ್ಲಿ ಆಕ್ಟ್ ಮಾಡ್ಬೇಕಾದ್ರೂ ಅಲ್ಲೂ ಕೂಡ ಸಿಕ್ಕಿದೆ ನನ್ನ ಎನರ್ಜಿನ ನೋಡಿ. ಯಾಕಂದ್ರೆ ಒಂದು ಡಬಲ್ ಶೇಡ್ ವಿಲನ್ ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಿದ್ದೆ, ಅಂದ್ರೆ ಪಾಸಿಟಿವ್ ನೆಗೆಟಿವ್ ಎರಡೂ ಎರಡು ಶೇಡ್ ಇಟ್ಕೊಂಡು ಪ್ಲೇ ಮಾಡ್ತಿದ್ದೆ. ಸೊ ಅಲ್ಲೂ ನನಗೆ ಪಾಸಿಟಿವ್ ಆಗಿ ಎಲ್ಲಾನು ಫೀಡ್ಬ್ಯಾಕ್ಗಳು ಸಿಕ್ಕಿತ್ತು. ಸೊ ಅದು ಇನ್ನಷ್ಟು ನನ್ನ ಎನರ್ಜಿನ, ನನ್ನ ಕಾನ್ಫಿಡೆನ್ಸ್ ಲೆವೆಲ್ನ ಬೂಸ್ಟ್ ಮಾಡಿತ್ತು. ಸೊ ಆಫ್ಟರ್ ಗಿರಿಜಾ ನಿಜವಾಗ್ಲೂ ನನಗೆ ಅಂದ್ರೆ ಪ್ರತಿ ಪಾತ್ರನೂ ಒಬ್ಬ ಕಲಾವಿದೆಯಾಗಿ ಆಯ್ಕೆ ಮಾಡ್ಕೊಳ್ಳೋದು ಏನಿದೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾವ ತಾಕತ್ತಿನ ಕ್ಯಾರೆಕ್ಟರ್ನ ಅಥವಾ ಯಾವ ತಾಕತ್ತಿನ ಕಥೆನ ಟೀಮ್ನ ನಾನು ಸೆಲೆಕ್ಟ್ ಮಾಡ್ಕೋತಿದ್ದೀನಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಒಂದು ವಿಷಯದಲ್ಲಿ ನಂದು ಯಾವಾಗಲೂ ಪ್ರಾರ್ಥನೆ ದೇವ್ರ ಹತ್ರ, ನಾನು ಕನಸು ಕಾಣೋ ಥರದ್ದೇ ತಾಕತ್ತಿನ ಪಾತ್ರಗಳು ಸಿಗಬೇಕು ಅನ್ನೋದು. ಅಂಥ ಪಾತ್ರಗಳು ಸಿಕ್ಕಿದ್ರೆ ನಾನು ಘಂಟಾಘೋಷವಾಗಿ ಹೇಳ್ತೀನಿ, ಆರಾಮಾಗಿ ಎಲ್ಲ ಕಲಾವಿದರು ಸಸ್ಟೈನ್ ಆಗಬಲ್ಲರು ಸರ್. ಓಕೆ, ನಿಮಗೆ ಈ ಸಿನಿಮಾ ಮತ್ತು ರಂಗಭೂಮಿ ಇವೆರಡರ ವ್ಯತ್ಯಾಸನೂ ನೋಡಿದಿರಿ. ತುಂಬ ಕಂಫರ್ಟ್ ಝೋನ್ ಅನ್ನೋದು ಯಾವುದು ಅಂತ? ರಂಗಭೂಮಿ. ಎಸ್, ಅದು ರಂಗಭೂಮಿ ತುಂಬಾ ಟೆನ್ಷನ್ ಇರಲ್ಲ ಸರ್. ಓಕೆ, ನಿರಾಳ, ಆಮೇಲೆ ಒಂದು ಅಮ್ಮನ ಮಡ್ಲು ತರ ರಂಗಭೂಮಿ. ಸೊ ಎಲ್ಲ ಟೆನ್ಷನ್ ಇಂದ ಅಮ್ಮನ ಮಡ್ಲು ಒಳಗಡೆ ತಲೆ ಇಟ್ಟು ಮಲ್ಕೊಂಡ್ರೆ ಒಂದು ನೆಮ್ಮದಿ ಸಿಗುತ್ತಲ್ಲ, ಅಂತ ಒಂದು ನೆಮ್ಮದಿ, ಸಾರ್ಥಕತೆ ಫೀಲಿಂಗ್, ಒಂದು ನಿರಾಳ ಭಾವ ರಂಗಭೂಮಿ ವೇದಿಕೆ ಮೇಲೆ ನಿಂತಾಗ ಅಥವಾ ಅದರ ಕೆಲಸದಲ್ಲಿ ತೊಡಗಿಸ್ಕೊಂಡಾಗ ಸಿಕ್ಕತ್ತೆ. ಅಲ್ಲಿ ಹಣಕಾಸಿಂದು ತಲೆನೋವಿರಲ್ಲ, ಆಮೇಲೆ ಗೆಲುವಿನ ಹೋರಾಟಗಳಿರಲ್ಲ. ಹೌದು, ಆರಾಮಾಗಿ ನಾನು ಕಲಿತಿದ್ದೀನಿ, ಕಲಿಕೆ ಇರುತ್ತೆ. ಸೊ ಸಿನಿಮಾದಲ್ಲೂ ಕಲಿಕೆ ಇರುತ್ತೆ ಅಂತ ಅಂದ್ರೆ ನನ್ ಕಲಿಕೆ ಇಲ್ಲ ಅಂತ ಹೇಳ್ತಿಲ್ಲ, ಪ್ರತಿಯೊಂದು ಪಾತ್ರನೂ ಕಲಿಕೆನೆ. ಬಟ್ ಇಲ್ಲಿ ಓಟ ಇದೆ, ರಂಗಭೂಮಿಲಿ ಆ ಓಟ ಇರಲ್ಲ. ಸೊ ಕಾಂಪಿಟೇಷನ್ ಇರಲ್ಲ ಅಲ್ಲಿ. ಕಂಪ್ಲೀಟ್ ಆಗಿ ನಾನು ನೀವು ಹೇಳ್ದಂಗೆ ಮಡಿಕೆ ಮಾಡೋಕ್ಕೂ ಮೊದಲು ಮಣ್ಣನ್ನ ಹದ ಮಾಡ್ತಾರಲ್ಲ, ಆ ಪ್ರಾಸೆಸ್ ರಂಗಭೂಮಿ. ಸೊ ಅಲ್ಲಿ ನಾನು ಏನು ಅಲ್ಲ, ಝೀರೋ ಅಂತ ಒಂದು ಮಣ್ಣನ್ನ ಹಿಂಟೆನ ಹಾಕಿ ತುಳಿದ್ರೆ ಒಂದು ಬರುತ್ತೆ ಅಷ್ಟೇ. ಅದು ರಂಗಭೂಮಿ ಅಂತಂದ್ರೆ ಆ ಒಂದು ಹದಾನ ಕ್ರಿಯೇಟ್ ಮಾಡುವಂತ ಜಾಗ. ಸೊ ಅಲ್ಲಿ ಬ್ಲೆಂಡ್ ಆಗ್ಬೇಕಷ್ಟೇ, ಬ್ಲೆಂಡ್ ಆಗೋ ಒಂದು ಆನಂದ ಸಿಕ್ಕತ್ತೆ. ಸಿನಿಮಾದಲ್ಲಿ
ಅಯ್ಯೋ ಪೇಮೆಂಟ್ಗಳಾಯ್ತೋ ಇಲ್ವೋ, ಅಯ್ಯೋ ಈ ಪೇಮೆಂಟ್ ಕೊಡ್ತಾರೋ ಇಲ್ವೋ, ಅಯ್ಯೋ ಇವ್ರು ಮಾಡ್ತಾರೋ ಇಲ್ವೋ, ಇಷ್ಟೊಂದು ದಿನ ಬಂದ್ಬಿಟ್ಟಿದೀವಿ, ಇದು ಹಂಗಾಗೋಗಿದೆ, ಅಯ್ಯೋ ಪಾತ್ರ ಸಿಗ್ತಾ ಇಲ್ಲ, ಆಗುತ್ತೋ ಇಲ್ವೋ, ಜನ ಗುರ್ತಿಸ್ತಾರೋ ಇಲ್ವೋ, ಗೆಲ್ಲುತ್ತೋ ಇಲ್ವೋ. ಯಾಕೆಂತಂದ್ರೆ ಯಾವ್ದು ಗೆಲ್ಲುತ್ತೆ ಯಾವ್ದು ಸೋಲುತ್ತೆ ಯಾವ್ದು ನಮ್ ಕೈಲಿಲ್ಲ, ಗೊತ್ತಿಲ್ಲ. ಒಂಥರ ನೈಟ್ ಮೇರ್. ಕರೆಕ್ಟ್. ಸಿನಿಮಾ ಕೆಲ್ಸನ ತೃಪ್ತಿಯಾಗಿ ಕೆಲಸ ಮಾಡಿದ್ರು ಅದರ ರಿಸಲ್ಟ್ಗಾಗಿ ಕಾಯೋದಿದೆಯಲ್ಲ, ಅದ್ರಲ್ಲಿ ಒಂಥರ ಆಯುಷ್ಯ ಮತ್ತೆ ಆರೋಗ್ಯ ಕಳೆದು ಹೋದಂಗೆ ಫೀಲ್ ಆಗುತ್ತೆ. ಸೊ ಸಿನಿಮಾ ನಾನು ಕಂಪ್ಲೀಟ್ ಆಗಿ ತುಂಬ ಅಂದರೆ ನಾನು ಅದರಿಂದ ಅನ್ನ ತಿಂತಿದ್ದೀನಿ, ದುಡಿತಿದ್ದೀನಿ ಇವತ್ತು. ಬಟ್ ನಾನು ಕಂಪ್ಲೀಟಾಗಿ ತಳ್ಳು ಹಾಕ್ಲಾರೆ. ಬಟ್ ಸಿನಿಮಾ ಒಂದು ಓಟ ಸರ್, ಕಾಂಪಿಟೇಟಿವ್ ಜಾಗ ಸಿನಿಮಾ, ಕಮರ್ಷಿಯಲ್ ಜಾಗ ಸಿನಿಮಾ. ರಂಗಭೂಮಿನ ನಾನು ಯಾವುದಕ್ಕೂ ಕಂಪೇರ್ ಮಾಡಿಲ್ಲ, ಅಮ್ಮನ್ನ ಯಾರಿಗೂ ಕಂಪೇರ್ ಮಾಡಕ್ ಆಗಲ್ವಲ್ಲ ಹಾಗೆ. ಸೊ ರಂಗಭೂಮಿನ ನಾನು ಯಾವುದಕ್ಕೂ ಕಂಪೇರ್ ಮಾಡಕ್ಕೆ ಇಷ್ಟಪಡಲ್ಲ. ಈ ಸಿನಿಮಾ ಮತ್ತು ರಂಗಭೂಮಿ ವ್ಯತ್ಯಾಸಗಳನ್ನ ಹೇಳಿದ್ರಿ. ಸೊ ಎಂದಾದ್ರೂ ಸಿನಿಮಾ ಇಷ್ಟು ವರ್ಷ ನೀವು ಸಿನಿಮಾನೂ ಮಾಡಿದಿರಿ, ಭೀಮಾ ಫೇಮ್ ಬರೋಕ್ಕಿಂತ ಮೊದಲು ಸಿನಿಮಾ ಮಾಡಿದ್ರಿ, ಅವಾಗ ಯಾವತ್ತಾದ್ರೂ ಅನಿಸ್ತಾ ಸಿನಿಮಾ ನನಗೆ ಸಾಕು, ರಂಗಭೂಮಿ ಬೇಕು? ಅನ್ಸಿದೆ, ಖಂಡಿತ ಅನ್ಸಿದೆ. ಯಾಕೆಂತಂದ್ರೆ ನಾನು ಅವಾಗ್ಲೇ ಹೇಳ್ದಂಗೆ ರಂಗಭೂಮಿಲಿ ಒಂದಷ್ಟು ವರ್ಷಗಳು ಕಲಿಕೆಗೆ ಅಂತಾನೆ ಮೀಸಲಿಟ್ಟು ನನ್ನ ತಂದೆ ತಾಯಿ ಯಾವಾಗ್ಲೂ ಒಂದು ಅವ್ರಿಗೆ ಪ್ರಶ್ನೆ ಕಾಡ್ತಿತ್ತು, ಇನ್ನು ಎಷ್ಟು ವರ್ಷ ಕಾಯ್ಬೇಕು ನೀನು ಅಂದ್ರೆ ಎಲ್ಲರೂ ದುಡಿತಿದ್ದಾರೆ. ನನ್ನ ಜೊತೆ ಓದ್ತಿದ್ದವರೆಲ್ಲ, ನನ್ನ ತಂಗಿ ಕೈ ತುಂಬಾ ದುಡಿತಿದ್ಲು, ಅವಳು ದುಬೈಯಲ್ಲಿ ಇರೋದವಳು. ಸೊ ಅವಳು ಸಣ್ಣ ವಯಸ್ಸಿನಲ್ಲೇ ದುಡಿಮೆ ಶುರು ಮಾಡ್ತಾಳೆ, ಸ್ಮಾರ್ಟ್ ಆಗಿ ವರ್ಕ್ ಮಾಡ್ತಿದ್ಲು. ನಿನ್ ತಂಗಿ ದುಡಿತಿದ್ದಾಳೆ, ನೀನ್ ಇನ್ನೂ ದುಡಿತಿಲ್ಲ ಅಂತ ಅನ್ನೋದು. ಅಗೈನ್ ರಂಗಭೂಮಿಲಿ ದುಡಿಮೆ ಇರ್ಲಿಲ್ಲ. ಯಾಕೆಂತಂದ್ರೆ ಅದು ಸ್ಕೂಲ್, ರಂಗಭೂಮಿ ಸ್ಕೂಲ್, ಅಲ್ಲಿ ದುಡಿಮೆನ ಎಕ್ಸ್ಪೆಕ್ಟ್ ಮಾಡದೆ ಫಸ್ಟ್ ಆಫ್ ಆಲ್ ಅದು ರಾಂಗ್, ತಪ್ಪು. ಸೊ ಹಂಗಾಗಿ ಇಲ್ಲ ನಾನು ಕಲಿತಿದ್ದೀನಿ, ಇನ್ನು ಎಷ್ಟು ವರ್ಷ ಕಲಿತೀಯಾ ಅನ್ನೋರು. ಸೊ ಸ್ಕೂಲು ಕಾಲೇಜಲ್ಲಿ ಕಲ್ತಿದ್ರೆ ಅಟ್ ಲೀಸ್ಟ್ ಸರ್ಟಿಫಿಕೇಟ್ ಸಿಕ್ಕು ಬೇರೆ ಕಡೆ ಕೆಲ್ಸಕ್ಕಾದ್ರೂ ಜಾಯ್ನ್ ಆಗ್ಬೋದು. ನೀನ್ ರಂಗಭೂಮಿಲಿ ಏನ್ ಮಾಡ್ತೀಯಾ ಅಂತೆಲ್ಲ ಪ್ರಶ್ನೆ ತುಂಬಾ ಜನರು, ನನ್ನ ಕಸಿನ್ಸ್ ಎಲ್ಲರೂ, ರಿಲೇಟಿವ್ಸ್ ಎಲ್ಲರೂ ಏನ್ ಮಾಡ್ತಾರೆ, ಥಿಯೇಟರ್ ಮಾಡ್ತಿದ್ದೆ ಅನ್ನೋದು, ಓ ಹೌದಾ ಅನ್ನೋರು, ಅವ್ರದ್ದು ಮುಖದ ಭಾವನೆ ಚೇಂಜ್ ಆಗೋಗ್ತಿತ್ತು. ಆ ಒಂದು ಇದರಲ್ಲಿ ನಾನು ಈ ಥರದ್ ಒಂದು ಇಷ್ಟು ಕಷ್ಟಪಟ್ಟು ನನ್ನ ಕಲಿಕೆನ ನಾನು ಸಸ್ಟೈನ್ ಮಾಡ್ಕೊಂಡು ಬಂದೆ, ಕಾದೆ, ಕಲಿತೆ. ಬಟ್ ನನಗೆ ನಾನು ಇಷ್ಟಪಡೋ ತರ ತಕ್ಕಂಗೆ ಪಾತ್ರಗಳು ನನಗೆ ಸಿಕ್ತಿಲ್ಲ ಅನ್ನೋ ಡಿಸಪಾಯಿಂಟ್ ನನಗೆ. ಜೊತೆಗೆ ಸಂಭಾವನೆ ಬೇರೆ, ಹೊಸಬ್ರನ್ನ ಕಾಣಕ್ ಸಂಭಾವನೆ ಅಂತೂ ಝೀರೋ ಇರುತ್ತೆ. ನಿಜವಾಗ್ಲೂ ಕೇಳ್ಬಿಟ್ರಂತೂ ಎಷ್ಟು ಬೇಜಾರಾಗ್ತಿತ್ತು ಅಂತಂದ್ರೆ, ಇಡೀ ದಿನ ಹೌದಾ ಅಂತ. ಆಮೇಲೆ ಅದು ಏನಕ್ಕೇನು ಸಾಲ್ತಿರ್ಲಿಲ್ಲ ಸರ್. ಬೆಂಗಳೂರಿನಲ್ಲಿ ಏನೇನಕ್ಕೂ ಆಗ್ತಿರ್ಲಿಲ್ಲ. ಸೊ ಹಾಗಾಗಿ ನಾನು ಅವಿನಾಶ್ ಹೆಂಗಿದ್ರು ಆಕ್ಟ್ ಮಾಡ್ತಾ ಇದಾರೆ, ಮನೆಯಿಂದ ಒಬ್ರು ಆಕ್ಟರ್ ಇದ್ರೆ ಸಾಕು. ಸೊ ಅಂದ್ರೆ ಅವಕಾಶ ಇಲ್ಲ ಅಂತ ಅಂದಾಗ ನಾನಲ್ಲಿ ನೆಲ ಪರೆಯೋದು ಸುಮ್ಮನೆ, ಅದು ನನಗಿನ್ನ ಎನರ್ಜಿನ ಇಟ್ಕೊಳಕ್ ಆಗ್ತಾ ಇಲ್ಲ. ಯಾಕೆಂತಂದ್ರೆ ಲೈಫ್ ನಡಿಬೇಕಲ್ಲ. ಆಗ ನಾನು ರಂಗಭೂಮಿನೇ ಕಂಪ್ಲೀಟ್ ಆಗಿ ಮದುವೆ ಆಗೋಕ್ ಮುಂಚೆ ನಾನು ಒಬ್ಳೇ ಇದ್ದೆ. ನನ್ನನ್ನು ನಾನು ನೋಡ್ಕೊಳಕ್ ಎಷ್ಟು ಸಮಸ್ಯೆ ಆಗ್ತಿರ್ಲಿಲ್ಲ. ಸೊ ಕಂಪ್ಲೀಟ್ ಆಗಿ ಫ್ಯಾಮಿಲಿ ಅಂತ ಬಂದಾಗ ನನಗೆ ಅದು ಒಂದಷ್ಟು ಕಮಿಟ್ಮೆಂಟ್ಸ್ಗಳಿತ್ತು, ಎಲ್ಲ ಒಂದಷ್ಟು ಕೆಲಸಗಳಿತ್ತು. ಹಾಗಾಗಿ ಭರ್ಸಕ್ಕಾಗದೆ ಇದ್ದಾಗ ನನಗೆ ಸಿನಿಮಾ ಸಾಕು, ಸಿನಿಮಾ ಅವಶ್ಯಕತೆ ಇಲ್ಲ, ಬೇಡ, ಇದರಿಂದ ದುಡಿಯಕ್ ಆಗಲ್ಲ ಅಂತ ಅನ್ಬಿಟ್ಟು. ಯಾಕೆಂದ್ರೆ ನಮ್ಮಪ್ಪ ಯಾರು ದುಡ್ಡಿಟ್ಟಿರ್ಲಿಲ್ಲ. ನಾನು ದುಡಿದಿದ್ರು ನಡೆಯುತ್ತೆ, ಮನೆ ಎಲ್ಲ ನಡೆಯುತ್ತೆ, ನಂದು ಎಲ್ಲ ನಡೆಯುತ್ತೆ ಅನ್ನೋದಕ್ಕೆ. ಸೊ ಅವಾಗ ನನ್ ಧೈರ್ಯ ಬೇರೆ ಇತ್ತಲ್ವಾ, ಪುಳಿಯೋಗರೆ ಮಾಡ್ಬೋದು, ಅದೊಂದು ಧೈರ್ಯ. ಹೌದು ಹೌದು, ಹೊಟ್ಟೆ ಪಡಲ್ವಾ, ಏನೋ ಒಂದು ಬದುಕು ಕಟ್ಕೊಳಕ್ ಅದೊಂದು ದಾರಿ ಇತ್ತು. ಹೌದು ಹೌದು, ಆ ಭಯ ಇರ್ಲಿಲ್ಲ ನಿಮಗೆ, ಸಿನಿಮಾ ಇಲ್ಲ ಅಂದ್ರೆ ಅದು ಇದೆ, ರಂಗಭೂಮಿ ಇದೆ, ಸಾಕಪ್ಪ. ಬಟ್ ನಾನು ಇವತ್ತಿಗೂ ನಂಬೋದೇನು ಅಂತ ಅಂದ್ರೆ, ನನ್ನ ತಲೆಯಲ್ಲಿ ಬುದ್ಧಿ ಇದೆ. ಓಕೆ, ಎಲ್ಲಿ ಹೋದ್ರೂ ಬದುಕಬಲ್ಲೆ ಅನ್ನೋ ಎಜುಕೇಶನ್ ನನ್ನ ತಂದೆ ತಾಯಿ ಕೊಟ್ಟಿದ್ದಾರೆ. ಸೊ ನನ್ನ ದೇಹದಲ್ಲಿ ಶಕ್ತಿ ಇದೆ, ನನ್ನ ತಲೆಯಲ್ಲಿ ಒಳ್ಳೆ ಆಲೋಚನೆ ಇದೆ. ಸೊ ಇದಿಷ್ಟನ್ನು ಇಟ್ಕೊಂಡು ಪ್ರಪಂಚದ ಯಾವ ಮೂಲೆಯಲ್ಲಾದ್ರೂ ತುಂಬಾ ಅಚ್ಚುಕಟ್ಟಾಗಿ, ಪ್ರಾಮಾಣಿಕವಾಗಿ, ನಿಷ್ಠೆಯಿಂದ ಬದುಕಿ ನಾನು ಒಂದು ಹೊತ್ತಿನ ತಿನ್ನಬಲ್ಲೆ ಅನ್ನೋ ಧೈರ್ಯ ಇವತ್ತಿಗೂ ನಂಗಿದೆ. ಅದು ಯಾವತ್ತಿಗೂ ಇರುತ್ತೆ. ಅದು ನನಗೆ ರಂಗಭೂಮಿ ಕೊಟ್ಟಿದ್ ಗಟ್ಟಿತನ. ಸೊ ನನ್ ಎಲ್ಲೇ ಕರ್ಕೊಂಡು ಹೋಗ್ಬಿಟ್ರು, ಯಾವುದೇ ದೇಶಕ್ಕೆ ಕರ್ಕೊಂಡು ಹೋಗ್ಬಿಟ್ರು, ನಾನು ಸಂಪಾದನೆ ಮಾಡ್ಕೊಂಡು ದುಡಿತೀನಿ. ಸೊ ಇಲ್ಲೇ ದುಡಿಬೇಕು, ನನ್ನನ್ನ ನನ್ಗಿದ್ ಬಿಟ್ರೆ ಬೇರೆ ಗೊತ್ತಿಲ್ಲ, ನನಗೆ ಬೇರೆ ಇಲ್ಲ, ಗತಿನೇ ಇಲ್ಲ ಅಂದ್ರೆ ಸ್ಥಿತಿ, ನಂಗೆ ಬೇರೆ ಅವಕಾಶನೇ ಇಲ್ಲ ಅನ್ನೋ ಒಂದು ಸ್ಥಿತಿಲಿ ನನ್ನನ್ನು ನಾನು ಯಾವತ್ತೂ ನಿಲ್ಲಿಸ್ಕೊಂಡಿಲ್ಲ. ಸೊ ನಾನು ಶಿಕ್ಷಕಿಯಾಗಿ ಓದುವಾಗ್ಲೂ, ರಂಗಭೂಮಿಯಲ್ಲಿ ಕಲಾವಿದೆಯಾಗಿ ಕಲಿಯುವಾಗ್ಲೂ ನನಗೆ ಆಗಿದ್ದು ಪಾಠ ಬೇಸಿಕ್ ಆಗಿ ನನ್ನ ಗುರುಗಳು ರಂಗಭೂಮಿಲೂ ಮತ್ತು
ನನ್ನ ಮನೇಲಿ ನನ್ನ ತಾಯಿ ಗುರು. ಸೊ ಇವರೆಲ್ಲರೂ ನನಗೆ ಹೇಳ್ಕೊಟ್ಟಿದ್ದು, ನಿನ್ನ ಶಕ್ತಿಗೆ ಅನುಸಾರವಾಗಿ ನೀನು ಎಲ್ಲಿ ಬಿಟ್ರು ನೀನು ಬದುಕಬಲ್ಲೆ, ನ್ಯಾಯದಿಂದ ಬದುಕೊಂಡು ಒಂದು ಹೊತ್ತಿನ ಅನ್ನ ತಿನ್ಬಲ್ಲೆ ಅನ್ನೋದು ನನ್ನ ತಲೆಯಲ್ಲಿದೆ. ಸೊ ಹಾಗಾಗಿ ಆಗ ನಾನು ಅದನ್ನ ಆಗಲ್ಲ, ಇದು ಇನ್ನ ಒಂದು ಇದು ಕಾಂಪಿಟೇಟಿವ್ ಇದರಲ್ಲಿ ತುಂಬಾ ಕಷ್ಟ ಆಗ್ತಿತ್ತು ಸರ್. ಒಂಥರ ಡಿಸಪಾಯಿಂಟ್ ಅಂದ್ರೆ ಫುಲ್ ನಾನು ಸಖತ್ ಡಿಸ್ಟರ್ಬ್ ಆಗ್ಬಿಟ್ಟಿದೆ, ಫುಲ್ಲು ಡಿಸಪಾಯಿಂಟ್ ಆಗ್ಬಿಟ್ಟಿದೆ. ಯಾಕೆಂತಂದ್ರೆ ಕಲಾವಿದೆ ಅನ್ನೋದು ಒಂದು ಒಳಗಿತ್ತಲ್ಲ, ಅದು ನಾನು ಕಲಾವಿದೆ ಅಲ್ಲ ಅಂತ ತೆಗ್ದು ಹಾಕೋದಿದೆಯಲ್ಲ, ಅದು ತುಂಬಾ ಕಷ್ಟ. ನಾನು ಆಕ್ಟ್ ಮಾಡಲ್ಲ ಅನ್ನೋದು. ಸೊ ಈ ವಿಷಯದಲ್ಲಿ ನಾನು ನನ್ನ ಜೀವ ಇರೋ ತನಕ ನೆನ್ಸ್ಕೋಬೇಕಾಗಿರೋದು ಅವಿನಾಶ್ ಅವ್ರ ತಾಯಿನ. ಸೊ ಅವಿನಾಶ್ ಅವ್ರ ತಾಯಿ ನನ್ಗೆ ಅವ್ರ ಅತ್ತೆ ಅಲ್ಲ, ಅಮ್ಮ. ಕುಸುಮ ಅಂತ ಅವ್ರ ಹೆಸರು. ಅವರು ನಾನು ಇನ್ಮೇಲೆ ಆ್ಯಕ್ಟ್ ಮಾಡಲ್ಲ, ನಾನು ಈ ಥರ ಕೇಟ್ರಿಂಗ್ ಮಾಡ್ಕೊಂಡಿರ್ತೀನಿ, ಕ್ಯಾಂಟೀನ್ ಹೆಂಗಿದ್ರು ನಡೀತಿದೆ, ಎಷ್ಟು ದಿನ ನಡೆಯುತ್ತೋ ನೋಡೋಣ, ಇಲ್ಲ ಅಂತಂದರೆ ಬೇರೆ ಇನ್ನೇನಾದರೂ ಮಾಡ್ಬೋದು, ತೊಂದರೆ ಇಲ್ಲ. ಅವ್ರ ಫ್ಯಾಮಿಲಿ ಹಪ್ಪಳ ಸಂಡಿಗೆ ಎಲ್ಲ ಮಾಡೋರು. ಸೊ ಹೆಂಗಿದ್ರು ಹಪ್ಪಳ ಸಂಡಿಗೆ ಎಲ್ಲ ಇದೆಯಲ್ಲ ಅಮ್ಮ, ಏನಕ್ಕೆ ಹೆದರ್ಕೋಬೇಕು, ಅನ್ನ ಯಾವತ್ತೂ ಕೈ ಬಿಡಲ್ಲ ಅಂತ ನಾನು ಹೇಳುವೆ. ಆವಾಗ ಅವ್ರು ನನ್ನನ್ನು ಕೂರಿಸ್ಕೊಂಡು ಸೀರಿಯಸ್ ಆಗಿ ಹೇಳಿದರು, ಈ ಮನೆ ನಡೆಸ್ಬೇಕು, ಇದನ್ನ ನಡೆಸ್ಬೇಕು, ಅದನ್ನ ನಡೆಸ್ಬೇಕು ಅಂತ ಇದ್ರೆ ಅದನ್ನ ನನಗೆ ಬಿಡು, ನಾನು ಮಾಡ್ತೀನಿ, ನಾನು ಅಡುಗೆ ಮಾಡ್ತೀನಲ್ಲ, ನಾನು ಮಾಡ್ತೀನಿ. ಸೊ ಎಲ್ಲರಿಗೂ ಸರಸ್ವತಿ ಸಿಗಲ್ಲ, ಶಾರದೆ ಆಕ್ಟಿಂಗಿಗೆ ಸಿಗಲ್ಲ. ಒಬ್ಳು ಕಲಾವಿದೆ ಆಗಿರೋಳು ನಾನು ಆಕ್ಟ್ ಮಾಡಲ್ಲ, ಅಥವಾ ಒಬ್ರು ಕಲಾವಿದೆ ಏನ್ ಸಿದ್ಸಿದೆ ಅದನ್ನ ನಾನು ಮಾಡಲ್ಲ ಅಂತ ಬಿಡೋದಿದೆಯಲ್ವಾ, ಅದು ನಿನಗ್ ನೀನೇ ಇಟ್ಕೊಳ್ಳೋ ಶಾಪ. ಸೊ ಹಂಗ್ ಮಾಡ್ಬೇಡ, ಮೋಸ ಮಾಡ್ಕೋತಿದೀಯಾ. ಹೌದು, ಅದ್ ಮಾಡ್ಬೇಡ. ಯಾಕೆಂದ್ರೆ ಅವರು ಹಾಡ್ತಿದ್ರು, ಹಾಡ್ನ ನಿಲ್ಸ್ಬಿಟ್ಟಿದ್ರು ಮದ್ವೆ ಆದ್ಮೇಲೆ. ನನಗೆ ಬೇಕಾದ ಪುಷ್ ನನಗ್ ಸಿಗ್ಲಿಲ್ಲ ನನ್ನ ಹಾಡು ಗಾಯನದ ಲೈನಲ್ಲಿ ಬರೋದಿಕ್ಕೆ. ಬಟ್ ನಾನು ನಿನಗೆ ಅಮ್ಮ ಅಂತ ಕರಿತೀಯ ಬಾಯಿ ತುಂಬಾ, ಅಮ್ಮನಾಗಿ ನಿನಗೆ ಹೇಳೋದು, ನನ್ನ ಕಡೆಯಿಂದ ಫುಲ್ ಸಪೋರ್ಟ್ ಇದೆ ನಿನಗೆ, ಯಾರೇನೇ ಕೇಳಿದ್ರು ನಾನ್ ನಿಂತ್ಕೋತೀನಿ ನಿನ್ ಜೊತೆಲಿ, ನೀನ್ ಆಕ್ಟ್ ಮಾಡು, ಬಿಡ್ಬೇಡ ಅಂದ್ರು. ಸೊ ಅವಾಗ ಮತ್ತೆ ಶುರು ಮಾಡಿದ್ದು. ಎಸ್, ನಿಮಗೆ ಅವಾಗ ಸಿನಿಮಾ ಸಾಕು ಅನಿಸ್ತು. ಭೀಮಾ ಆದ್ಮೇಲೆ ಗಿರ್ಜಾ ಪಾತ್ರ ಸೌಂಡ್ ಜಾಸ್ತಿ ಆಯ್ತು. ಈಗ ಹೇಗೆ ಅನಿಸ್ತಾ ಇದೆ? ಈಗ ಪೊಲೀಸ್ ಪಾತ್ರ ಸಾಕು ಅನಿಸ್ತಿದೆ ಅಲ್ವಾ? ಎಷ್ಟು ಅಂದ್ರೆ ಇದನ್ನ ಎಲ್ಲಾ ಕಡೆ ಹೇಳ್ತೀನಿ. ಬಹುಶಃ ಡ್ರೆಸ್ ಹೊಲ್ಸ್ಕೊಂಡ್ಬಿಟ್ರಾ? ಫಿಟ್ ಆಗಿರೋ ಡ್ರೆಸ್ ಹೊಲ್ಸ್ಕೊಂಡ್ಬಿಟ್ಟಿದೀರಿ ಅಂತ ಕೇಳಿದ್ವಿ. ಹೌದು, ಅಂದ್ರೆ ನಾನು ಇದೆಲ್ಲ ಕಡೆ ಹೇಳ್ತೀನಿ, ನಂಗೆ ಶೂಟಿಂಗ್ ಹೋಗೋ ತರ ಫೀಲ್ ಆಗ್ತಿಲ್ಲ, ಡ್ಯೂಟಿಗೆ ಹೋಗೋ ತರ ಫೀಲ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ಯೂನಿಫಾರ್ಮ್ ಹಾಕಿದ್ರೆ ಓಕೆ ನಾನು ಡ್ಯೂಟಿ ಮಾಡ್ಬೇಕು ಇವಾಗ ಅನ್ನೋದು ಬಂದ್ಬಿಡುತ್ತೆ ನನ್ನ ತಲೆಗೆ. ಆಕ್ಟ್ ಮಾಡ್ತಿದ್ದೀನಿ ಅಂತಾನೆ ಅನ್ಸಲ್ಲ. ಸೊ ಅದು ಸ್ವಲ್ಪ ಆದಷ್ಟು ಸ್ವಲ್ಪ ಕಮ್ಮಿ ಮಾಡೋಣ ಅಂತ ಅನಿಸ್ತು. ಸೊ ಆ ಸಿನಿಮಾ ನಂತರ ಅದೇ ಬ್ರ್ಯಾಂಡಿಗೆ ಫಿಕ್ಸ್ ಆಗ್ಬಿಟ್ಟು ಒಂದಿಷ್ಟು ಜನ. ನಿಮಗೆ ರೊಟೀನ್ ಪಾತ್ರ ಅಂದಾಗ ಹೆಂಗೆ ಅನಿಸ್ತು? ಆಗ್ಲೇ ನೀವೇ ಹೇಳ್ದಂಗೆ, ಒಂದು ಸಿನಿಮಾ ಮಾಡೋದು ಫೇಮ್ಗೋಸ್ಕರ, ಇನ್ನೊಂದು ನಮ್ಮ ಪ್ಯಾಷನ್, ಇನ್ನೊಂದು ಮತ್ತೆ ಅಗೇನ್ ಹೊಟ್ಟೆಪಾಡು. ಸೊ ಇಲ್ಲಿ ಹೆಂಗೆ ಆಯ್ಕೆ ಮಾಡ್ಕೊಂತಿದ್ದೀರಾ? ಇದು ಹೊಟ್ಟೆಪಾಡಿಗೆ, ಇದು ನನ್ನ ನೇಮಿಗೆ, ಇದು ಫೇಮಿಗೆ ಅಂತ ಏನಾದ್ರು ಒಂದೊಂದ್ಸಲ ಆತರ ಡಿವೈಡ್ ಮಾಡ್ಬೇಕಾಗತ್ತೆ ಪಾತ್ರಗಳು ಕತೆ ಕೇಳಿದಾಗ. ಸೊ ಕೆಲವೊಂದು ಟೀಮ್ಗೆ ಅಥವಾ ಕೆಲವೊಬ್ಬ ವ್ಯಕ್ತಿಗೆ, ಈಗ ನನ್ನ ತುಂಬಾ ಕಷ್ಟದಲ್ಲಿದ್ದ ಟೈಮ್ನಲ್ಲಿ ಆಸರೆ ಆಗಿದ್ದ ಅವರು ಎಲ್ಲ ಸೇರ್ಕೊಂಡು ಒಂದು ಸಿನಿಮಾ ಮಾಡಿದಾಗ ಅಂತ ಅಂದಾಗ ಅವ್ರಿಗೆ ನಾನು ಇಲ್ಲ ಅಂತ ಹೇಳಕ್ಕಾಗಲ್ಲ. ಅಗೇನ್ ಆಟಿಟ್ಯೂಡ್ ಪ್ರಾಬ್ಲಮ್ ಅಂತ ಅನ್ಕೊಂಡ್ಬಿಡ್ತಾರೆ. ಸೊ ಕೆಲವೊಂದ್ಸಲ ನಾವು ನಮ್ದೆಲ್ಲ ಏನೇ ನನ್ನ ಆಯ್ಕೆ ಪ್ರಾಸೆಸ್ ಹಿಂಗೆ ಇರ್ಬೇಕು, ನಾನು ಇದೇ ತರ ಆಯ್ಕೆ ಮಾಡ್ಕೋಬೇಕು, ಹಿಂಗೆ ಬದುಕ್ಬೇಕು ಅಂತ ಅನ್ಕೊಂಡಾಗ್ಲು ಅದನ್ನೆಲ್ಲ ನಾನು ಒಂದೊಂದ್ಸಲ ಸೈಡಿಗೆ ಪಕ್ಕಕ್ಕೆ ತಳ್ಬಿಟ್ಟು ನಾನು ನನಗಾಗಿ ಸಹಾಯ ಮಾಡಿದವರಿಗೋಸ್ಕರ ನಾನು ನಿಲ್ಬೇಕು ಅನ್ನೋದು ಮಾಡ್ಲೇಬೇಕಾಗತ್ತೆ. ಸೊ ಅಂತ ಒಂದು ಇದ್ರಲ್ಲಿ ನಾನು ಸಿನಿಮಾಗಳನ್ನ ಆಯ್ಕೆ ಮಾಡ್ಕೊಂಡಿದ್ದು ಉಂಟು. ಸೊ ಅಗೇನ್ ನನ್ಗೆ ಜಾಸ್ತಿ ಯೂನಿಫಾರ್ಮ್ನೇ ರಿಪೀಟ್ ಆದಾಗ, ತೆಲುಗುವಿಂದ ಬರುತ್ತೆ ನನಗೆ ಮತ್ತೆ ಯೂನಿಫಾರ್ಮ್ ಕೇಳ್ತಾರೆ, ತಮಿಳಿಂದ ಬರುತ್ತೆ ಮತ್ತೆ ಯೂನಿಫಾರ್ಮ್ ಕೇಳ್ತಾರೆ. ಅದೃಷ್ಟ ಮಾಡಿರ ನೀವು. ಅಯ್ಯೋ ಅದೃಷ್ಟ ಅಂತೆ, ಖಂಡಿತವಾಗ್ಲೂ ಅದೃಷ್ಟ ಸರ್. ಆದ್ರೆ ನನ್ನೊಳಗಿರೋ ಕಲಾವಿದೆಗೆ ಒಂದ್ಸಲ ಅದು ತುಂಬಾ ಅಂದ್ರೆ ಫೇಡ್ ಆದಂಗೆ ಪ್ರಾಬ್ಲಮ್, ಅಂದ್ರೆ ಆ ತರದ್ ಒಂದು ನೋವಾಗತ್ತೆ. ಸೊ ನನ್ಗೂ ಬೇರೆ ಬೇರೆ ತರದ ಕ್ಯಾರೆಕ್ಟರ್, ಇವಾಗ ಒಳ್ಳೊಳ್ಳೆ ಸಿನಿಮಾಗಳನ್ನ ನೋಡಿದಾಗ ಸಂಕಟ ಆಗ್ತಿರತ್ತೆ. ಅಂದ್ರೆ ಮಾಡ್ಲಿಲ್ಲ ನಾನು, ಅಯ್ಯೋ ಇಂಥದ್ದೊಂದು ಕ್ಯಾರೆಕ್ಟರ್ ಯಾಕಪ್ಪ ನನಗ್ ಸಿಗಲ್ಲ, ಯಾಕೆ ಅಂತ ಎಲ್ಲ ಕಲಾವಿದ್ರಿಗೂ ಅದು ಅನ್ಸುತ್ತೆ. ಸೊ ನನಗಂತೂ ಇತ್ತೀಚೆಗೆ ಜಾಸ್ತಿ ಅನ್ನಿಸ್ತಾ ಇದೆ, ಬರೀ ಯೂನಿಫಾರ್ಮೇ ನೋಡ್ತಿರೋದ್ರಿಂದ. ಎಸ್, ಈಗ
ಸದ್ಯಕ್ಕೆ ಕನ್ನಡ ಚಿತ್ರರಂಗದಲ್ಲಿ ಸದ್ದು ಮಾಡ್ತಾ ಇರೋದು ಡೆವಿಲ್ ಸಿನಿಮಾ. ಓಕೆ. ಆದರೂ ನಿಮ್ಮನ್ನ ಹಿಂದೆನೇ ಡೆವಿಲ್ ಅಂತ ಇದ್ರು, ಯಾಕೆ ಅಂತ? ಸ್ಮಾಲ್ ಸ್ಕ್ರೀನಲ್ಲಿ ಆ ಲೆವೆಲ್ಗೆ ಒಂದು ಸೌಂಡ್ ಮಾಡಿ, ಅಂದರೆ ಇಡೀ ಟೀಮ್ ಅದಕ್ಕಾಗಿ ಎಷ್ಟು ಶ್ರಮಿಸಿದ್ರು ಅಂತ ಅಂದರೆ, ಸ್ಮಾಲ್ ಸ್ಕ್ರೀನ್ ಹಿಸ್ಟ್ರಿನಲ್ಲೇ ಒಬ್ಬ ನೆಗೆಟಿವ್ ಕ್ಯಾರೆಕ್ಟರ್ಗೆ ಅಂಥದ್ದೊಂದು ಭರ್ಜರಿ ಸೆಟ್ಟನ್ನು ಹಾಕಿ ಡೆವಿಲ್ ಅನ್ನೋ ಹೆಸರಿಗೆ ತಕ್ಕಂಗೆ ಡೆವಿಲ್ ತರಾನೇ ಅವಳನ್ನ ತೋರಿಸ್ಬೇಕು ಅಂತ ದುಡ್ಡೆಲ್ಲ ಹಾಕಿ ಇನ್ವೆಸ್ಟ್ ಮಾಡಿ ಅದನ್ನ ಜನರು ಹಂಗೆ ತಗೊಂಡ್ರು, ತುಂಬಾ ಗೆಲ್ಸಿದ್ರು, ಚೆನ್ನಾಗಿ ಆಯ್ತು. ಸೊ ಡೆವಿಲ್ ಅಂತಂದ್ರೆ ನಂಗೆ ಯಾವಾಗ್ಲೂ ತುಂಬಾ ಸ್ಪೆಷಲ್ ಅದು ಆ ಕ್ಯಾರೆಕ್ಟರ್. ನನ್ನ ಇದರಲ್ಲಿ ಲಕ್ಷಣದಲ್ಲಿ ನಾನು ಡೆವಿಲ್ ಅಂತ ಪ್ಲೇ ಮಾಡ್ತಿದ್ದು. ಸೊ ಎಸ್. ಇನ್ನೊಂದು ಭೀಮಾ ಸಿನಿಮಾದಲ್ಲ ಗಿರಿಜಾ ಪಾತ್ರ ಮಾಡ್ತೀರಿ. ಆ ಪಾತ್ರ ಮಾಡಿ ಆದ್ಮೇಲೆ ಸಿನಿಮಾ ಎಲ್ಲ ನೋಡ್ತಾರೆ. ಸಿನಿಮಾ ನೋಡಿ ಆದ್ಮೇಲೆ ಮನೆಗೆ ಅವಿನಾಶನ ರಿಯಾಕ್ಷನ್ ಹೆಂಗಿತ್ತು ಅಂತ? ಸೈಲೆಂಟ್ ಆಗಿದ್ರ ನಿಮ್ ಜೊತೆ ಮಾತಾಡ್ಬೇಕಾದ್ರೆ? ಹೆಂಗ? ಯಾವಾಗ್ಲೂ ಪಾಪ ಸೈಲೆಂಟ್ ಆಗಿರ್ತಾರೆ. ಓ, ನೀವೇ ಜೋರ್ ಅಂತನಾ? ನಾನ್ ಜೋರ್ ಅಂದ್ರೆ ನಾವಿಬ್ರು ಜಾಸ್ತಿ ಕಿರ್ಚಾಡೋದು ಅದು ಇಲ್ಲ. ಬಟ್ ಅವ್ರು ಸ್ವಲ್ಪ ಕೋಪಿಷ್ಟ ಅವಿನಾಶ್. ಅದ್ ಬಿಟ್ರೆ ಅನಾವಶ್ಯಕವಾಗಿ ಜಾಸ್ತಿ ಮಾತಾಡಿ ಎನರ್ಜಿ ವೇಸ್ಟ್ ಮಾಡ್ಕೊಳಲ್ಲ ಇಬ್ರುನು. ಸೊ ಇರೋದ್ರಲ್ಲಿ ಹಂಗ ಕಂಪೇರ್ ಮಾಡಿದ್ರೆ ನಾನ್ ಸ್ವಲ್ಪ ಮಾತು ಜಾಸ್ತಿ ಅವನಿಗೆ ಕಂಪೇರ್ ಮಾಡಿ. ಬಹುಶಃ ಅವ್ರ ಕೋಪ ಬಂದಾಗ ಮಾತ್ರ ಮಾತಾಡ್ತಾರೆ ಬದಲಾಗ್ತಾ ಇದ್ರ ಅಂತ. ಹೌದು, ಒಂದ್ಸಲ ನಾನು ಮಾತು ಆಗ್ಬೇಕಾದ್ರೆ ಇವಾಗ ಏನಿವಾಗ ಆಯ್ತು ಅಂದೆ. ನಿನ್ ಪಾತ್ರ ಮನೆಯಿಂದ ಆಚೆ ಇಟ್ಬಿಡ್, ಬಚಾವ್, ನೀನೇನಾದ್ರೂ ಮನೆ ಒಳಗೆ ಗಿರಿಜಾ ಆದ್ರೆ ಅಂದಿದ್ದ. ಹೌದಲ್ಲ ಅಂತ ಅಂದ್ರೆ ಆ ಟೋನ್ ಬಂದ್ಬಿಟ್ಟಿತ್ತು ಒಂದ್ಸಲ ಮಾತಾಡಿದ್ರೆ. ನಿಮ್ಮ ಇನ್ವಾಲ್ವ್ಮೆಂಟ್ ಹಂಗಿತ್ತು. ಆಗತ್ತೆ ಸರ್ ಆತರ, ಆಗತ್ತೆ. ನಾನು ನಾಟಕ ಮಾಡೋ ಟೈಮ್ನಲ್ಲಿ ಆಗ್ತಿತ್ತು ಆತರ. ಕ್ಯಾರೆಕ್ಟರ್ ಪ್ಲೇ ಮಾಡ್ಬಿಟ್ಟಾಗ ನಾನು ಅಗ್ನಿ ಮತ್ತು ಮಳೆ ಅಂತ ಹೇಳಿದ್ನಲ್ಲ ನಿಮ್ಗೆ, ಅದ್ರಲ್ಲಿ ನಿತಿಲೆ ಕ್ಯಾರೆಕ್ಟರ್ ಪ್ಲೇ ಮಾಡಿದೆ ನಾನು. ಬಹುರೂಪಿಲೆಲ್ಲ ಪ್ಲೇ ಮಾಡಿದಾಗ ನಂಗೆ ಆ ಕ್ಯಾರೆಕ್ಟರ್ ಹೆಂಗ್ ಕೂತ್ಕೊಂಡ್ಬಿಟ್ಟಿತ್ತು ಅಂತಂದ್ರೆ, ನಾನು ರಿಯಲ್ ಲೈಫ್ ನಲ್ಲೂ ನಿತಿಲೆ ತರ ಫೀಲ್ ಮಾಡೋಕ್ ಶುರು ಮಾಡ್ಬಿಟ್ಟಿದ್ದೆ. ಸೊ ಅದೆಲ್ಲ ಆಗುತ್ತೆ. ಆ ತರ ಕ್ಯಾರೆಕ್ಟರ್ ಇಂದ ಆಚೆ ಬರೋದು ಸ್ವಲ್ಪ ಒಂದೊಂದ್ಸಲ ಕಷ್ಟ ಆಗ್ಬಿಡತ್ತೆ. ಸೊ ಆಬ್ವಿಯಸ್ಲಿ ಪೊಲೀಸ್ ಅಂತೂ ಇವಾಗಂತೂ ರೋಡಲ್ಲಿ ಅನ್ಬಿಡ್ತೀನಿ ನಾನು, ಹಂಗೆ ಕಚ್ಕೋತೀನಿ ಅಭ್ಯಾಸ ಬಲ ಆಗ್ಬಿಡುತ್ತೆ ಅಲ್ವಾ? ಅದೇ ಹೇಳಿದಿಲ್ಲ, ರಿಯಲ್ ನಲ್ಲಿ ನೀವಂತೂ ಪೊಲೀಸ್ ಆಗ್ಲಿಲ್ಲ, ರೀಲ್ ಮೇಲೆ ಸಾಲು ಹೋಗತ್ತ ಪೊಲೀಸು ಆಗ್ತಿದ್ದೀರಿ, ಆಫೀಸರು ಆಗ್ತಿದ್ದೀರಿ. ಪೊಲೀಸವ್ರು ತುಂಬಾ ಜನ ಹೇಳಾರೆ, ಮೇಡಮ್ ನಮ್ ಡಿಪಾರ್ಟ್ಮೆಂಟ್ ಸೇರ್ಕೊಂಬಿಡಿ ಮೇಡಮ್, ನೀವು ಮಾಡ್ಸ್ದಂಗಿದ್ದೀರಾ ಅಂತಾರೆ. ಕೊಡ್ತೀರಾ ಅವಕಾಶ ಅಂತ ಕೇಳಬೇಕಿತ್ತು, ಕೊಟ್ರೆ ಕಷ್ಟ ಆಗ್ತಾ ಇತ್ತು. ಅವಕಾಶ ಇಲ್ಲ ಸರ್ ಕೆಲಸ ಮಾಡಕ್ಕೆ. ಮೇಡಮ್, ಅದಾದ್ಮೇಲೆ ರೀಸೆಂಟ್ ಒಂದು ಕಸ್ಟಡಿ ಅಂತ ಒಂದು ಸಿನಿಮಾ ಬರುತ್ತೆ ನಿಮ್ಗೆ, ಅಲ್ಲೂ ಕೂಡ ನೀವು ಖತರ್ನಾಕ್ ಪೊಲೀಸ್ ಆಫೀಸರ್ ಆಗಿ ಕಾಣಿಸ್ಕೊಂತೀರಾ. ಸೊ ರೊಟೀನ್ ಅಂತ ಅಂದಾಗ ಆಗ್ಲೇ ನೀವು ಹೇಳ್ದಂಗೆ ಒಂದಿಷ್ಟು ಕೆಲಸಗಳು ಮಾಡಬೇಕಾಗುತ್ತೆ. ಯಾಕಂದರೆ ಯಾರೋ ಒಬ್ರು ನಮ್ಮನ್ನು ಹುಡ್ಕೊಂಬರ್ತಾರೆ, ನಾನು ಅದು ರಿಜೆಕ್ಟ್ ಮಾಡಿದೆ ಅಂದರೆ ಮತ್ತೆ ಎಗೇನ್ ಆ್ಯಟಿಟ್ಯೂಡ್ ಅಂತ ಹೇಳ್ತಾರೆ ಅಂತ. ಸೊ ನಿಮ್ಮನ್ನು ನೀವು ಕಂಡುಕೊಂಡಿದ್ದೆಲ್ಲಿ ಅಂದರೆ ಒಬ್ಬ ಪಾತ್ರಧಾರಿಯಾಗಿ ನಾನು ಈ ಥರದೊಂದು ಪಾತ್ರ ಮಾಡಬೇಕು ಅಂತ? ಈಗ ಆಗಲೇ ಒಂದು ಎಕ್ಸಾಂಪಲ್ ಕೊಟ್ವಿ, ಒಂದು ಕನಸ್ಕೊಂಡ್ರಿ ಏನೋ ಕ್ಯಾಂಟೀನ್ ಕನಸ್ಕೊಂಡ್ರಿ, ಕ್ಯಾಂಟೀನ್ ಆಗೋಯ್ತು, ಮೋದಿಯೊಂದು ಬಂದಿಲ್ಲ, ಅದು ಆಗ್ತದೆ. ಬಟ್ ಇಲ್ಲಿ ಒಂದು ಡ್ರೀಮ್ ರೋಲ್ ಅಂತ ಇರುತ್ತೆ ಗೊತ್ತಾ? ಸೊ ಪ್ರಿಯಾ ಅವರಿಗೆ ಒಂದು ಡ್ರೀಮ್ ರೋಲ್ ಅನ್ನೋದು ಯಾವುದು ಅಂತ? ನನಗೆ ಈ ಪ್ರಶ್ನೆ ತುಂಬಾ ಸಲ ಕೇಳಿದ್ದೀನಿ ಸರ್. ನನಗೆ ಡ್ರೀಮ್ ರೋಲ್ ಅಂತ ಪರ್ಟಿಕ್ಯುಲರ್ ಆಗಿ ಒಂದನ್ನೇ ನಾನು ಯಾವತ್ತೂ ಇಟ್ಕೊಂಡಿಲ್ಲ. ನಾನು ಅವಾಗ್ಲೇ ಹೇಳ್ದಂಗೆ, ನಾನು ಕಲಾವಿದೆಯಾಗಿ ನಾನು ನಿಭಾಯಿಸಿದ ಪಾತ್ರ, ಅದನ್ನ ನೋಡಿದ ಜನ ಪ್ರಿಯಾ ಬಿಟ್ಟು ಈ ಪಾತ್ರನ ಬೇರೆ ಯಾರು ಮಾಡಕ್ ಆಗ್ತಿರ್ಲಿಲ್ವೇನೋ, ಬೇರೆ ಆಕ್ಟರ್ನ ಆ ಜಾಗದಲ್ಲಿ ನನ್ನ ಬಿಟ್ಟು, ನಾನು ಅಭಿನಯಿಸಿದ ಕ್ಯಾರೆಕ್ಟರ್ನ ನನ್ನ ಬಿಟ್ಟು ಬೇರೆಯವ್ರನ್ನ ನೆನ್ಸ್ಕೊಳಕ್ ಆಗದೆ ಇರೋಂತ ಒಂದು ರೋಲ್ ಆ ಥರದ ಒಂದು ಅವಕಾಶ ನಂಗೆ ಯಾವಾಗಲೂ ಸಿಗಬೇಕು ಅಂತ ಆಸೆ ಪಡ್ತೀನಿ. ಸೊ ಅಗೇನ್ ನೀವು ಇದನ್ನ ದುರಾಸೆ ಅಂದ್ರು ಅನ್ಬಹುದು, ಬಟ್ ಕಲಾವಿದೆಯಾಗಿ ನನಗೆ ಎಲ್ಲಾ ತರದ ಒಂದು ಚಾಲೆಂಜಿಂಗ್, ಪವರ್ಫುಲ್, ಮತ್ತೆ ಜನಕ್ಕೆ ಆಬ್ವಿಯಸ್ಲಿ ಸಿನಿಮಾ ಅಂತ ಅಂದಾಗ ಅದೊಂದು ಮಾಸ್ ಮೀಡಿಯಾ, ಯಾಕೆಂತಂದ್ರೆ ಅಷ್ಟು ರೀಚ್ ಇರೋ ಪ್ಲಾಟ್ಫಾರ್ಮ್ ನಲ್ಲಿ ನಾವು ಜನಕ್ಕೆ ಯೂಸ್ ಆಗುವಂತ ಇನ್ಫಾರ್ಮೇಟಿವ್ ಇದನ್ನ ಕೊಡ್ಬೇಕಾಗತ್ತೆ. ಸಿನಿಮಾ ಅಂದ್ರೆ ಜಸ್ಟ್ ಮನರಂಜನೆ ಅಷ್ಟೇ ಅಲ್ಲ. ಸೊ ಅದರಿಂದ ಹೆಚ್ಚಾಗಿ ಎಜುಕೇಟಿವ್ ಆಗಿನೂ ಮಾಡುವಂತ ಒಂದು ಪ್ಲಾಟ್ಫಾರ್ಮ್ ಆಗಿರೋದ್ರಿಂದ ನಾನು ಮಾಡುವಂತ ಪಾತ್ರ ಒಂದಷ್ಟು ಜನಕ್ಕೆ ಅವರ ಜೀವನನ ಒಂದಷ್ಟು ಇರುತ್ತಲ್ಲ, ನೆನೆಸ್ಕೊಳಕ್ ಆಗದಿರೋದನ್ನ
ಅವ್ರಿಗೆ ಮನನ ಮಾಡಿಸೋಂಥದ್ದು, ಯಪ್ಪ ಇಂಥದ್ದು ಅಂದರೆ ಎಸ್ ಕಾಡುವಂಥದ್ದು, ಕಲಿಸುವಂಥದ್ದು. ಸೊ ಈ ಥರದ್ದು ಒಂದು ಕ್ಯಾರೆಕ್ಟರ್ಗಳನ್ನ ನನಗೆ ಪ್ಲೇ ಮಾಡೋಕ್ಕೆ ತುಂಬ ಇಷ್ಟ ಆಗುತ್ತೆ. ಅಂದರೆ ತುಂಬ ತಳುಕು ಬಳಕಿನ ಕ್ಯಾರೆಕ್ಟರ್ ನಂಗೆ ಅಷ್ಟು ಇಷ್ಟ ಆಗಲ್ಲ, ಅಷ್ಟು ಗೊತ್ತಾ. ಅಂದರೆ ಏನು ಇಲ್ಲದೆ, ನಾನು ಅವಾಗಲೇ ಹೇಳಿದೆ ನಿಮಗೆ, ಜೊಳ್ಳಾಗಿರೋಂಥ ಕ್ಯಾರೆಕ್ಟರ್ಗಳು ನನಗೆ ಅಷ್ಟು ಇಷ್ಟ ಆಗಲ್ಲ. ಬಹುಶಃ ಅಂಥ ಕ್ಯಾರೆಕ್ಟರು ಅಂದರೆ ಏನೂ ಇಲ್ಲ, ಸುಮ್ಮನೆ ಹಿಂಗೆ ಬಂದು ಹಿಂಗೆ ಹೋದ್ರು ಅನ್ನೋ ಥರದ್ದು ನನಗೆ ಈ ಆಫ್ಟರ್ ಭೀಮಾ ನಂಗೆ ಆ ಥರದ್ದು ಸಿಕ್ಕಿಲ್ಲ ಯಾವುದೂ. ನಂಗೆ ಎಲ್ಲ ಅದೇ ಪೊಲೀಸ್ ಅಂತ ಬಂದಾಗ ಹಿಂಗ್ ಬಂದು ಹಿಂಗ್ ಹೋಗೋ ತರ ಇರಲ್ಲ. ಸೊ ಬಹುಶಃ ಗಿರಿಜಾ ಪಾತ್ರದ ನಂತರ ಬಂದಂತ ಪಾತ್ರಗಳ ಆಯ್ಕೆಯಲ್ಲಿ ಏನಾದರೂ ಎಡವಿದೀರಾ ಅಂತ ಅನ್ಸುತ್ತೆ ಸರ್. ಹೌದು, ಖಂಡಿತವಾಗ್ಲೂ ಅನ್ಸುತ್ತೆ ಆಯ್ಕೆಯಲ್ಲಿ. ಹೌದು. ಸಿನಿಮಾ ಆಯ್ಕೆ ಏನಿದೆ, ನನ್ನ ಪಾತ್ರದ ಆಯ್ಕೆ ಏನಿದೆ, ಕಂಪ್ಲೀಟ್ ಅದು ತುಂಬಾ ದೊಡ್ಡ ಜವಾಬ್ದಾರಿ. ಸೊ ನಾನು ಯಾಕೆ ಆಯ್ಕೆ ಮಾಡ್ಕೊಂಡೆ ಅನ್ನೋದನ್ನ ಯಾರೂ ಕೇಳಲ್ಲ, ನಾನು ಏನು ಆಯ್ಕೆ ಮಾಡ್ಕೊಂಡೆ ಅನ್ನೋದು ಮಾತ್ರ ಎಲ್ಲರಿಗೂ ಕಾಣಿಸುತ್ತೆ. ಸೊ ಇದೊಂದು ಪಾಠ ನಾನು ಆ್ಯಕ್ಚುಲಿ ಕಲ್ತ್ಕೊಂಡಿದ್ದೀನಿ. ಸೊ ಈ ಹುಡುಗಿಗೆ ಆಟಿಟ್ಯೂಡ್ ಇದೆ ಅಂತ ಅನ್ಕೊಂಡ್ರೂ ಪರವಾಗಿಲ್ಲ. ಸೊ ನನ್ನ ಆಯ್ಕೆಯಲ್ಲಿ ನಾನು ತುಂಬಾ ಕ್ಲಿಯರ್ ಆಗಿರ್ಬೇಕು ಅಂದ್ರೆ ಜರ್ನಿ ಹೋಗ್ಬೇಕಲ್ಲ ಇನ್ನು, ಅದಕ್ಕೆ ಹೇಳಿದ್ ನಾನು. ಯಾಕಂದ್ರೆ ಸಡನ್ ಆಗಿ ಬಂದಿದ್ದೆಲ್ಲ ಬಾ ಬಾ ಅಂತ ಅಂದಾಗ, ಸೊ ಏನು ಮಾಡಕ್ ಹೋದಾಗ ನೋಡು ಅಂತ ಪಾತ್ರ ಮಾಡಿ ಇಂಥ ಪಾತ್ರ ಮಾಡಿದ್ರು ಅನ್ಸ್ಬಾರ್ದು. ಒಂದಷ್ಟು ಸಿನಿಮಾಗಳ ತರ ಎಡವಿದೀನಿ, ಇನ್ನು ರಿಲೀಸ್ ರೆಡಿ ಇದೆ ಒಂದಷ್ಟೆಲ್ಲ, ಬಂದ್ಬಿಡ್ಲಿ. ಈ ವರ್ಷನೇ ಬರ್ತದೆ ಅದು. ಅದೇ ಹೇಳಿದ್ದೆ ನಿಮ್ಗೆ ಆಗ್ಲೇ ಒಂದು ಹೆಸರು ಹೇಳಿದೆ, ಆ ಥರದ ಸಿನಿಮಾ ಸಿನಿಮಾ ಬಂದಾಗ ಏನಾಗ್ತದೆ, ಸೊ ಅಲ್ಲೆಲ್ಲೋ ಗಟ್ಟಿತನದ ಪಾತ್ರ ಮಾಡಿ ಇಲ್ಲಿ ಜೊಳ್ಳ ಆಗೋಕ್ಕಿಂತ ನ್ಯೂಟ್ರಲ್ ಆಗಿರೋದು ಒಳ್ಳೇದು ಅನ್ನೋ ಥರದ್ದು. ಯಾಕಂದ್ರೆ ಬಹು ವರ್ಷಗಳ ಕಾಲ ನಿಮ್ಮ ಪಯಣ ಬೇಕು ಅಂತಂದ್ರೆ ಆಯ್ಕೆಯಲ್ಲಿ ಎಚ್ಚರ ಇರಲಿ ಅನ್ನೋದು ಒಂದು. ಆಮೇಲೆ ನಿಮ್ಮ ಪಾತ್ರ ಅಥವಾ ಕತೆ ಆಯ್ಕೆ ವಿಚಾರದಲ್ಲಿ ಅವಿನಾಶ್ ಇರ್ತಾರ ಅಥವಾ ಇರಲ್ವ? ಖಂಡಿತ ಇರ್ತಾರೆ. ಅವರ ಕೆಲಸಗಳಾಗ್ಲಿ ಅಥವಾ ನನ್ನ ಕೆಲಸಗಳಾಗ್ಲಿ ನಾವಿಬ್ರು ಕೂತು ಮಾತಾಡಿ ನಾವು ನಿರ್ಧಾರ ಮಾಡ್ತೀವಿ. ಸೊ ಅಲ್ಟಿಮೇಟ್ ಆಗಿ ಯಾರ ಕೆಲಸ ಆಗಿರುತ್ತೋ ಅವರ ನಿರ್ಧಾರ ಅಲ್ಟಿಮೇಟ್ ಆಗಿರುತ್ತೆ. ಬಟ್ ನಾವು ಡಿಸ್ಕಷನ್ ಅಂತೂ ಮಾಡ್ತೀವಿ. ಈಗ ನನ್ನ ಸಿನಿಮಾಗಳಿಗೆ ಅಂತ ಬಂದಾಗ ಇಬ್ರು ಕೂತು ಕತೆ ಕೇಳ್ತೀವಿ. ಯಾಕೆಂತಂದ್ರೆ ನಾನು ಸ್ವಲ್ಪ ಮರುಗೋದು ಜಾಸ್ತಿ. ಅಯ್ಯೋ ಪಾಪ ತುಂಬಾ ಕಷ್ಟದಲ್ಲಿದ್ದಾರೆ, ಅಯ್ಯೋ ಅನ್ನೋದು ಸ್ವಲ್ಪ ಜಾಸ್ತಿ. ನಾನು ಅವಾಗ ಪೇಮೆಂಟ್, ಕತೆ, ಟೀಮ್ ಎಲ್ಲದ್ರಲ್ಲೂ ನಾನು ಸ್ವಲ್ಪ ಮರಗ್ಬಿಡ್ತೀನಿ. ಅಯ್ಯೋ ಹೆಂಗಿಲ್ಲ ಅನ್ನೋದು, ಪಾಪ ಅವ್ರು ಇಲ್ಲಿ ತನಕ ಬಂದ್ ಪಾಪ ಅಷ್ಟು ಹೇಳಿದಾರೆ, ಏನೋ ಕಷ್ಟದಲ್ಲಿದಾರಂತೆ ಅಂತೆಲ್ಲ ಹೇಳ್ತೀನಲ್ಲ, ಅದನ್ನ ಅಡ್ಡ ಮಾಡಿ ಅದನ್ನ ಸ್ಟ್ರಾಂಗ್ ಆಗಿ ನಿಲ್ಲೋದಕ್ಕೆ ಅಂತ ಅವಿನಾಶ್ ಜೊತೆಲಿರ್ತಾರೆ. ಸೊ ಅವ್ರ ಆ ಥರ ಎಲ್ಲ ಸುಮ್ಮನೆ ಪಾಪ ಅನ್ನಲ್ಲ, ಅವ್ರು ತುಂಬಾ ಅಂದ್ರೆ ತುಂಬಾ ಆಯ್ಕೆ ಮಾಡ್ತಾರೆ. ಸೊ ಅವ್ರಿಗೂ ಒಂದಷ್ಟು ಎಲ್ಲ ಬಂದಾಗ ಅವರು ಇಲ್ಲ, ಇದು ಖಡಾಖಂಡಿತವಾಗಿ ನನ್ಗೆ ಈಗ ಅವಕಾಶ ಇಲ್ಲ ಅಂದ್ರೂ ಪರವಾಗಿಲ್ಲ, ಖಡಾಖಂಡಿತವಾಗಿ ನಾನು ಇದನ್ನ ಮಾಡಲ್ಲ. ಅವರು ಬಲವಂತಕ್ಕೆ ಬಸರಾಗಲ್ಲ ಅವಿನಾಶ್. ಹೌದು, ಅವರು ಖಡಾಖಂಡಿತವಾಗಿ ಆಗಲ್ಲ ಅಂದ್ರೆ ಆಗಲ್ಲ ಅಷ್ಟೇ. ನಾವು ಚೆನ್ನಾಗಿರೋಣ, ಸ್ನೇಹಿತರಾಗಿ ಚೆನ್ನಾಗಿರೋಣ, ಬಟ್ ನನ್ಗೆ ಇಷ್ಟ ಇಲ್ಲದೇ ಇರೋ ಕೆಲಸನ ನಾನು ಮಾಡಲ್ಲ ಅಂತ ತುಂಬಾ ಖಡಾಖಂಡಿತವಾಗಿ ಹೇಳ್ತಾರೆ. ನಾನು ಅದ್ರಲ್ಲಿ ಸ್ವಲ್ಪ ವೀಕ್ ಇದ್ದೀನಿ. ಅಯ್ಯೋ ಪಾಪ ಏನ್ ಅನ್ಕೊಂಡ್ಬಿಡ್ತಾರೋ, ನೊಂದ್ಕೊಂಡ್ಬಿಡ್ತಾರೋ ಏನೋ ಅಂತ ಸ್ವಲ್ಪ ಮುಲಾಜಿಗೆ ನಾನು ಯೋಚನೆ ಮಾಡ್ಬಿಡ್ತೀನಿ. ಸೊ ಹಾಗಾಗಿ ನಾನು ಅವಿನಾಶ್ನ ಜೊತೆಲೇ ಕೆಲಸ ಅಂತ ಬಂದಾಗ ಅವಿನಾಶ್ ಜೊತೆಯಲ್ಲೇ ಇರ್ತಾರೆ ನನ್ನ ಇನ್ನೊಂದು ವಾಯ್ಸ್ ಆಗಿ. ರಂಗಭೂಮಿ ತುಂಬಾ ಶಿಸ್ತು ಕಲಿಸ್ತು, ಸಿನಿಮಾ ತಾಳ್ಮೆ ಕಲಿಸ್ತು. ಎಸ್ ಸರ್, ಖಂಡಿತವಾಗ್ಲೂ ಸಿನಿಮಾ ತುಂಬ ತಾಳ್ಮೆ ಕಲಿಸಿದೆ. ಆಮೇಲೆ ಕ್ವಿಟ್ ಮಾಡಬಾರ್ದು ಅನ್ನೋ ಒಂದು ಗುಣನ ಕಲಿಸಿದೆ. ಯಾಕೆಂದ್ರೆ ಹೌದು ಇದೆ ಅಂತ. ಹೌದು. ಮುಂದಿನ ನಿಮ್ಮ ಸಿನಿಮಾಗಳು ಯಾವ್ಯಾವ ರೀತಿ ಇದೆ? ನಾನೊಂದು ವಿಶೇಷವಾಗಿರುವಂಥ ಪಾತ್ರನ ನಿಭಾಯಿಸಿದ್ದೀನಿ ಈಗ, ರುಧಿರವನ ಅಂತ ಅಂದ್ಬಿಟ್ಟು. ಸೊ ಈಗ ಶೂಟಿಂಗ್ ಎಲ್ಲ ಮುಗಿಸ್ದೆ. ಅದು ಬಿಟ್ಟು ಗಾಂಧಿ ಸ್ಕ್ವೇರ್ ಅಂತ, ಅದೊಂದು ಸಾಮಾಜಿಕ ಕಳಕಳಿ ಇರುವಂಥ ಒಂದು ಸಿನಿಮಾ, ಶರತ್ ಲೋಹಿತಾಶ್ವ ಸರ್ ಕಾಂಬಿನೇಷನ್ ಅಲ್ಲಿ. ಸೊ ಅದೊಂದು ಸಿನಿಮಾ ಮುಗ್ದಿದೆ. ಕುಂಭ ಸಂಭವ ಅಂತ, ಅದೊಂದು ಕಂಟೆಂಟ್ ಓರಿಯೆಂಟೆಡ್ ಮೂವಿ. ಅದನ್ನು ಸ್ವಲ್ಪ ಹೆಣ್ಮಕ್ಳಿಗೆ ಸಂಬಂಧಪಟ್ಟಿದ್ದು ಒಂದು ವಿಶೇಷ ಏನೊಂದು ಅಂದರೆ ರಿಯಲ್ ಘಟನೆನ ಇಟ್ಕೊಂಡು ಅವ್ರು ಸಿನಿಮಾ ಮಾಡಿದ್ದಾರೆ. ಅದೊಂದು ಮುಗಿಸಿದ್ದೀನಿ ಕನ್ನಡದಲ್ಲಿ.
ತಮಿಳ್ ಪ್ರಾಜೆಕ್ಟು ನಡೀತಾ ಇದೆ. ಸೊ ಅದು ಬಿಟ್ಟು ತೆಲುಗುದು ಒಂದು ಮಾತುಕತೆಯಲ್ಲಿ ಇದೆ. ಪಂಚತಾರ ಭಾಷೆ. ಅಯ್ಯಯ್ಯೋ ಆಗ್ಲಿ ಆಗ್ಲಿ ದೇವರೇ ಎಲ್ಲದಕ್ಕೂ ಅಸ್ತು ಅನ್ನಪ್ಪ. ಆಗುತ್ತೆ. ಅದೇ ಹೇಳಿದಲ್ಲ, ಅಗೇನ್ ತಾಳ್ಮೆ ಅನ್ನೋದಿದ್ರೆ ಎಲ್ಲಿ ಬೇಕಾದ್ರೂ ಹೋಗೋದು. ಓಕೆ, ಒಂದಷ್ಟು ನಟಿಯರಿಗೆ ಒಬ್ಬೊಬ್ಬ ಹೀರೋ ತುಂಬ ಇಷ್ಟ ಇರ್ತಾನೆ. ಅಂದರೆ ತಾನು ಇಂಥವ್ರ ಜೊತೆ ನಾನು ನಟಿಸ್ಬೇಕು ಅನ್ನೋದು. ಪ್ರಿಯಾ ಅವರಿಗೆ ನಟಿಸ್ಬೇಕಂದ್ರೆ ಯಾವ ಹೀರೋ ನಟಿಸ್ಬೇಕು ಅಂತ ನಾನು ಪರ್ಟಿಕ್ಯುಲರ್ ಆಗಿ ಒಬ್ಬರನ್ನೇ ನಾನು ಹೇಳಲ್ಲ. ಎಲ್ಲಾ ಕಲಾವಿದ್ರ ಮೇಲೂ ನನಗೆ ತುಂಬಾ ಅಭಿಮಾನ ಇದೆ, ಗೌರವ ಇದೆ. ಪರ್ಟಿಕ್ಯುಲರ್ ಆಗಿ ರಜನಿಕಾಂತ್ ಸರ್. ಓಹೋ, ಕನ್ನಡದಲ್ಲಿ ತಮಿಳಿಗೆ ಹೋಗ್ತಾ ಇದ್ದೀರಿ ತಾಳಿ. ಶಿವಣ್ಣ ಕನ್ನಡದಲ್ಲಿ. ಎಸ್, ಶಿವಣ್ಣ ಸಖತ್ ಅಂದ್ರೆ ಸಖತ್. ಅವರು ಒಂಥರ ಅವ್ರ ಎನರ್ಜಿ ಸಖತ್ ಇಷ್ಟ ಆಗುತ್ತೆ. ಸೊ ಕನ್ನಡದಲ್ಲಿ ಎಸ್, ಶಿವಣ್ಣ ಸಖತ್ತು. ಒಂಥರ ನನಗೆ ನನ್ನ ಒಂದು ರಾ ಲುಕ್ ಎಲ್ಲ ಇದೆಯಲ್ಲ, ಅದಕ್ಕೆ ಶಿವಣ್ಣ ಸಖತ್ತಾಗಿ ನಾನು ಅವ್ರಿಗೆ ಮ್ಯಾಚ್ ಆಗ್ತೀನಿ ಥರ ಫೀಲ್ ಆಗುತ್ತೆ ಯಾವಾಗಲೂ. ಕರೆಕ್ಟ್. ಹಾಗಾಗಿ ಮಣ್ಣನ ಮಗ ಥರ ಫೀಲ್. ಅವ್ರು ಲಾಂಗ್ ಹಿಡಿದ್ರೆ ನೀವು ಗನ್ ಹಿಡಿಯೋದು. ಅಯ್ಯಯ್ಯೋ, ಕಾಂಬಿನೇಷನ್ ಹೆಂಗಿರುತ್ತೆ. ನಾನು ಇದನ್ನ ಬಯಸ್ಕೊಂಡು ಮತ್ತೆ ಅವ್ರ ಯೂನಿಫಾರ್ಮ್ ಕರೆದ್ಬಿಟ್ರೆ ಕಷ್ಟ. ಯಾಕೆ ಆಗ್ಬಾರ್ದು ಅಂತ. ಯಾಕಂದ್ರೆ ಪೊಲೀಸ್ ಸ್ಟೋರಿ ಸಿನಿಮಾದ ಬಂದಾಗ ಸಾಯಿ ಕುಮಾರ್ಗೆ ಅದೇ ರೋಲ್ ಹೋದು ಅಂತ. ಹಂಗಾಯ್ತು ಈಗ ನಿಮ್ದು. ಓಕೆ, ನಿಮ್ಮನ್ನು ನೀವು ಆ ಡ್ರೆಸ್ಸಲ್ಲಿ ಕಂಡ್ಕೊಂಡಾಗ ನಿಮಗೆ ಮಾಲಾಶ್ರೀ ಮೇಡಮ್ ಏನಾದ್ರು ನೆನಪಾದ್ರ ಅಂತ? ಮಾಲಾಶ್ರೀ ಮ್ಯಾಮ್, ನಾನು ಪೊಲೀಸ್ ಆಗಬೇಕು ಅಂತ ಸಣ್ಣ ವಯಸ್ಸಿಂದ ಆಸೆ ಬಂದಿದ್ದೆ ನನಗೆ ಮಾಲಾಶ್ರೀ ಮ್ಯಾಮ್ ಸಿನಿಮಾಗಳನ್ನ ನೋಡಿ. ಸಿನಿಮಾ ಎಷ್ಟು ಇನ್ಸ್ಪೈರ್ ಮಾಡ್ತಿತ್ತು ಅಂತ ಅಂದ್ರೆ, ಮಾಲಾಶ್ರೀ ಮ್ಯಾಮ್ ಸಿನಿಮಾ ಅಂತಂದ್ರೆ ಕಣ್ಣು ಆಚೆ ಈಚೆ ಮಾಡದೆ ಕುತ್ಕೊಂಡ್ಬಿಡ್ತಿದ್ದೆ. ಅದನ್ನ ಫೀಲ್ ಮಾಡ್ತಿದ್ದೆ. ಯಾರು ಇಲ್ದಿರುವಾಗ ಒಬ್ಳೆ ಆಕ್ಟ್ ಮಾಡ್ತಿದ್ದೆ, ಗೋಡೆಗೆಲ್ಲ ಆಕ್ಟ್ ಮಾಡ್ತಿದ್ದೆ ನಾನು. ಟೀಚರ್ ಅಂದ್ರೆ ಟೀಚರ್ ಆಗ್ಬಿಡ್ತಿದ್ದೆ, ಪೊಲೀಸ್ ಅಂದ್ರೆ ಪೊಲೀಸ್ ಆಗ್ಬಿಡ್ತಿದ್ದೆ. ಸೊ ರೌಡಿ ಅಂದ್ರೆ ರೌಡಿ ತರ ಎಲ್ಲ ಆಗ್ಬಿಡ್ತಾ ಇದ್ದೆ ನಾನು. ಸೊ ಮಾಲಾಶ್ರೀ ಮ್ಯಾಮ್ ಇಂದ ನನ್ಗೆ ಅಂದ್ರೆ ಪೊಲೀಸ್ ಅನ್ನೋ ಒಂದು ಕ್ಯಾರೆಕ್ಟರ್ ಇದೆಯಲ್ಲ, ಅದ್ರ ಮೇಲೆ ನಂಗೆ ಇದನ್ನ ನಾನು ಹೇಳಲೇಬೇಕು. ಮಾಲಾಶ್ರೀ ಮ್ಯಾಮ್ ಅವ್ರು ಆ್ಯಕ್ಟ್ ಮಾಡಿದ ಪೊಲೀಸ್ ಸಿನಿಮಾಗಳನ್ನ ನೋಡಿ ನೋಡಿ ನನಗೆ ಆ ಪೊಲೀಸ್ ಹುದ್ದೆ ಮೇಲೆ ಎಷ್ಟು ಒಂಥರ ಅಭಿಮಾನ, ಒಂಥರ ಭಕ್ತಿ. ಅದು ಅಭಿಮಾನ ಅಂದ್ರೆ ಭಕ್ತಿಗಿನ ಜಾಸ್ತಿ ಅದು. ನಾನು ಪೊಲೀಸ್ ಸ್ಟೇಷನ್ ಮುಂದೆ ಎಲ್ಲ ಹೋಗುವಾಗ ನಮಸ್ಕಾರ ಮಾಡ್ತಿದ್ದೆ. ಸ್ಟೇಷನ್ಗೆ, ದೇವಸ್ಥಾನಕ್ಕೆ ನಮಸ್ಕಾರ ಮಾಡೋ ತರ. ಅದಕ್ಕೆ ಹೇಳೋದು ಸಿನಿಮಾ ಎಷ್ಟು ಪ್ರಭಾವ ಮಾಧ್ಯಮ ಅಂತ ಅಲ್ವಾ? ಎಷ್ಟು ಇಂಪ್ಯಾಕ್ಟ್ ಇದೆ ಅವ್ರ ಪಾತ್ರ ನಿಮಗೆ. ಹೌದು. ಸೊ ನನ್ಗೆ ಭೀಮಾ ಆದ್ಮೇಲೆ ಮಾಲಾಶ್ರೀ ಮ್ಯಾಮ್ ತರ ನಮ್ಗೊಬ್ರು ಸಿಕ್ಕರು ಅಂತ ಮಾಲಾಶ್ರೀ ಮ್ಯಾಮ್ ಹೆಸರಿನ ಜೊತೆ ನನ್ನ ಹೆಸರನ್ನ ತಳಕ್ ಹಾಕುವಾಗ ನಾನು ಆನಂದದಲ್ಲಿ ತೇಲ್ತಿದ್ದೆ ಸರ್. ಅದೆಲ್ಲ ಸೌಭಾಗ್ಯ ಆರ್ಟಿಸ್ಟ್ಗಳಿಗೆ. ಅದು ಹೊಸಬ್ರಿಗೆ ಆ ಥರದೊಂದು ಅಪ್ರಿಸಿಯೇಷನ್ ಸಿಗತ್ತಲ್ಲ, ಅಂದ್ರೆ ಒಬ್ಬ ಲೆಜೆಂಡ್ ಜೊತೆ ಅವ್ರ ಹೆಸರನ್ನ ತಳಕ್ ಹಾಕೋದಿದೆಯಲ್ಲ, ಅದು ಒಂಥರ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಅಂಥದ್ದೊಂದು ಅಯ್ಯೋ ಹೌದಾ ಅಂತ ಹೆಮ್ಮೆ, ಒಂದು ಸಾರ್ಥಕತೆ ಫೀಲ್ ಆಗ್ತಿತ್ತು. ಕನ್ನಡದಲ್ಲಿ ಈಗ ಮಾಲಾಶ್ರೀ ಮೇಡಮ್ ಅಂತ ತಕ್ಷಣ ನೆನಪು ಬರೋದೇ ಕಿರಣ್ ಬೇಡಿ, ದೊಡ್ಡ ದೊಡ್ಡ ಪಾತ್ರಗಳು. ಅಪ್ಪ ಯಾವಾಗಲೂ ಹೇಳೋರು, ನಾನು ಭೀಮಾ ಸಿನಿಮಾ ಹೋಗುವಾಗ, ಶೂಟಿಂಗ್ ಹೋಗುವಾಗ ಮಾಲಾಶ್ರೀ ತರ ವಿಜಯಶಾಂತಿ ತರ ಪ್ಲೇ ಮಾಡ್ಬೇಕು ಕ್ಯಾರೆಕ್ಟರ್ನ. ಅವರು ಫುಲ್ ನನಗೆ ಎನರ್ಜಿ ತುಂಬಿಕೊಳ್ಸೋರು. ಹೌದು. ಪೊಲೀಸ್ ಅಂತ ಬಂದಾಗ ನಿಲ್ತಿದ್ದೆ ಯಾರ ಕ್ಯಾರೆಕ್ಟರ್, ಮೇನ್ ಮಾಲಾಶ್ರೀ ಮ್ಯಾಮ್ ಬಿಟ್ರೆ ವಿಜಯಶಾಂತಿ. ಹೌದು. ಎಸ್ ಮೇಡಮ್, ಇಷ್ಟೊಂದು ವರ್ಷದ ಏನು ಜರ್ನಿ ಇತ್ತು, ಈ ಜರ್ನಿಯಲ್ಲಿ ನಾಟಕ ಕೂಡ ಮಾಡ್ತೀರಿ. ಈಗ ಸಿನಿಮಾದಲ್ಲಿ ನೀವು ಅವಿನಾಶ್ ಸ್ಕ್ರೀನ್ ಶೇರ್ ಮಾಡ್ಕೊಂಡಿಲ್ಲ. ಸೈಡ್ ವಿಂಗ್ ಅಲ್ಲಿ ಮಾಡಿದೀವಿ, ರಿಲೀಸ್ ಆಗಿಲ್ಲ. ಓಕೆ, ನಾಟಕ ಪ್ರಯೋಗ ಆಗಿದೆ, ನನ್ನೋಳು ನೀ ನಿನ್ನೋಳು. ಆ ಪ್ರಯೋಗ ಇಬ್ಬರು ಸೇರಿ ಮಾಡಿದಿರಿ. ಸೊ ಮುಂದಿನ ದಿನಗಳಲ್ಲಿ ಅವಿನಾಶ್ ಡೈರೆಕ್ಷನ್ ಅಲ್ಲಿ ಮತ್ತೇನಾದ್ರು ಮಾಡೋಂಥದ್ದು ಏನಾದ್ರು ಇದೆಯಾ? ಅಂದ್ರೆ ನಾಟಕನ ಸಿನಿಮಾ ಅವಿನಾಶ್ ಅವ್ರನ್ನ ಕೇಳ್ಬೇಕು. ಅವರೊಂದು ಸಕ್ಕತ್ತಾಗಿರೋ ಕ್ಯಾರೆಕ್ಟರ್ ಬರೋದನ್ನ ನಾನು ಕರೆದ್ರೆ ನಾನು ಖಂಡಿತವಾಗ್ಲೂ ಹ್ಞೂ ಅಂತೀನಿ. ಬಹುಶಃ ತುಂಬಾ ದುಬಾರಿ ಈಗ ನೀವು ಆ ತರ ಹಂಗೇನು ಇಲ್ಲ ಸರ್. ಅಂದ್ರೆ ಫ್ರೀಯಾಗಿ ಅವಿನಾಶ್ ನಮ್ಮ ಯಜಮಾನ್ರು ಅಂತ ಫ್ರೀಯಾಗಿ ಮಾಡಲ್ಲ, ಖಂಡಿತವಾಗ್ಲೂ ನಾನು ನನ್ನ ಪೇಮೆಂಟ್ ತಗೋತೀನಿ. ಬಟ್ ನಾನು ಎಲ್ಲರೂ ಹೇಳೋ ಥರ ಏನು ದುಬಾರಿ ಅಲ್ಲ, ಆರಾಮಾಗಿ ನನಗೆ ಪೇಮೆಂಟ್ ಮಾಡಬಹುದು ಈಗಲೂ. ಹಾಗಾದ್ರೆ ಫಸ್ಟ್ ಪೇಮೆಂಟ್ ತೊಗೊಂಡಿದ್ದು ಎಷ್ಟು? ಭೀಮಾ ಆದ್ಮೇಲೆ ತೊಗೊಳ್ತಿರೋ ಪೇಮೆಂಟ್ ಎಷ್ಟು? ನಂಬರ್ ಏನು ನೋಡೋಣ. ಅದನ್ನ ಹೇಳಿ. ಮುಂಚೆ ನಾನು ತಗೊಂಡು ಆಕ್ಟಿಂಗ್ ಅಂತ ಬಂದಾಗ ನಾನು ತಗೊಂಡಿದ್ದು ಮೊದಲನೇ ಪೇಮೆಂಟ್ ಒಂದು
ಪಾರ್ವತಿ ಪರಮೇಶ್ವರ ಅಂತ ಒಂದು ಸೀರಿಯಲ್ ಬರ್ತಾ ಇತ್ತು. ಅದರಲ್ಲಿ ಒಂದು ದಿನಕ್ಕೆ ನನಗೆ, ಅಂದ್ರೆ ನಾನು ಅವಾಗ ಇನ್ನ ನಟನದಲ್ಲಿ ಇದ್ದೆ, ಅಲ್ಲಿಂದ ನನ್ಗೊಂದು ಪಾತ್ರ ಇದೆ, ನೀನ್ ಮಾಡ್ತೀಯ ಅಂತ ಕೇಳಿದ್ರು. ಸೊ ಆಗ ಒಂದು ಕ್ಯಾರೆಕ್ಟರ್ ನಾನು ಆರ್ಟಿಸ್ಟ್ ಆಗಿ ಹೋಗಿದ್ದೆ. ಅವಾಗ ನನಗೆ 500 ರೂಪೀಸ್ ಕೊಟ್ಟಿದ್ರು ಒಂದು ದಿನದ ಪೇಮೆಂಟ್ ಅಂತ. ಸೊ ನನ್ನ ಆಕ್ಟಿಂಗಿಗೆ ಪೇಮೆಂಟ್ ಅಂತ 500 ಇಂದ ಶುರುವಾಗಿದೆ. ಏನ್ ಮಾಡಿದ್ರ ದುಡ್ಡನ್ನ ನೆನಪಿದೆಯಾ? ಗೊತ್ತಿಲ್ಲ. ಅಂದ್ರೆ ನಾನು ಇದು ತುಂಬಾ ಪ್ರೆಷಿಯಸ್ ವಸ್ತು ಅಂತ ಅಥವಾ ಇದನ್ನೆಲ್ಲ ನಾನು ಹಂಗೆಲ್ಲ ಇದು ಮಾಡಿಡಲ್ಲ. 500 ರೂಪಾಯಿ ನಾನು ಬಳಸ್ದೆ. ಅಂದ್ರೆ ಬೆಂಗಳೂರಿಂದ ಮೈಸೂರು ಹೋಗ್ಬೇಕಲ್ಲ ಮತ್ತೆ. ಸೊ ಅವಾಗೆಲ್ಲ ಕನ್ವಿನ್ಸ್ ಅಷ್ಟೇ ಆಗಿರುತ್ತೆ ಕೊಟ್ಟಿದ್ದ ದುಡ್ಡು. ಅಷ್ಟೊಂದೆಲ್ಲ ಏನಿರ್ಲಿಲ್ಲ ಅವಾಗ. ಬಟ್ ನಾನು ಊಟ ತಿಂಡಿದು, ಬಸ್ ಚಾರ್ಜು, ಆಟೋದಲ್ಲಿ ಇಲ್ಲಿ ಓಡಾಡಿದ್ದು, ಇಳಿದ ಮೇಲೆ ಎಲ್ಲ ಓಡಾಡಿದ್ದು, ಸೊ ಅದನ್ನ ನಾನು ಹಂಗೆ ಖರ್ಚು ಮಾಡಿದೆ ಆ್ಯಕ್ಚುಲಿ. ಓಕೆ, ಭೀಮಾ ನಂತರ ಮತ್ತೆ ವಿಜಯ್ ಸರ್ ಜೊತೆ ಏನಾದರೂ ಡಿಸ್ಕಷನ್ ಆಗಿದೆಯಾ ಸಿನಿಮಾ ಬಗ್ಗೆ? ಅಯ್ಯೋ, ನಾನಂತೂ ವೆಯ್ಟ್ ಮಾಡಿದೆ ವಿಜಯ್ ಸರ್ ಕಾಲಿಗೆ. ಅದೇ ಅವರು 2 ಸಿನಿಮಾ ಬ್ಯುಸಿ ಇದ್ದಾರೆ. ಹೌದು, ಅದು ಭೀಮಾದಲ್ಲಿ ಲಾಸ್ಟ್ ಅವರು ಸೀಕ್ವೆಲ್ ಮಾಡಿರೋದ್ರಿಂದ ಅದರ ಒಂದು ಮಾಡ್ತೀನಿ ಅಂತ ಹೇಳಿದ್ದಾರೆ ಟೀಮ್ಗೆ. ಸೊ ಅವ್ರ ಕಾಲ್, ಅವ್ರು ಈಗ ಕಂಪ್ಲೀಟ್ ಬ್ಯುಸಿ ಇರೋದ್ರಿಂದ ಅವ್ರು ಆರಾಮಾಗ್ಬೇಕು, ಸ್ಕ್ರಿಪ್ಟಿಂಗು ಕುತ್ಕೊಳ್ಬೇಕು, ಬಹುಶಃ ಅದಕ್ಕೊಂದ್ ಸ್ವಲ್ಪ ಟೈಮ್ ಆಗತ್ತೆ ಅನ್ಸುತ್ತೆ. ಸೊ ಅವ್ರ ಕಾಲ್ಗಾಗಿ ನಾನು ವೇಟ್ ಮಾಡ್ತಾ ಇದ್ದೀನಿ ಸರ್. ಓಕೆ, ಭೀಮಾ ಸಿನಿಮಾ ಬರೀ ಕನ್ನಡ ಮಾತ್ರ ಅಲ್ಲ, ಅದು ಸಾಗರದ ಆಚೆನೂ ಹೋಗಿ ಸೌಂಡ್ ಮಾಡಿ ಬಂತು. ಮೊನ್ನೆ ಸೈಮಾ ಅವಾರ್ಡೆಲ್ಲ ಸಿಕ್ಕಾಯ್ತು. ಸೊ ಈಗ ಗಿರಿಜಾ ಅವ್ರಿಗೆ ಬಾಲಿವುಡ್ಡಿಂದ ಅವಕಾಶ ಬಂದರೆ ಹೇಗೆ ಮಾಡ್ತಾರೆ ಅಂತ? ಬಾಲಿವುಡ್ ಸರ್ ನಾನು ಯಾವತ್ತೂ ಯೋಚನೆ ಮಾಡಿಲ್ಲ. ಯಾಕೆ ಅಂತ, ಒಬ್ಬ ಕಲಾವಿದರಿಗೆ ಗಡಿಯ ಹಂಗಿಲ್ವಲ್ಲ, ಎಲ್ಲಿ ಬೇಕಾದ್ರೂ ಹೋಗಿ ಮಾಡ್ಬೋದು, ಒಂದು ಚಾನ್ಸ್ ಸಿಕ್ಕರೆ. ನನಗೆ ಬಾಲಿವುಡ್ ಅಂತ ಅಂದರೆ ಸಿನಿಮಾ ಅದೆಲ್ಲ ಅಷ್ಟೊಂದು ನಾನು ಯಾವತ್ತೂ ಯೋಚನೆನೂ ಮಾಡಿಲ್ಲ, ಅದರ ಕಲ್ಪನೆನೂ ಕೂಡ ನನಗಿಲ್ಲ. ಬಟ್ ನಾನು ರಂಗಭೂಮಿ ಅಂತ ಬಂದಾಗ ಪ್ರಯೋಗಗಳಾಗಿದೆ ಬೇರೆ ಕಡೆ. ಹೌದು, ನಾನು ನಾಟಕಗಳನ್ನೆಲ್ಲ ನೋಡಕ್ ಹೋಗ್ತಿದ್ದೆ. ಮರಾಠಿ ರಂಗಭೂಮಿ ದೊಡ್ಡ, ಮುಂಬೈಯಲ್ಲೆಲ್ಲ ನಾವು ನಾಟಕಗಳು ನೋಡಕ್ ಹೋಗ್ತಿದ್ವಿ, ನಾಟಕ ಮಾಡಕ್ ಹೋಗ್ತಿದ್ವಿ. ಅಲ್ಲೆಲ್ಲ ಡೆಲ್ಲಿಗೆ ಹೋಗ್ತಿದ್ವಿ, ಜಶ್ನೆ ಬಚ್ಪನ್ ಅಂತೆಲ್ಲ ನಡೀತಿತ್ತು, ಅದು ಪ್ರತಿ ವರ್ಷ ಹೋಗ್ತಾ ಇದ್ವಿ ನಾವು. ಸೊ ಅಲ್ಲೆಲ್ಲ ನಾರ್ತ್ ಅಂತ ಹೋದ್ರೆ, ನನಗೆ ರಂಗಭೂಮಿಯಿಂದ ನಾರ್ತ್ ಅಂತಂದ್ರೆ ಅದು ನಾಟಕನೇ. ಸಿನಿಮಾ ಎಲ್ಲ ನಾನು ಯಾವತ್ತೂ ಯೋಚನೆ ಮಾಡಿಲ್ಲ ಸರ್. ಸುಮ್ಮನೆ ಯೋಚನೆನೇ ಮಾಡದೇ ಇರೋದಕ್ಕೆ ನಾನು ಏನೇನೋ ಹೇಳಾರೆ. ನಾನು ಯಾವತ್ತೂ ಬಾಲಿವುಡ್ ಯೋಚನೆ ಮಾಡಿಲ್ಲ. ಇನ್ನು ನನಗೆ ಕನ್ನಡದಲ್ಲಿ ತುಂಬ ಅಂದರೆ ಮಣ್ಣಿಗೆ ಸಂಬಂಧಪಟ್ಟ ಹಾಗೆ, ನೆಲಕ್ಕೆ ಸಂಬಂಧಪಟ್ಟ ಹಾಗೆ, ಅಂದರೆ ನಮ್ಮ ರಾಜ್ಯಕ್ಕೆ ಅದು ಮಾಡಿಸ್ದಂಗಿರ್ಬೇಕು ಕತೆ, ಅಂಥದ್ದೊಂದು ಕತೆಗಳಲ್ಲಿ ಆ್ಯಕ್ಟ್ ಮಾಡೋ ಆಸೆ ತುಂಬ ಇದೆ. ತಮಿಳ್, ಮಲಯಾಳಂ, ಸೊ ಈ ಥರದ್ದು ಒಂದು, ಯಾಕೆಂತಂದ್ರೆ ಅವ್ರ ಕಥೆಗಳನ್ನೆಲ್ಲ ಅಷ್ಟು ಚೆನ್ನಾಗಿ ಮಾಡ್ತಾರಲ್ಲ, ಹೌದು ಹೌದು, ಆ ಥರದ್ದೆಲ್ಲ ನೋಡಿದಾಗ ಅಲ್ಲಿ ನಾನು ಭಾಗಿಯಾಗಬೇಕು, ಆ ಥರದೊಂದು ಕ್ಯಾರೆಕ್ಟರ್ಗಳನ್ನ ಪ್ಲೇ ಮಾಡಬೇಕು ಅನ್ನೋ ಆಸೆ ಇದೆ. ಸೊ ಅದು ಬಿಟ್ಟರೆ ನಾನು ಯಾವತ್ತೂ ಬಾಲಿವುಡ್, ನನಗೆ ಯಾವತ್ತೂ ನನಗೆ ನೆಲ ಅದೆಲ್ಲ ನನಗೆ ಯಾವತ್ತೂ ಸಿನಿಮಾ ನೋಡುವಾಗಲೂ ಅದು ಫೀಲ್ ಆಗಿಲ್ಲ. ಕೆಲವೊಂದು ಸಿನಿಮಾಗಳಿದೆ, ಬಟ್ ಅದೆಲ್ಲ ತುಂಬಾ ಪುಣ್ಯವಂತರಿಗೆ ಸಿಗೋಂಥ ಸಿನಿಮಾಗಳು. ಗ್ಲಾಮರ್ ಬಾಲಿವುಡ್ ಅಷ್ಟೇ ಅದು. ಹೌದು, ನಿಜ. ಸೊ ನೀವು ಅದರಿಂದ ಹೊರಗಿರೋವಂಥವ್ರು ಅಲ್ವಾ? ಹೌದು. ಓಕೆ, ಸಿನಿಮಾದಲ್ಲಿ ಒಂದಷ್ಟು ಏರಿಳಿತಗಳು ಸಹಜ. ಸೊ ಪ್ರಿಯಾ ಅವ್ರು ಸಿನಿಮಾ ಮಾಡಿದಾಗ ಸೋಲು ಗೆಲುವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ, ಅಂದರೆ ಲೈಫಲ್ಲಿ ಸೋಲ್ಬಾರ್ದು ಅನ್ನೋದು. ಹೌದು ಅಲ್ವಾ? ಸಿನಿಮಾಗಳು ಸೋಲ್ತವೆ ಬಿಡ್ತವೆ, ಲೈಫಲ್ಲಿ ಸೋಲ್ಬಾರ್ದು ಅನ್ನೋ ಕಾರಣಕ್ಕೆ ನಿಮ್ಮ ಜರ್ನಿ ಇಲ್ಲಿವರೆಗೂ ಸಾಗ್ತಾ ಬಂದಿದೆ. ಮುಂದೆ ಈಗ ತೆಲುಗು ಆಯಿತು, ತಮಿಳು ಆಯಿತು, ಇನ್ನು ಮಲಯಾಳಂ ಆ ಕಡೆ ಏನಾದರೂ ಅವಕಾಶ ಬಂದಿದೆಯಾ ಅಥವಾ ಹೇಗೆ? ಇಲ್ಲ ಸರ್, ಬಂದಿಲ್ಲ. ಎಷ್ಟು ಭಾಷೆ ಬರುತ್ತೆ ಪ್ರಿಯಾ ಅವರಿಗೆ? ಪ್ರಿಯಾಂಗೆ ಕನ್ನಡ ತುಂಬ ಅಚ್ಚುಕಟ್ಟಾಗಿ ಮಾತಾಡಕ್ ಬರುತ್ತೆ. ಅದು ಬಿಟ್ರೆ ಮಿಕ್ಕೆಲ್ಲ ಭಾಷೆನ ಅರ್ಥ ಮಾಡ್ಕೋತೀನಿ, ಮ್ಯಾನೇಜ್ ಮಾಡ್ತೀನಿ. ಬಿಟ್ರೆ ಪ್ರಾಂಪ್ಟಿಂಗ್ ತಗೊಂಡು ನಿರರ್ಗಳವಾಗಿ ಫುಲ್ ಕಾನ್ಫಿಡೆಂಟ್ ಆಗಿ ನಾನು ಮಾತೃ ಭಾಷೆ ಒಂದೇ ನನಗೆ ಬರೋದು. ಪ್ರಿಯಾ ಆಸ್ತಿಕರು ನಾಸ್ತಿಕರು ಅಂತ? ಆಸ್ತಿಕರು. ನಿಮಗೆ ತುಂಬ ಆಧ್ಯಾತ್ಮ ಕಡೆ ಒಲವು ಜಾಸ್ತಿ. ಹೌದು. ಯಾಕೆ ಬಂತು ಇಷ್ಟು ಬೇಗ ಅಂತ?
ಅಂದರೆ ಅದಕ್ಕೊಂದು ಸರ್ಟನ್ ಏಜ್ ಅಂತ ತುಂಬ ಸಣ್ಣ ವಯಸ್ಸಿಂದನೂ ನಾನು ಸ್ವಲ್ಪ ಪೂಜೆ, ಆಮೇಲೆ ದೇವರು, ಆಮೇಲೆ ಓದೋದು, ಇದೆಲ್ಲ ಸ್ವಲ್ಪ ಆಸಕ್ತಿ ಜಾಸ್ತಿ ಇತ್ತು ನನಗೆ. ಸೊ ಅವಿನಾಶನ ಒಡನಾಟ ನನಗೆ ಅದನ್ನ ಸ್ವಲ್ಪ ಜಾಸ್ತಿ ಮಾಡ್ತು ಇನ್ನು. ಸೊ ಅವನು ಆಧ್ಯಾತ್ಮದ ಒಂದು ಪ್ರಾಕ್ಟೀಸ್ನಲ್ಲಿ ಇರೋನಾಗಿರೋದ್ರಿಂದ ಸೊ ಅವ್ನು ನನಗೆ ಪರಿಚಯ ಆಗಿದ್ದೇ ಒಂದು ಸ್ಪಿರಿಚುವಲ್ ಪ್ರಾಕ್ಟೀಸ್ನಲ್ಲಿ ಅವನು ಇದ್ದಾಗ ನನಗೆ ಅವನ ಪರಿಚಯ ಆಗೋದು. ಸೊ ಅಲ್ಲಿಂದ ಅಂದ್ರೆ ಪ್ರಾಕ್ಟೀಸ್ಗಳು ಯಾವ್ಯಾವ ತರ ಆಗುತ್ತೆ, ಕಲಿಕೆಗೆ ಒಂದು ಮಿತಿ ಇಲ್ಲ. ಯಾವಾಗ ಸಣ್ಣ ಮಕ್ಕಳಿಂದ ಮುದುಕನ್ವರೆಗೂ ನಾವು ಕಲಿಯುವಂಥದ್ದು ಇರುತ್ತೆ. ಸೊ ಹಾಗಾಗಿ ನನಗೆ ನನ್ನ ನಂಬಿಕೆಗಳು, ನಾನು ಅಂದ್ಕೊಂಡಿದ್ದು, ಆಮೇಲೆ ಆಚರಣೆಗಳು ಎಲ್ಲವನ್ನ ನಾನು ಪಾಲಿಷ್ ಮಾಡ್ಕೊಂತ ಬಂದೆ. ಸೊ ಸ್ಪಿರಿಚುಯಾಲಿಟಿ ಅನ್ನೋದು, ಅಧ್ಯಾತ್ಮ ಅನ್ನೋದು ಏನಿದೆ ಅದು ಇವಾಗ ದೇವರು, ಪೂಜೆ, ಸಂಪ್ರದಾಯ, ಆಚರಣೆ ಅದಲ್ಲ. ಅಧ್ಯಾತ್ಮ ಅನ್ನೋದೇ ಕಂಪ್ಲೀಟ್ ಬೇರೆ, ಅದೊಂದು ತರಹದ ಯೋಗ ಅಷ್ಟೇ. ಸೊ ಅದೊಂದು ಪ್ರಾಕ್ಟೀಸ್ ಅಧ್ಯಾತ್ಮ ಅನ್ನೋದು. ಸೊ ಆ ಒಂದು ಪ್ರಾಕ್ಟೀಸ್ನಲ್ಲಿ ನನ್ನನ್ನು ನಾನು ಇವಾಗ ತೊಡಗಿಸ್ಕೊಂಡಿದ್ದೀನಿ. ಇದು ಜಾಸ್ತಿ ಇವಾಗ ನನಗೆ ಇಂಟ್ರೆಸ್ಟ್ ಇತ್ತು. ಆ ಇಂಟ್ರೆಸ್ಟ್ಗೆ ಇನ್ನೊಂದಷ್ಟು ಕಾನ್ಫಿಡೆನ್ಸ್ ಮತ್ತು ಒಂದು ಮಾರ್ಗನ ತೋರಿಸಿತು ಅವಿನಾಶ್ರು. ಸೊ ನಿಮ್ಮ ವೇದಾಂತದ ಗುರು ಅನಂತರಾಮಯ್ಯಂಗ ಅವ್ರ ಬಗ್ಗೆ ಹೇಳೋದಾದ್ರೆ, ನಾನು ಗುರುನ ಹುಡುಕ್ತಿದ್ದೆ. ನನ್ನ ತಾಯಿ ಮನೆ ಸ್ವಲ್ಪ ಗುರು ಪರಂಪರೆ ಇರುವಂಥದ್ದು, ಅಮ್ಮನ ಕಡೆ ಎಲ್ಲರೂ. ಸೊ ಗುರು ಪರಂಪರೆ ಮನೆಯಲ್ಲಿ ಹುಟ್ಟಿದ್ರೂ ಕೂಡ ನಾನು ಗುರುನ ಹುಡುಕ್ತಿದ್ದೆ. ನನಗೆ ಕಾಣಿಸ್ಕೋಬೇಕು ಅವರು, ನನಗೆ ಅಂದರೆ ಕಾಣಿಸ್ಕೋಬೇಕು ಅಂತಂದ್ರೆ ಮ್ಯಾಜಿಕ್ ಥರ ಅಲ್ಲ, ಅಂದರೆ ದರ್ಶನ ಕೊಟ್ಟರು ಈಗೇನೋ ಸಿನಿಮಾದಲ್ಲಿ ಆಗುತ್ತಲ್ಲ ಆ ಥರ ಅಲ್ಲ. ಸೊ ನಾನು ಕೇಳುವಂಥ ಪ್ರಶ್ನೆಗಳಿಗೆ ಉತ್ತರ ಸಿಗ್ಬೇಕು ನನಗೆ. ಈಗ ನಿಮ್ಮ ಮೂಲಕನೋ ಅವ್ರ ಮೂಲಕನೋ ಯಾರ್ದೋ ಮುಖಾಂತರ ಅಥವಾ ಯಾವುದೋ ಒಂದು ಸನ್ನಿವೇಶನ ನೋಡಿನೋ ಅಥವಾ ಯಾವುದೋ ಒಂದು ಪೇಪರ್ ತುಂಡು ಓದಿದಾಗ್ಲೋ ಅಥವಾ ಯಾವುದೋ ಒಂದು ವಿಜುವಲ್ ನೋಡಿದಾಗ್ಲೋ ನನ್ನ ಪ್ರಶ್ನೆಗೆ ಅದು ಉತ್ತರವಾಗಿರಬೇಕು. ಈ ಥರ ನನಗೆ ಉತ್ತರ ತುಂಬ ಸಿಕ್ಕತ್ತೆ. ಈಗ ಮುಂಚೆ ನಾನು ತುಂಬ ಹುಡುಕ್ತಿದ್ದೆ, ತುಂಬ ಕಂಗಾಲಾಗ್ತಿದ್ದೆ. ಯಾವಾಗಲೂ ನನಗೆ ಪ್ರಶ್ನೆ ಇರೋದು, ನನ್ನ ಪ್ರಶ್ನೆಗೆ ಉತ್ತರಗಳೇ ಸಿಗ್ತಿರ್ಲಿಲ್ಲ. ಸೊ ಅಂಥ ಒಂದು ಟೈಮ್ನಲ್ಲಿ ನಾನು ಅವಿನಾಶನ ಮದುವೆ ಆಗ್ತೀನಿ. ಸೊ ಇವ್ರ ಮನೆಗೆ ಬಂದಾಗ ಏಕ್ದಮ್ ನಾನು ಮೆಡಿಟೇಟ್ ಮಾಡ್ತಿದ್ದೆ, ಬಟ್ ನಾನು ಜಾಸ್ತಿ ಚಾಂಟ್ ಮಾಡ್ತಿರ್ಲಿಲ್ಲ. ಇತ್ತೀಚೆಗೆ ನಾನು ಇತ್ತೀಚಿನ ವರ್ಷಗಳಲ್ಲಿ ಚಾಂಟಿಂಗ್ ಶುರು ಮಾಡ್ಕೊಂಡಿದ್ದೀನಿ. ಸೊ ನಾನು ಸುಮ್ಮನೆ ಕೂತಲ್ಲಿ ಮೆಡಿಟೇಟ್ ಮಾಡಬೇಕಾದ್ರೆ ನನಗೆ ಒಬ್ಬರು ಅಂದರೆ ನನ್ಗೆ ಯಾರೋ ಆನ್ಸರ್ ಮಾಡ್ತಿದ್ದಾರೆ ಥರ ಫೀಲ್ ಆಗಿ ಹುಷಾರು ತಪ್ಪಿಬಿಟ್ಟಿದ್ದೆ ನಾನು. ಸೊ ಆಗಿಂದ ನಾನು ಅವರನ್ನು ನನ್ನ ಪರಮಗುರು ಅವರು ನನಗೆ ಅಂತ ಸ್ವೀಕಾರ ಮಾಡಿ. ನೋಡಿ, ದುನಿಯಾ ವಿಜಯ್ ನಿಮಗೆ ಗಿರಿಜಾ ಅಂತ ಪಾತ್ರ ಕೊಟ್ಟು ಅಲ್ಲಿ ಗನ್ ಹಿಡ್ಕೊಂಡು ಅಬ್ಬರಿಸ್ತೀರಿ. ಈಗ ಬಹುಶಃ ನೀವು ಆಧ್ಯಾತ್ಮ ಬಗ್ಗೆ ಮಾತಾಡ್ತಿದ್ದೀರಿ, ಒಲವು ಜಾಸ್ತಿ ಅಂತಂದಾಗ ಎಲ್ಲೋ ಒಂದು ಕಡೆಗೆ ಓಂ ಸಾಯಿ ಪ್ರಕಾಶ್ ಅವ್ರು ನೋಡಿ ನಾಳೆ ಕಾಳಿ ಪಾತ್ರ ಕೊಡ್ತೀನಿ ಬಾಮ್ಮ ಅಂತಂದ್ರೆ ಅಲ್ಲೂ ಕೂಡ ಅಬ್ಬರಿಸ್ಬೋದಲ್ಲ ತ್ರಿಶೂಲ ಹಿಡ್ಕೊಂಡು. ಎಸ್ ಖಂಡಿತ. ಈಗ ನಿಮ್ಮ ಲೈನ್ ಅಪ್ ಸಿನಿಮಾಗಳು ಎಷ್ಟಿದೆ ಸರ್? ಅದೇ ನಾನು ಅವಾಗಲೇ ಹೇಳ್ದಂಗೆ ಕುಂಭ ಸಂಭವ ಇದೆ, ಗಾಂಧಿ ಸ್ಕ್ವೇರ್ ಇದೆ, ಮತ್ತೆ ರುಧಿರವನ ಅಂತ ಈಗ ಮುಗಿಸಿದ್ದೀನಿ. ಅದು ಇನ್ನೊಂದು 6-7 ತಿಂಗಳು ತಗೋಬಹುದು ಅವರು ಎಲ್ಲ ಇದು ಮಾಡ್ಕೊಳ್ಳೋದಕ್ಕೆ. ಮುಂದಿನ ವರ್ಷಕ್ಕೆ ಬರ್ತಾರೆ ಅವರು. ಇನ್ನಷ್ಟು ಡಿಸ್ಕಷನ್ಸ್ ಅಲ್ಲಿದೆ. ಹೌದು, ಇನ್ನೊಂದಷ್ಟು ತಮಿಳ್ ನಡೀತಾ ಇದೆ ಒಂದು ಪ್ರಾಜೆಕ್ಟು. ತೆಲುಗು ಅದೇ ಇನ್ನು ಡಿಸ್ಕಷನ್ ಅಲ್ಲಿ ಇದೆ. ಎಸ್, ಕನ್ನಡದಲ್ಲಿ ಸಾಕಷ್ಟು ರಗಡಿರ್ತಕ್ಕಂಥ ಡೈರೆಕ್ಟರ್ಗಳು ಇದ್ದಾರೆ. ದುನಿಯಾ ಸೂರಿ ಸರ್ ಆಗಿರ್ಬೋದು, ಬೇರೆ ಬೇರೆ ಡೈರೆಕ್ಟರ್ಗಳು ನೋಡಿದಾಗ ಸಿನಿಮಾ ಕಲ್ಟ್ ಸಿನಿಮಾಗಳನ್ನ ಮಾಡೋವಂಥವ್ರು. ಸೊ ಮುಂದಿನ ದಿನಗಳಲ್ಲಿ ದುನಿಯಾ ವಿಜಯ್ ಆಯಿತು, ದುನಿಯಾ ಸೂರಿ ಸರ್ ಸಿನಿಮಾದಲ್ಲಿ ಅವಕಾಶ ಸಿಕ್ಕಾಗ ಅಯ್ಯಪ್ಪ ಆಂಜನೇಯ, ತುಂಬ ಪುಣ್ಯಶಾಲಿಗಳಿಗೆ, ಪುಣ್ಯಶಾಲಿ ಕಲಾವಿದರಿಗೆ ಆ ಥರದೊಂದು ಸೌಭಾಗ್ಯ ಸಿಗೋದು. ಸೊ ನನಗೆ ಭೀಮಾದಲ್ಲಿ ಸಿಕ್ಕಂಗೆ. ಸೊ ಅಂಥದ್ದು ಬಂದು ಟೀಮು ಅಂತ ಒಬ್ಬ ವ್ಯಕ್ತಿ ಜೊತೆ ಕೆಲಸ ಮಾಡೋದಲ್ಲ, ವ್ಯಕ್ತಿ ಜೊತೆ ನಮಗೆ ಮಾತಾಡೋದಕ್ಕೆ 1 ನಿಮಿಷ ಸಿಕ್ಕಿದ್ರು ಅದು ಕಲಾವಿದ್ರಿಗೆ ಸೌಭಾಗ್ಯ. ಸೊ ಆ ಥರದ್ದೊಂದು ಅವಕಾಶ ಸಿಕ್ಕರೆ ಯಾರು ಬಿಡ್ತಾರೆ. ಸೂರಿ ಸರ್ ಅಂತ ನಿರ್ದೇಶಕನ ಅಡಿಯಲ್ಲಿ ಕೆಲಸ ಮಾಡೋದು ಅದು ನಿಜವಾಗ್ಲೂ ತುಂಬ ತುಂಬ ಪುಣ್ಯವಂತರಾಗಿರಬೇಕು. ಅಂದರೆ ಅಷ್ಟು ಅದೃಷ್ಟನ ಬರ್ಕೊಂಡು ಬಂದಿರಬೇಕು. ನಿಮ್ಮ ಬಾಯ ಹರಕೆಯಿಂದ ಹಾಗೆ ಆ ಥರದ್ದು ತುಂಬ ನಿರ್ದೇಶಕರು ಇವಾಗ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಎಷ್ಟು ಹೆಮ್ಮೆ ಆಗುತ್ತೆ ಅಂತಂದರೆ, ಅಂದರೆ ಮೊದಲನೇ ಸಿನಿಮಾದಿಂದ ತನ್ನ ಒಂದು
ತಾಕತ್ ಏನು ಅಂತ ಪ್ರೂವ್ ಮಾಡ್ಕೊಳ್ಳೋಂಥ ನಿರ್ದೇಶಕರ ಪಟ್ಟಿ ನಿಜವಾಗ್ಲೂ ಎಷ್ಟು ಕಾಂಪಿಟೇಟಿವ್ ಆಗಿಬಿಟ್ಟಿದೆ ಅಂತಂದರೆ ಯಾರು ಕಥೆನ ಹೆಂಗೆ ರೆಡಿ ಮಾಡ್ತಾರೆ, ಅದನ್ನು ಸಿನಿಮಾನ ಮಾಡ್ತಾರೆ, ಅದೆಲ್ಲ ಸಾಧನೆ. ಸಿನಿಮಾ ಮಾಡೋದೆಲ್ಲ ತುಂಬ ಸಾಧನೆಗಳು, ತಪಸ್ಸದು. ಸೊ ಅಂಥದ್ರಲ್ಲಿ ಮೊದಲನೇ ಸಿನಿಮಾದಲ್ಲೇ ಗೆಲ್ತಿರೋಂಥ ನಿರ್ದೇಶಕರು, ಆರ್ಟಿಸ್ಟ್ಗಳು, ಸೊ ಇಂಥವ್ರ ಜೊತೆ ಎಲ್ಲ ವರ್ಕ್ ಮಾಡೋಕ್ಕೆ ಸಿಗೋದು ತುಂಬ ಪುಣ್ಯ ಅಂದರೆ ಪುಣ್ಯ ಇರುತ್ತೆ ಸರ್. ಎಸ್, ಇಷ್ಟೊತ್ತು ಸಾಕಷ್ಟು ವಿಚಾರಗಳನ್ನು ಪ್ರಿಯಾ ನಮ್ಮೊಂದಿಗೆ ಹಂಚಿಕೊಂಡ್ರು. ಅವರ 10 ವರ್ಷದ ಈ ಬಣ್ಣದ ಲೋಕದ ಜರ್ನಿ, ಏರಿಳಿತಗಳ ಬಗ್ಗೆ ಮಾತಾಡಿದ್ರು, ಸಕ್ಸಸ್ ಬಗ್ಗೆ ಮಾತಾಡಿದ್ರು. ಮುಖ್ಯವಾಗಿ ಸಿನಿಮಾದಲ್ಲಿ ತಾಳ್ಮೆ ಅನ್ನೋದು ಕಲ್ತ್ಕೊಂಡೆ. ತಾಳ್ಮೆ ಇದ್ದಿದ್ದಕ್ಕೆ ಇವತ್ತು ಗಿರ್ಜಾ ಆಗಿ ಅಬ್ಬರಿಸ್ತಾ ಇದ್ದಾರೆ. ಸೊ ಆ ತಾಳ್ಮೆ ಕಳ್ಕೊಂಡು ಅವ್ರು ಹೋಗಿದ್ದೀರಾ, ಮತ್ತೆ ಅಗೇನ್ ಅವ್ರ ಕನಸಿನ ಕ್ಯಾಂಟೀನಲ್ಲಿ ಕೆಲಸ ಮಾಡಬೇಕಾಗಿತ್ತೇನೋ ಗೊತ್ತಿಲ್ಲ. ಆದರೂ ಕೂಡ ಅವರು ಹೇಳ್ತಾ ಹೋಗ್ತಾರೆ, ಹೊಟ್ಟೆಪಾಡು ಅನ್ನೋದಕ್ಕೆ ಭಾಳ ನಿದರ್ಶನಗಳಿವೆ. ಸೊ ಒಂದು ದುಡಿಮೆ ಏನಾದರೂ ಮಾಡಬೇಕು ಒಬ್ಬ ಕಲಾವಿದರು, ಬರೀ ಇದನ್ನೇ ನಂಬ್ಕೊಂಡು ಕೂರೋಕ್ಕಾಗಲ್ಲ ಅನ್ನೋ ಸತ್ಯನೂ ಕೂಡ ಅವ್ರು ಹೇಳ್ತಾ ಹೋದರು. ಸೊ ಸಿನಿಮಾದಲ್ಲಿ ಸೋಲು ಗೆಲುವು ಕಾಮನ್, ಏರಿಳಿತಗಳು ಕೂಡ ಸಹಜ. ಆದರೆ ಅವೆರಡನ್ನೂ ಕೂಡ ಅಷ್ಟೇ ಸಮಾನವಾಗಿ ತಗೊಂಡು ತಾಳ್ಮೆಯಿಂದ ಇದ್ದರೆ ಖಂಡಿತವಾಗಿ ಇಂತಹ ಗಿರಿಜಾಗಳು ಸಾಕಷ್ಟು ಜನ ಬರಲಿಕ್ಕೆ ಸಾಧ್ಯ ಇದೆ. ಎಸ್ ಪ್ರಿಯಾ ಅವರೇ, ಇಷ್ಟೊತ್ತು ತಮ್ಮ ಜರ್ನಿ ಬಗ್ಗೆ ಮಾತಾಡಿದ್ರಿ, ತಮ್ಮ ಸಕ್ಸಸ್ ಬಗ್ಗೆ ಮಾತಾಡಿದ್ರಿ, ಹಾಗೆ ಒಂದಿಷ್ಟು ನೆನಪುಗಳನ್ನು ಕೂಡ ಹಂಚಿಕೊಂಡ್ರಿ. ಇಷ್ಟೊತ್ತು ಮಾತಾಡಿದ್ದಕ್ಕೆ ತಮಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಈ ಒಂದು ಸಮಯ, ಇಂಥದ್ದೊಂದು ವೇದಿಕೆ, ಮತ್ತು ನನಗೂ ಎಲ್ಲವನ್ನ ಹಂಚ್ಕೊಳ್ಳೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಿಮಗೂ ಕೂಡ. ಸೊ ತುಂಬ ಖುಷಿಯಾಯಿತು ನಾನು ನಿಮ್ಮ ಪಾಡ್ಕಾಸ್ಟ್ನಲ್ಲಿ ಭಾಗಿಯಾಗಿದ್ದು. ಸೊ ಥ್ಯಾಂಕ್ ಯು ವೆರಿ ಮಚ್, ನನ್ನ ನೆನಪು ಮಾಡ್ಕೊಂಡು ಕೇಳಿದ್ದಕ್ಕೆ ಥ್ಯಾಂಕ್ ಯು.